ಎಲ್ರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ. ಓಕೆ, ಕೆಲವರು ಇನ್ನು ಹೇಳಲಿಲ್ಲ, ಬೇರೆ ಶಬ್ದ ಬಳಸೋಣ. ನಮಸ್ಕಾರ. ಓಕೆ, ಇವತ್ತು ಕುಷ್ಟಗಿಯಲ್ಲಿ ಒಂದು 600 ಜನ ಬಾಲಕಿಯರನ್ನ ಈ ತರ ಒಂದೇ ವೇದಿಕೆಯಲ್ಲಿ ಕೇಳ್ತಾ ಇದೆಯಾ? ಈಗ ನಾನು ಮಾತಾಡೋದ ನೀವಾ? ಓಕೆ, ನಿಮಗೂ ಮಾತಾಡ್ಲಿಕ್ಕೆ ಅವಕಾಶ ಇದೆ ಅಂತ ಸರ್ ಹೇಳಿದ್ದಾರೆ. ನೀವು ಮಾತಾಡ್ಬೇಕು, ಮಕ್ಕಳು ಮಾತಾಡಬೇಡಿ ಅಂತ ನಾನು ಹೇಳೋದಿಲ್ಲ. ನೀವಾಗೇ ನಿಲ್ಲಿಸಿದ್ರೆ ನಾನು ಮಾತಾಡ್ತೀನಿ. ಶಾಲೆಗಳಲ್ಲಿ ಕಾರ್ಯಕ್ರಮಗಳೆಲ್ಲ ಆಗುವಾಗ ಹೆಚ್ಚಿನವರು, ಇವತ್ತು ನಮಗೆ ನಟರಾಜ್ ಸರ್ ಮತ್ತು ಜೀವನ್ ಸಾಬ್ ಅವರ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ತು. ಅವರೆಲ್ಲೂ ಕೂಡ ಮಕ್ಕಳು ಮಾತಾಡಬೇಡಿ ಅಂತ ಹೇಳಿದ್ರ? ಇಲ್ಲ ಅಲ್ಲ? ಹಾಗೆ ಕೇಳಿ ಕೇಳಿ ನಾವು ಮಾತಾಡೋದು ನಿಲ್ಸಿ. ಇರ್ಲಿ, ಇನ್ನು ನಾನು ಶುರು ಮಾಡ್ಬೋದಾ? ಓಕೆ. ಎಲ್ರಿಗೂ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ ಅನ್ನಿಸ್ತು ನನಗೆ. ಇದರ ಪ್ರಯೋಜನ, ಸಾಧಕ ಬಾಧಕಗಳ ಬಗ್ಗೆ ನಾನು ಹೆಚ್ಚು ತಲೆ ಯೋಚನೆ ಮಾಡೋದಿಲ್ಲ. ಈ ತರ ಒಂದು ಸಂಘಟನಾತ್ಮಕ ಚಿಂತನೆಯನ್ನ, ಯೋಚನೆಯನ್ನ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಶ್ವನಾಥ್ ಹಿರೇಗೌಡರು ಮತ್ತು ತಾಲೂಕು ಆಡಳಿತ ಅವರ ತಂಡ, ಅವರಿಗೆ ತುಂಬಾ ಜನ ಬೆಂಬಲ ಕೊಟ್ಟಿದ್ದಾರೆ. ಮುಖ್ಯವಾಗಿ ನೀವು ಬೆಂಬಲ ಕೊಟ್ಟಿದ್ದೀರಿ. ಇಂಥ ಕಾರ್ಯಕ್ರಮವನ್ನ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಆಗೋದೇ ಬಹಳ ಸಂಭ್ರಮದ ವಿಚಾರ ಮತ್ತು ಸಂತೋಷ ವಿಚಾರ. ನನಗಂತೂ ಹೆಮ್ಮೆಯ ವಿಚಾರ ಅವರು ಮಾಡಿದಂತ ಒಂದು ಈ ಕೆಲಸಕ್ಕೆ. ಅದಕ್ಕೋಸ್ಕರ ನಾನು ಅವರಿಗೆ ಗೌರವದ ಒಂದು ಪ್ರಣಾಮಗಳನ್ನ, ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದು ಎಲ್ಲರೂ ಮಾಡಬೇಕಾದ ಕೆಲಸ. ಹಾಗಾಗಿ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ರಿಗೂ ಇದು ಸಂತೋಷ ಕೊಡುವಂತ ವಿಚಾರ. ಅದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಕೇಳಿಸ್ತಾ ಇದೆಯಾ? ಓಕೆ. ಈಗ ನನ್ನದೊಂದು 2-3 ಪ್ರಶ್ನೆಗಳನ್ನ ಕೇಳ್ತೀನಿ. ನೀ ಅಲ್ಲಿ ಒಟ್ಟಾಗಿ ಉತ್ತರ ಹೇಳ್ಬಹುದು, ತೊಂದರೆ ಇಲ್ಲ. ಕೆಲವರಿನ್ನು ನನ್ನ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಸಾಕು, ಅಲ್ಲಲ್ಲೇ ಉತ್ತರ ಹೇಳುವ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ನಿನ್ನೆ ಯಾವ ಹಬ್ಬ ಆಗಿದೆ? ಬಹಳ ಚಂದಾಗಿ ಎಲ್ಲರೂ ಮಾಡಿದ್ದೀರಾ ಮನೆಯಲ್ಲಿ? ಈಗ ನನ್ನ ಒಂದು ಪ್ರಶ್ನೆ, ವರಮಹಾಲಕ್ಷ್ಮಿ ಹಬ್ಬ ದಿವಸ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ದಾರೆ. ಬೇರೆಯವರು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸಿದ್ದಾರೆ. ಎಷ್ಟು ಜನ, ಅಥವಾ ಬೇರೆ ಬೇರೆ ಧರ್ಮ ಇದ್ರೆ ಅವರ ಹಬ್ಬ ದಿವಸ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ನೀವು ಎಷ್ಟು ಜನ ನಿಮ್ಮ ತಾಯಿಗೆ ಮತ್ತು ತಂದೆಗೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೀರಿ? ಕೈ ಎತ್ತಬೇಡಿ, ನಿಮ್ಮ ಮನಸ್ಸಲ್ಲೇ ಆನ್ಸರ್ ಹೇಳಿ. ಮಾಡಿದ್ದೀರಾ? ಮಾಡ್ಬೇಕಲ್ವಾ? ಮಾಡ್ಬೇಕಾ ಬೇಡವಾ? ನಿಮಗೆ ಇಂಥ ದೇಶದಲ್ಲಿ ಒಂದು ಸಂಭ್ರಮದ ಬದುಕನ್ನ, ಒಂದು ಜೀವನವನ್ನ ಕಟ್ಟಿಕೊಟ್ಟಿದ್ಯಾರು? ಯಾರು? ತಂದೆ ತಾಯಿ. ಹಾಗಾಗಿ ನೀವು ಇವತ್ತಿನಿಂದ ಶುರು ಮಾಡ್ಬೇಕು. ಇವತ್ತಿನಿಂದ ಪ್ರಾರಂಭ. ನಿಮ್ಮ ಯಾವುದೇ ಹಬ್ಬ, ಪೂಜೆ, ಗಣೇಶ ಹಬ್ಬ, ಯುಗಾದಿ, ಜನ್ಮಾಷ್ಟಮಿ, ಹುಲಿಗಿ ಜಾತ್ರೆ, ನಗರದ ಜಾತ್ರೆ, ಕುಷ್ಟಗಿ ಜಾತ್ರೆ, ಯಾವುದೇ ಗವಿಸಿದ್ದೇಶ್ವರ ಜಾತ್ರೆ, ಹಬ್ಬ ಹರಿದಿನಗಳ ದಿವಸ ನೀವು ಸ್ನಾನ ಮಾಡ್ಕೊಂಡು ಮಾಡ್ಬೇಕಾದಂತ ಫಸ್ಟ್ ಕೆಲಸ, ದೇವರಿಗಿಂತಲೂ ಮೊದಲೇ ಬೇಕಂದ್ರೆ, ದೇವರಿಗಿಂತಲೂ ಮೊದಲೇ ಫಸ್ಟ್ ನಮಸ್ಕಾರ ಮಾಡ್ಬೇಕಾದಂತ 2 ವ್ಯಕ್ತಿಗಳಂದ್ರೆ ಯಾರವರು? ತಾಯಿ ಫಸ್ಟ್, ಆಮೇಲೆ ತಂದೆ. ಮಾಡ್ತೀರಿ? ಎಷ್ಟು ಜನ ಕಾಲು ಮುಗಿ ಕೈಗೆ ಮುಗಿತೀರ? ನೋಡ, ಕೈ ಎತ್ತಿ. ಈಗ ಕೈ ಎತ್ತಿ. ಕೆಲವರಿನ್ನೂ ಕೈ ಎತ್ತಿಲ್ಲ ಮೇಲೆ. ನೀವು ಇವತ್ತಿನಿಂದ ಮಾಡ್ಬೇಕಾದಂತ ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ, ಕೇಳಿಸ್ತಾ ಇದೆಯಾ? ಹಬ್ಬ ದಿವಸ ನಿಮ್ಮ 2 ಕೈಗಳನ್ನ ಒಂದು ಕ್ರಮ ಹೇಳಿಕೊಡ್ತೀನಿ. ನೀವೆಷ್ಟು ದಿವಸ ಹೀಗೆ ಮಾಡಿರ್ತೀರಿ, ಹೌದಿಲ್ಲ? ಕಣ್ಣಿಗೆ ಹಿಂಗ್ ಮುಟ್ಕೊಳ್ತೀರಿ. ಅದು ಕೂಡ ಒಳ್ಳೆ ಕ್ರಮ. ಇನ್ನು ನಿಜವಾದ ಉತ್ತಮ ಕ್ರಮ ಯಾವುದು? ಅದು ಕೂಡ ಒಳ್ಳೇದೇ, ತಪ್ಪಲ್ಲ. ಉತ್ತಮ ಕ್ರಮ ಏನು ಅಂತ ಹೇಳಿದ್ರೆ, 2 ಕೈಗಳನ್ನ ಹಿಂಗಿಟ್ಕೋಬೇಕು. ಹೀಗೆ ಬಲಕೈ ಮೇಲೆ, ಎಡಕೈ ಕೆಳಗಡೆ. ಈ ಬಲಕೈಯಲ್ಲಿ ನಿಮ್ಮ ಅಮ್ಮನ ಅಥವಾ ಅಪ್ಪನ ಕಾಲನ್ನ ಮುಟ್ಟಬೇಕು, ಹೆಬ್ಬೆಟ್ಟು ಬೆರಳು ಕಾಲನ್ನು. ಎಡಕೈಯಲ್ಲಿ ಎಡಕಾಲನ್ನು ಹಿಂಗೆ ಹಿಡ್ಕೊಂಡು, ಅಮ್ಮ, ಅಪ್ಪ, ನಿಮ್ಮ ಈ ಕುಟುಂಬದ ಮರ್ಯಾದೆ, ಕುಟುಂಬದ ಹೇಳುವಂತ ಎಲ್ಲ ಆದರ್ಶಗಳನ್ನ ನಾನು ಪಾಲಿಸ್ತೀನಿ ಅಂತೇಳಿ ಒಂದು ಇಚ್ಛಾಶಕ್ತಿಯನ್ನ ತಂದೆಯ ಮುಖಾಂತರ
ನೀವು ಮೆಸೇಜ್ ಕೊಡ್ತೀರಿ, ತಾಯಿಯ ಮುಖಾಂತರ ಮೆಸೇಜ್ ಕೊಡ್ತೀರಿ. ಹೇಗೆ ನಮಸ್ಕಾರ ಮಾಡೋದು? ಹೀಗೆ ಹಿಡಿದುಕೊಂಡು ಕಾಲು ಮುಟ್ಟಿದ ಮೇಲೆ ಅದು ವಾಪಸ್ ನಿಮ್ಮ ಈ ಬಲ ಕಿವಿಗೆ ಬರಬೇಕು. ತಾಯಿಯ ಬಲ ಕಾಲು ನಿಮ್ಮ ಎಲ್ಲಿಗೆ ಬರುತ್ತೆ ನೋಡಿ, ಎಲ್ಲ ಅಭ್ಯಾಸ ಮಾಡಿ ಒಮ್ಮೆ. ಹೀಗೆ ಮಾಡಿ, ಹೀಗೆ 3 ಸಲ. ಅಂದ್ರೆ ಬಲ ಕಾಲನ್ನ ಮುಟ್ಟಿ ನಿಮ್ಮ ಬಲ ಕಿವಿಗೆ, ಎಡ ಕಾಲನ್ನ ಮುಟ್ಟಿ ಯಾವ ಕಿವಿಗೆ? ಸ್ವಲ್ಪ ವಾಲ್ಯೂಮ್ ಕೊಡ್ತೀರಾ? ಓಕೆ, ಸ್ವಲ್ಪ ವಾಲ್ಯೂಮ್. ಸೊ ಹಾಗಾಗಿ ಹೀಗೆ 3 ಸಲ ಮಾಡ್ಬೇಕು. ಅಂದ್ರೆ ನೀವು ಧನ್ಯತಾ ಭಾವದಿಂದ, ನನಗೆ ಈ ನೆಲದಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆಯಲ್ಲ ತಾಯಿ, ತಂದೆಗೆ ಒಂದು ಗೌರವದ ನಮಸ್ಕಾರವನ್ನ ಮಾಡುವುದರ ಮುಖಾಂತರ ನಮ್ಮ ಕುಟುಂಬದ ಋಣವನ್ನ ನೀವು ಪಾಲಿಸ್ಬೇಕಾಗತ್ತೆ. ಮಾಡ್ತೀರಿ ಎಲ್ರು ಕೂಡ? ಈಗ ನಿನ್ನೆ ಎಷ್ಟು ಜನ ಮಾಡೇ ಇದ್ರು ಕೂಡ ನೆಕ್ಸ್ಟ್ ಸೋಮವಾರ ಇರ್ಬೋದು, ಹಬ್ಬಗಳಿರ್ಬೋದು, ಗಣೇಶ ಹಬ್ಬ ಇರ್ಬೋದು, ಯುಗಾದಿ ಇರ್ಬೋದು, ಎಲ್ಲ ಹಬ್ಬಗಳ ದಿವಸ ಮಾಡ್ಲೇಬೇಕು. ಹಬ್ಬ ಹುಟ್ಟು ಹೊಸ ಬಟ್ಟೆ ಉಟ್ಕೊಂಡು ಲಂಗ ಉಟ್ಕೊಂಡು ಎಲ್ಲ ಅಡ್ಡಾಡ್ತೀರಿ ನೀವು, ಹೌದಿಲ್ಲ? ಖುಷಿ ಆಗುತ್ತೆ. ಲಿಪ್ಟಿಕ್ ಎಲ್ಲ ಹಾಕೊಂಡು ಏನು ಮಜಾ, ಯಾವ ಲಿಪ್ಟಿಕ್ ಹಾಕೊಂಡು ಸೆಲ್ಫಿ ತೆಕ್ಕೊಂಡು, ಹೌದಿಲ್ಲ? ಅದೆಲ್ಲ ಮಾಡಿ, ನಾನು ಯಾವ್ದು ಬೇಡ ಅನ್ನೋದಿಲ್ಲ. ಅದೆಲ್ಲ ಮಾಡಿದ ಮೊದಲ ಯಾವ ನಂತರ ನನಗೆ ಗೊತ್ತಿಲ್ಲ. ಸ್ನಾನ ಮಾಡಿ ಬಂದ ಮೇಲೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವ ಮುಖಾಂತರ ನೀವೊಂದು ಸಂಸ್ಕಾರವನ್ನ ಮನೆಯಲ್ಲಿ ಶುರು ಮಾಡಬೇಕು. ನಮಸ್ಕಾರವನ್ನ ಶುರು ಮಾಡುವ ಮುಖಾಂತರ ನೀವು ಕುಟುಂಬದಲ್ಲಿ ಸಂಸ್ಕಾರವನ್ನ ಪ್ರಾರಂಭಿಸ್ತೀರಿ. ಯಾವುದನ್ನ? ಅಲ್ಲಿಂದ ಪ್ರಾರಂಭ ಆಗುತ್ತೆ ನಿಮ್ಮ ನಿಜವಾದ ಕುಟುಂಬದ ಒಂದು ಗಟ್ಟಿ, ಮತ್ತೆ ಅದನ್ನ ಗಟ್ಟಿ ಮಾಡೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ನಮ್ಮ ಸಮಾಜದಲ್ಲಿ ಮಕ್ಕಳ ಹಕ್ಕು ಅಂತ ಹೇಳಿ ತುಂಬಾ ಜನ ಹೇಳಿದ್ರು. ಈ ಹಕ್ಕನ್ನ ಅನುಭವಿಸುವ ಜಾಗ ಇದೆ ಅಲ್ಲ, ಅದು ಮನೆ, ನಿಮ್ಮ ಕುಟುಂಬ. ಬೇರೆಲ್ಲಾರ ಹಕ್ಕನ್ನು ಹೆಚ್ಚು ಅನುಭವಿಸಕ್ಕಾಗಲ್ಲ. ಹಾಗಾದ್ರೆ ಮಕ್ಕಳ ಹಕ್ಕುಗಳು ಅಂದ್ರೆ ಏನು ಅಂತ ಕೇಳಿದ್ರೆ, ಮಕ್ಕಳ ಹಕ್ಕು, ಮಗುವಿನ ಪ್ರಪ್ರಥಮ ರೈಟ್ಸ್ ಹಕ್ಕು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒಂದನೇದು ಪ್ರಪ್ರಥಮವಾದದ್ದು ಕುಟುಂಬದೊಂದಿಗೆ ಘನತೆಯಿಂದ ಬದುಕುವನ್ನ ಕಟ್ಟಿಕೊಡುವಂಥದ್ದು. ಎಲ್ಲಿ ಬದುಕಬೇಕು ನಾವು? ಎಲ್ಲಿ ಬದುಕೋದು? ಕುಟುಂಬದೊಂದಿಗೆ ಘನತೆಯ ಬದುಕನ್ನ ಕಟ್ಟಿಕೊಡುವ ಕೆಲಸ ಆಗ್ಬೇಕು. ಅದಕ್ಕೆ ನೀವು ಪ್ರೇರಣಾದಾಯಕರಾಗಬೇಕು. ನೀವು ಅದನ್ನ ಎನ್ಶೋರ್ ಮಾಡೋದು, ಅಂದ್ರೆ ಖಾತ್ರಿಪಡಿಸುವಂತ ಒಂದು ಕ್ರಿಯೆ ಈ ತರದ್ದೆಲ್ಲ ಶುರುವಾಗತ್ತೆ. ಹಾಗಾಗಿ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ಕೆಲವರು ಮರೆತಿದ್ರಿ, ಮುಂದಿನ ಹಬ್ಬ ದಿವಸ ನೀವು ಶುರು ಮಾಡ್ಬೇಕು. ಮಾಡೋಣ ಎಲ್ರು ಕೂಡ. ಇಲ್ಲಿ ದೊಡ್ಡವರು ಅಷ್ಟೇ, ಇಲ್ಲಿ ದೊಡ್ಡವರು ಯಾರಿರ್ತೀರಿ, ನಾವು ನಮ್ಮ ತಂದೆಗೆ ನಮಸ್ಕಾರ ಮಾಡುವ ಮುಖಾಂತರ ನಮ್ಮ ಮಕ್ಕಳಿಗೆ ಮಾದರಿ ಆಗ್ಬೇಕಲ್ವಾ? ಹೋಳಿಗೆ, ಲಾಡು, ಸ್ವೀಟು, ಜಿಲೇಬಿ, ಇನ್ಯಾವುದೋ ತಿನ್ನೋದು ಒಂದು ಸಂತೋಷ ಇರ್ಲಿ, ಅದರೊಟ್ಟಿಗೆ ಇನ್ನೊಂದು ಸಂದೇಶ ಕೊಡ್ಬೇಕಲ್ಲ. ಆ ಅಪ್ಪನಿಗೆ ಅಮ್ಮನಿಗೆ, ನನ್ನ ಮಗಳು ಇವತ್ತು ನನ್ನ ಅಪ್ಪನ ಕಾಲು ಚೆನ್ನಾಗಿಲ್ಲ, ಕೆಸರಿಡಿದೆ, ಗದ್ದೆ ಕೆಲಸ, ಆ ಉಗುರಲ್ಲೆಲ್ಲ ಇಷ್ಟು ಮಣ್ಣು, ಅಮ್ಮ ನಿಮ್ಮನ್ನು ಹೆತ್ತು 9 ತಿಂಗಳು ಹೊತ್ತು ಗದ್ದೆಯಲ್ಲಿ ಕೆಲಸ ಮಾಡಿ, ದಿನನಿತ್ಯ ಹೊಗೆಯಲ್ಲಿ ಕೆಲಸ ಮಾಡಿ, ಅಮ್ಮನ ಕೈ ಚಂದ ಇಲ್ಲ, ಚಿರಿಟಿ ಹೋಗಿದೆ, ಅಮ್ಮನ ಕಾಲು ಚಂದ ಇಲ್ಲ, ಅಮ್ಮನ ಮುಖ ಚಿರಿಟಿ ಹೋಗಿದೆ. ಅಮ್ಮನಿಗೊಂದು ಖುಷಿಯ ನಗುವನ್ನ ಅವಳ ಮುಖದಲ್ಲಿ ಮೂಡಿಸಬೇಕು ಅಂತೇಳಿ ಆದ್ರೆ, ಅದಕ್ಕೆ ಈ ತರದ ಒಂದು ಕ್ರಮಗಳನ್ನ ಮಾಡುವ ಮುಖಾಂತರ ನೀವು ಅವರಿಗೆ ಒಂದು ಸುಖವನ್ನ ಕೊಡಬೇಕು, ನೆಮ್ಮದಿಯನ್ನ ಕೊಡಬೇಕು. ಅಲ್ಲಿಂದ ಪ್ರಾರಂಭ ಆಗತ್ತೆ. ನೀವು ಆತರ, ಉದಾಹರಣೆಗೆ ನಿಮ್ಮನ್ನ ಯಾರಾದ್ರೂ ಎದುರು ಗುರಿ ವಿಶ್ವನಾಥ್ ಸರ್ ಈಗ ನಿಮ್ಮನ್ನ ಎದುರು ಎಲ್ಲೋ ಸಿಕ್ಕಿದ್ರು, ನೀನು ಈ ಶಾಲೆ ಹುಡುಗಿ ಅಲ್ವಾ ಅಂತೇಳಿ ಗುರುತಿಸಿದ್ರೆ, ನಿಮ್ಮನ್ನು ಗುರುತಿಸಿ, ಮೊನ್ನೆ ಕಾರ್ಯಕ್ರಮ ಬಂದಿದ್ದೆಲ್ಲ, ನೀನು ಮುಂದೆ ಕೂತಿದ್ದಲ್ವಾ, ನೀನೇ ಅಲ್ವಾ ಅಂತ ಹೇಳಿದ್ರೆ ನಿನಗೆ ಬೇಜಾರಾಗತ್ತಾ, ಸಿಟ್ಟು ಬರುತ್ತಾ? ಎರಡೂ ಆಗಲ್ಲ, ಖುಷಿ ಆಗತ್ತೆ. ಹಾಗೆ ನಿಮ್ಮ ತಂದೆಯನ್ನ ತಾಯಿಯನ್ನ ಗುರುತಿಸುವ ಕೆಲಸ ಒಂದನೇ. ಎರಡನೇದ್ದು ಬಹಳ ಇಂಪಾರ್ಟೆಂಟ್, ಬಹಳ ನೀವು ನೋಡೋಣ ಎಷ್ಟು ಜನ ಇದನ್ನ ಮಾಡಿದ್ದೀರಿ ಅಂತೇಳಿ. ಮಕ್ಕಳು ತೊಂದರೆ ಸಂಕಷ್ಟಕ್ಕೆ ಬಿದ್ದರೆ ನೀವೊಂದು ಫೋನ್ ಮಾಡ್ಲಿಕ್ಕೆ ನಿಮಗೊಂದು ಅವಕಾಶ ಇದೆ. ಯಾವ್ದದು ಫೋನ್ ನಂಬರ್? 1098. ವೆರಿ ಗುಡ್, ಚಂದ ಹೇಳಿದ್ದೀರಿ. ಇನ್ನು ಮುಂದೆ ಅದನ್ನ 1098 ಅಂತ ಹೇಳ್ಬೇಡಿ, ಅದನ್ನ 1098 ಅಂತ ಬಳಸ್ಬೇಕು. ಹೇಗೆ ಬಳಸ್ಬೇಕು? ಇಲ್ಲಿ ಕಲ್ತವರು ನಾವು, ಹೊರಗಿನವರೆಲ್ಲ ಹೇಳಿದ್ರೆ ತಪ್ಪಿಲ್ಲ. ನೀವು ಆಲ್ರೆಡಿ ವಿದ್ಯಾವಂತರು, ನೀವು ಫಸ್ಟ್ PUC ಬಂದಿದ್ದೀರಿ. ಫಸ್ಟ್ PUC ಅವ್ರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ.
ಫಸ್ಟ್ PUC ಸೂಪರ್, ವೆರಿ ಗುಡ್, ಥ್ಯಾಂಕ್ಸ್ ಲಾಟ್. ಎರಡನೇ PUC ನಿಮ್ಮನ್ನ ನೋಡಿದ್ರೆ ಹೊಟ್ಟೆ ತುಂಬಿದಾಯ್ತು. ಈಗ ವಿಶ್ವನಾಥ್ ಸರ್ ಊಟ ಕೊಡದಿದ್ರೆ ನನಗೆ ಹೊಟ್ಟೆ ತುಂಬ. ನಿಮಗೆ ಆಕ್ಚುಲಿ ನಾನು ಸತ್ಯ ಹೇಳ್ತೀನಿ, ಇಲ್ಲಿ ಬಂದ ತಕ್ಷಣ ನಿಮ್ಮನ್ನ ನೋಡಿ, ನಾನು ಹುಡುಗರು ಹುಡುಗಿರು ಮಿಕ್ಸ್ ಇರ್ತದೆ, ನಿಮ್ಮನ್ನ ನೋಡಿ ಅಂತೂ ಬಹಳ. ಮತ್ತು ಶಿವಲಿಂಗಮ್ಮ ಮಾತಾಡಿದ್ದು ನೋಡಿ ನನಗೆ, ನಾನು ಮಾತಾಡ್ಬೇಕಾದ ಅರ್ಧ ಕೆಲಸವನ್ನು ಅವಳು ಮಾಡಿಬಿಟ್ಟಿದ್ದಾಳೆ. ನಿಮಗೆ ಮಾದರಿ ಇಲ್ಲೇ ಇದೆ, ಮಾಡೆಲ್ ಇಲ್ಲೇ ಇದೆ, ವಿಷನ್ ಗೈಡ್ ಮಾಡ್ಕೊಳ್ಳಿ. ನಿಮ್ಮನ್ನು ದಾರಿ ತಪ್ಪಿಸುವ 108 ಸಂದರ್ಭಗಳು ನಿಮಗೆ ಸಿಗ್ತದೆ. ಬಟ್ ಒಮ್ಮೆ ಗುರಿ ಒಂದು ಫಿಕ್ಸ್ ಆಯ್ತು ಅಂತ ಹೇಳಿ ಆದ್ರೆ ಅದು ಮುಟ್ಟುವವರೆಗೆ ಅಲ್ಲಾಡ್ಲಿಕ್ಕಿಲ್ಲ ಅನ್ನೋ ಒಂದು ಸಂದೇಶವನ್ನ ನಿಮಗೆ ಮಾಡೆಲ್ ಇಲ್ಲೇ ಇದೆ. ನಿಮಗೆ ಇದೆ ಇಲ್ವಾ? ಹಾಗಿರುವಾಗ MBBS ಅಂತ ತಿಳ್ಕೊಬೇಡಿ. ಶಿವಲಿಂಗಂ MBBS, ನಾನು MBBS ಆಗ್ಲಿಲ್ಲ ಅಂತ. MBBS ಆಗ್ಬೇಕಿಲ್ಲ, ಒಳ್ಳೆ ರೈತರು ಆಗ್ಬೋದು, ಒಳ್ಳೆ ಇನ್ಸ್ಪೆಕ್ಟರ್ ಆಗ್ಬೋದು, ಒಳ್ಳೆ AS ಆಗ್ಬೋದು, ಏನೇ ಬೇಕಾದ್ರೆ ಆಗ್ಬೋದು. ಗುರಿ ಮಾತ್ರ ತಪ್ಪಿಸ್ಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಮಾದರಿ ಇಲ್ಲಿದೆ. ಇನ್ನು ಮುಂದೆ 10, 9, 8 ಅಂತ ಬಳಸ್ಬೇಕಾದ. ಯಾಕೆ ಬಳಸ್ಬೇಕು ಗೊತ್ತಾ? ರಿವರ್ಸ್ ಮೆಕ್ಯಾನಿಸಮ್, ಉಲ್ಟಾ. ಈ ನಂಬರ್ ಅನ್ನು ಕೊಟ್ಟಿದ್ದು ಯಾರು ಗೊತ್ತಾ? ಈ 10, 9, 8 ಭಾರತ ಸರ್ಕಾರಕ್ಕೆ ಬಾಂಬೆ ಒಬ್ಬ ಬೀದಿ ಮಗು ಕೊಟ್ಟಿದ್ದು. ಅವನು ದೊಡ್ಡ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದ. ಪೊಲೀಸ್ನವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ರು. ಅವನು ಓಡಾಡೋಣ, ಕೆಟ್ಟ ಕೆಟ್ಟ ಅಭ್ಯಾಸಗಳೆಲ್ಲ ಇತ್ತು ಅವನಿಗೆ. ಅವನು ಒಂದು ಸೆಂಟರಿಂದಲೂ ಓಡಿ ಹೋಗೋಣ. ಇನ್ನು ಓಡಿ ಹೋದ್ರೆ ನೀನು ಈ ನಂಬರ್ ಫೋನ್ ಮಾಡು ಅಂತೇಳಿ 10 ನಂಬರ್ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದು. ಇದು 96ನೇ ಇಸವಿ. ಅವನು ಹೋದವನು ಬರಲೇ ಇಲ್ಲ. 3 ದಿನ ಆಯ್ತು, ಹುಡುಗ ಬರಲಿಲ್ಲ. ಎಲ್ಲೋದ ಅಂತ ಇಡೀ ಹುಡುಕಾಡ್ತಾ ಇದ್ರೆ ಬರ್ಲಿಲ್ಲ. 4ನೇ ದಿನ ಓಡಿ ಬರೋ ತಲೆ ಎಲ್ಲ ಒಡೆದೋಗಿತ್ತು, ನೆತ್ತಿ ಒಡೆದೋಗಿತ್ತು, ಮಂಡಿ ಚಿಪ್ಪೆಲ್ಲ ಹೊಡೆದು ರಕ್ತ ಸುರಿತಾ ಇತ್ತು. ಆ ಕೇಂದ್ರದ ಹಾಸ್ಟೆಲ್ನ ಕೇಂದ್ರದ ಒಬ್ಬ ಮೇಡಮ್, ಚೈಲ್ಡ್ ಲೈನ್ 10, 9, 8 ಪ್ರಾರಂಭ ಮಾಡಿಸಿದ ಒಬ್ಬರು ತಾಯಿ. ಅವ್ರು ಕೇಳ್ತಾರೆ, ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದಲ್ಲೋ, ಫೋನ್ क्यों नहीं किया? आपको नंबर दे दिया ना 10 नंबर. मैडम आपका 10 नंबर मेरा दिमाग में नहीं रहता मैडम. वो 10 नंबर कैसा करेगा, मेरा दिमाग में नहीं रहता. वो 10 नंबर चिट्ठी दे दी ना, आपका जॉब में रखा था ना, आपको क्यों नहीं फोन करे? मैडम वो चिट्ठी गिर गया, मेरे को मालूम नहीं कहां से गिर गया. ಮತ್ತೆ ಏನ್ ಮಾಡ್ಬೇಕು ನಿನಗೆ, ಯಾಕೆ ಮಾಡಿಲ್ಲ ಅಂತ ಸಿಟ್ಟಿಂದ ಬೈದ್ರು. ಅವಾಗ ಆ ಹುಡುಗ ಹೇಳ್ತಾನೆ, 16 ವರ್ಷ 7 ತಿಂಗಳ ಹುಡುಗ ಒಬ್ಬ. ಅವನು ಹೇಳ್ತಾನೆ, ಮೇಡಮ್ मेरे को 10 नंबर नहीं चाहिए. कौन सा चाहिए आपको? 4 नंबर दे दो अंदा. कौन सा चाहिए आपको? 1 2 3 4. नहीं ऐसा मेरा दिमाग नहीं चलता. कौन सा चाहिए? रिवर्स दे दो अंदा. कैसा रिवर्स? 10 9 8 दे दो ಅಂತ. ಅವನು ಕೊಟ್ಟ ನಂಬರ್ ಅನ್ನ ಭಾರತ ಸರ್ಕಾರ ಸ್ವೀಕಾರ ಮಾಡಿ ಚೈಲ್ಡ್ ಲೈನ್ ಅನ್ನ ಇಡೀ ದೇಶದಾದ್ಯಂತ ಮಕ್ಕಳು ಸಂಕಷ್ಟ ತೊಂದರೆ ಎಲ್ಲೇ ಇದ್ರು ಕೂಡ ಮಕ್ಕಳಿಗೋಸ್ಕರ ಅಂತಲ್ಲ, ಇಲ್ಲಿ ಕೂತಿರ್ತಕ್ಕಂಥ ದೊಡ್ಡವರು ಮಾಡಬಹುದಾದಂತ, ಹೆಚ್ಚು ದೊಡ್ಡವರೇ ಮಾಡ್ಬೇಕಾಗಿತ್ತು. ಹೆಚ್ಚಿನ ದೊಡ್ಡವರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಅದು ಮಕ್ಕಳಿಗಿರೋದು, ಮಕ್ಕಳು ಫೋನ್ ಮಾಡ್ಲಿಕ್ಕೆ ಇರೋದು ನಮಗೆಲ್ಲ ಅಂತೇಳಿ. ಇಲ್ಲಿ ಕೂತಿರ್ತಕ್ಕಂಥ ಶಿವಲಿಂಗಮ್ಮನವರ ತಾಯಿ ಅಮ್ಮ ಇದ್ದಾರೆ, ಅವರ ತಂದೆ ಇದ್ದಾರೆ, ಅವರು ಮಾಡ್ಬೋದು. ಇಲ್ಲಿ ಸರ್ ಇದ್ದಾರೆ, ಅವರು ಮಾಡ್ಬೋದು. ಈ 10, 9, 8 ನಿಮ್ಮ ಶಾಲೆಯಲ್ಲಿ ಇರುತ್ತೆ, ಬೇರೆ ಕಡೆ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ನಿಮ್ಮ ತಾಲೂಕಿನಲ್ಲಿ. ಅದಕ್ಕೆ ಫೋನ್ ಮಾಡುವ ಮುಖಾಂತರ ಮಕ್ಕಳನ್ನ ರಕ್ಷಣೆಗೆ ತರಬೇಕು ಅಂತ ಹೇಳುವಂತ ನಂಬರ್ 10, 9, 8. ನಾನು ಯಾಕೆ ಇಲ್ಲಿ ಶುರು ಮಾಡಿದ್ದು ಗೊತ್ತಾ? ಇದುವರೆಗೆ ನೀವು ಇಲ್ಲಿ ಕೂತಿರೋ 600 ಜನ ಯಾರಾದ್ರೂ 10, 9, 8ಕ್ಕೆ ಫೋನ್ ಮಾಡಿದ್ದೀರಾ? ಯಾರಾದ್ರೂ ಕೈ ಎತ್ತಿ ನೋಡೋಣ, ಎಷ್ಟು ಜನ ಫೋನ್ ಮಾಡಿದ್ದೀರಿ ನೋಡಿ. ಎಷ್ಟು ಕೈಗಳು ಹಿಂದೆ, ಯಪ್ಪ. ಹಾಗಾದ್ರೆ ಒಂದು ಹೊಲದಲ್ಲಿ ಕೆಲಸ ಮಾಡೋ ಹುಡುಗರ ನೋಡಿದ್ದೀರಾ? ಹೊಲ, ಗದ್ದೆ, ಜೀತ, ಎಮ್ಮೆ, ದನ, ಕುರಿ, ಕೋಳಿ, ಕಾರ್ಖಾನೆ, ಶಾಲೆ ಬಿಟ್ಟವರು, ತಂದೆ ಇಲ್ಲದವರು, ತಾಯಿ ಇಲ್ಲದವರು, ಕಷ್ಟದಲ್ಲಿರೋ, ತೊಂದರೆಗೊಳಗಾದ್ರು ಇಂಥ ಮಕ್ಕಳನ್ನ ನೋಡಿದ್ದೀರಾ? ಕಂಡಿದಾರ? ಅಂತ ಯಾವುದೇ 18 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ತೆಗೆದು ಮೊಬೈಲ್ ಅಲ್ಲಿ ಎಷ್ಟೋ ಉಜ್ಜಿದ್ದೀರಾ ಇಲ್ವಾ? ಕೆಲವರು ಈಗ ಇಲ್ಲಿ ಸುಳ್ಳು ಹೇಳ್ಬೇಡ್ರಿ. ಮೊಬೈಲ್ ನಿಮಗೆ ಕೈಗೆ ಸಿಕ್ಕಿದೆ, ಅಪ್ಪಂದಿದೆ, ಅಮ್ಮಂದಿದೆ, ಚಿಕ್ಕಪ್ಪಂದಿದೆ, ದೊಡ್ಡಪ್ಪ. ಅದನ್ನ ಮೊಬೈಲ್ ತಗೊಂಡು ಅಥವಾ ನಂಬರ್ ಇದ್ರೆ 10, 9, 8ಕ್ಕೆ ಫೋನ್ ಮಾಡ್ಬೇಕು. ಅವರು ಕೆಲಸ ಮಾಡ್ತಾರೋ, ಸರಿ ಇದ್ದಾರೋ, ತಪ್ಪಿದ್ದಾರೋ ಅದನ್ನ ಚಿಂತೆ ಬಿಟ್ಬಿಡಿ. ಅವ್ರು ಮಾಡದಿದ್ರೆ ಅವರ ತಪ್ಪು.
ಇನ್ನು ಮುಂದೆ ನೀವು 10-9 ಗಂಟೆಗೆ ಫೋನ್ ಮಾಡೋದನ್ನ ಕಲ್ತ್ಕೋಬೇಕು. ನಿಮ್ಮ ಎಷ್ಟೋ ಜನ ಫ್ರೆಂಡ್ಸ್ ಗಳಿಗೆ ಫೋನ್ ಮಾಡಿಲ್ವಾ ನೀವು? ಚಿಕ್ಕಪ್ಪ, ಮಾವ, ರಿಲೇಟಿವ್, ಸಂಬಂಧಿಕರಿಗೆ ಫೋನ್ ಮಾಡಿಲ್ವಾ? ಹಬ್ಬಕ್ಕೆ ಬಾ ಅಕ್ಕ, ಅಕ್ಕ, ಅಣ್ಣ, ಚಿಕ್ಕಪ್ಪ ಅಂತೇಳಿ ಖುಷಿಯಿಂದ ಫೋನ್ ಮಾಡಿದಿರಿಲ್ವಾ? ಇನ್ನು ಮುಂದೆ ಯಾವುದೇ ಹೊಲದಲ್ಲಿ ಒಂದು ಮಗು ಶಾಲೆ ಮಗು ಇಟ್ಟಿದ್ರೆ ಹೂವಲ್ಲಿ ಪಕ್ಕದಲ್ಲಿ ನಿಮಗೆ ಗೊತ್ತಿದೆ 17 ವರ್ಷದ ಹುಡುಗಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ಎಂಗೇಜ್ಮೆಂಟ್ ನಡೀತಾ ಇದೆ, ಹುಡುಗಿ 18 ಆಗಿಲ್ಲ ಅಂತ ನಿಮಗೆ ಗೊತ್ತು, ನಿಮ್ಮದೇ ಕ್ಲಾಸ್ಮೇಟ್, ಅವನಿಗೆ 21 ಆಗಿಲ್ಲ, ಇನ್ಯಾವುದೋ ಹುಡುಗನಿಗೆ ಫಿಕ್ಸ್ ಮಾಡಿದ್ದಾರೆ, ಅವನಿಗೆ 21 ಆಗಿಲ್ಲ, ಹಾಗೆ ಅಂತೇಳಿ ಗೊತ್ತಾದ ತಕ್ಷಣ ನಿಮ್ಮ ಮೊಬೈಲ್ ಡಯಲ್ ಯಾವ್ದಕ್ಕೆ ಹೋಗ್ಬೇಕು? ಇಲ್ಲಿಂದ ಸ್ಟಾರ್ಟ್ ಮಾಡಿ ಮಕ್ಕಳೇ. ನಿಮಗೆ ದೇವರು ಹಾಗೇನಾದ್ರು ಒಂದು ಫೋನ್ ಮಾಡಿದ್ರೆ ಈ ವರ್ಷ ನೀವು ಕುಷ್ಟಗಿ ಇರ್ಬೋದು, ಗವಿಸಿದ್ದೇಶ್ವರದ ಜಾತ್ರೆಗೆ ಹಣ್ಣಕಾಯಿ ಕೊಡುವ ಅವಶ್ಯಕತೆ ಇಲ್ಲ, ಅದು ಕ್ಯಾನ್ಸಲ್. ಯಾಕೆಂದ್ರೆ ಆ ಪುಣ್ಯ ಬಂದಾಯ್ತು. ಯಾಕೆ? ಹೆಂಗೆ ಪುಣ್ಯ? ಮಕ್ಕಳು ಅಂದ್ರೆ ಯಾರಿಗೆ ಸಮಾನ? ಇದು ನೀವ್ ಹೇಳಿದ್ದ, ಹಿಂದಿನಿಂದ ಕೇಳ್ಕೊ ಬಂದಿದ್ದ? ದಯವಿಟ್ಟು ವಿದ್ಯಾರ್ಥಿಗಳೇ, ದಯವಿಟ್ಟು ಅರ್ಥೈಸಿಕೊಳ್ಳಿ. ಇಡೀ ದೇಶದಲ್ಲೇ ಅಥವಾ ಪ್ರಪಂಚದಲ್ಲೇ ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಹೇಳಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಜಗತ್ತಿನ ಯಾವ ರಾಷ್ಟ್ರವೂ ಕೂಡ, ದಯವಿಟ್ಟು ಕೇಳಿಸ್ಕೊಳ್ಳಿ, ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಹೇಳುವ ಧೈರ್ಯ ಮಾಡಿಲ್ಲ ರೀ. ಆದರೆ ಭಾರತ ಮಾಡಿದೆ. ಎಂತ ಪುಣ್ಯವಂತರು ನೀವು, ಎಂತ ಭಾಗ್ಯವಂತರು ನೀವು. ಹಾಗಿರುವಾಗ ನಿಮ್ಮ ಅಪ್ಪ ಅಮ್ಮ ಕೊಟ್ಟ ಭಾಗ್ಯದ ಇವರು ಜೀವನವನ್ನ ಸಂಭ್ರಮದಿಂದ ಕಟ್ಟಿಕೊಂಡು ಬದುಕಬೇಕು ಅಂತ ಆದ್ರೆ ನೀವು ಸುರಕ್ಷಿತವಾಗಿರಬೇಕಾಗತ್ತೆ, ಸಂರಕ್ಷಣೆಗೆ ಒಳಗಾಗಬೇಕಾಗತ್ತೆ, ಗುರಿಯನ್ನ ಫಿಕ್ಸ್ ಮಾಡಬೇಕಾಗತ್ತೆ. ಎಲ್ಲೇ ಸಂಕಷ್ಟದಲ್ಲಿ, ತೊಂದರೆಯಲ್ಲಿ ಮಕ್ಕಳಿದ್ದರೆ ಯಾರಿಗೆ ಫೋನ್ ಮಾಡಿದ್ರು? ಇಲ್ಲಿ 4:30 ಗಂಟೆ ಮನೆಗೆ ಒಬ್ಬ ಚೈಲ್ಡ್ ಲೇಬರ್, ಶಾಲೆ ಬಿಟ್ಟವನು ಗೂಡಂಗಡಿಯಲ್ಲಿ, ಹೋಟ್ಲಲ್ಲಿ, ಗ್ಯಾರೇಜ್ ಅಲ್ಲಿ, ಅದು ಕಡಿಮೆ ಇದೆ. ನಿಮ್ಮ ಸೋರಿಯುವ ಕಡೆ ಇದು ಸಿಗ್ಲಿಕ್ಕಿಲ್ಲ ಇಲ್ಲಿ ಸಿಟಿಯಲ್ಲಿ. ನೀವು ಹಳ್ಳಿಯಲ್ಲಿ ಹೋದ್ರೆ ಶಾಲೆ ಬಿಟ್ಟವನಿದ್ರೆ, ಹೊಲದಲ್ಲಿದ್ರೆ, ಶಾಲಾ ಅವಧಿಯಲ್ಲಿ, ಭಾನುವಾರ ದಿನ ಸ್ವಂತ ಜಮೀನಲ್ಲಿ ಇರ್ಬೋದು, ತಪ್ಪಲ್ಲ. ನಮ್ಮ ಸ್ವಂತ ಜಮೀನಲ್ಲಿ, ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡಿ ಶಾಲಾ ಟೈಮ್ ಎಲ್ಲಿ ಹೋಗ್ಬೇಕು? ಶಾಲೆ. ಅದು ಎಂತ ಕೆಟ್ಟ ಶಾಲೆ ಇರಲಿ, ಕೆಟ್ಟ ಶಾಲೆ ಇಲ್ಲ, ಕೆಟ್ಟ ತಾಯಿ ಇಲ್ಲ, ಎಂತದೇ ಶಾಲೆ ಇರಲಿ ಅಲ್ಲಿಗೆ ಹೋಗ್ಬೇಕು. ಬಟ್ ನಿಮ್ ಮುಂದೆ ನಾನು ಇಷ್ಟು ಒಂದು 10 ನಿಮಿಷನೋ ಅರ್ಧ ಗಂಟೆನೋ ನಿಮ್ ಮುಂದೆ ನನಗೊಂದು ಮಾತಾಡ್ಲಿಕ್ಕೆ ಒಂದು ಧೈರ್ಯ ಬಂದಿದೆ ಅಂತೇಳಿ ಆದ್ರೆ ನಾನು ಹೆಮ್ಮೆಯಿಂದ ಮತ್ತು ಗೌರವದಿಂದ ಹೇಳ್ತೀನಿ. ಅದಕ್ಕೆ ಈ ರಾಜ್ಯದ ಸರ್ಕಾರಿ ಶಾಲೆ ಕಾರಣ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಮತ್ತು ಗೌರವ. ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು ಸರ್. ನೀವು ಉಳಿಸ್ಕೊಳ್ಳದೆ ಇದ್ರೆ ನಾವು ಅದನ್ನ ಯಾರಾದ್ರೂ ಕೊಟ್ಕೊಂಡ್ಬಿಡ್ತಾರೆ ನಾಳೆ. ಹಾಗಾಗಿ ನೀವು ಇನ್ನು ಮುಂದೆ ಸಂಕಷ್ಟದಲ್ಲಿರೋ, ಒಂದು, ನಿಮ್ಮ ಕುಟುಂಬವನ್ನು ಗೌರವಿಸೋದು. ಎರಡನೇದು, ನೀವೀಗ ಹತ್ತಿರ ಬಂದಿದ್ದೀರಿ, ಇನ್ನು 2 ವರ್ಷದಲ್ಲಿ ನೀವು 18 ದಾಟ್ತೀರಿ, ಹೌದಿಲ್ಲ? ಇನ್ನು ಮುಂದೆ ನಿಮಗೆ ನಾಗರಿಕತ್ವದ ಜವಾಬ್ದಾರಿ ಮತ್ತು ಕರ್ತವ್ಯ ಹೊಣೆಗಾರಿಕೆನೂ ಇದೆ. ತೆಗೆದು ಫೋನ್ ಮಾಡಿದಂತಿದ್ರೆ ಕೆಲವರಿಗೆ ಸಂಶಯ ಇರ್ಬೋದು, ಸರ್ ನಾವು ಫೋನ್ ಮಾಡಿದ್ರೆ ನಮ್ ನಂಬರ್ ಲೀಕ್ ಆಗುತ್ತೆ ಸರ್, ಮತ್ತೆ ಗೊತ್ತಾದ್ರೆ ಸರ್ ನಮ್ದು ಯಾರಾದ್ರೂ ಹೆಸರು ಹೇಳ್ಬಿಟ್ರೆ ಏನ್ ಮಾಡೋದು ಅಂತೇಳಿ. ನಾನು ಕೊನೆಗೆ ನಾನು ನಂಬರ್ ಕೊಟ್ಟು ಹೋಗ್ತೀನಿ, ಸಾಧ್ಯ ಆದ್ರೆ ಎಲ್ಲರೂ ಬರ್ಕೊಂಡು 10-9 ಗಂಟೆಗೆ ಅಥವಾ ಚೈಲ್ಡ್ ಲೈನ್ಗೆ ಅಥವಾ ಮಕ್ಕಳ ಸಹಾಯವಾಣಿ, 3 ಒಂದೇ, ಚೈಲ್ಡ್ ಲೈನ್, ಮಕ್ಕಳ ಸಹಾಯವಾಣಿ 10. ನೀವೇನಾದ್ರು ಫೋನ್ ಮಾಡಿದ್ರೆ ನಿಮ್ಮ ನಂಬರ್ ಲೀಕ್ ಆಗಲ್ಲ, ನಿಮ್ಮ ಹೆಸರು ಲೀಕ್ ಆಗಲ್ಲ, ನಿಮ್ಮದು ಯಾರೂ ಹೇಳಂಗಿಲ್ಲ. DC ಅಲ್ಲ, ನಿಮ್ಮ ತಾಲೂಕು ಜಡ್ಜ್ ಅಲ್ಲ, ಸುಪ್ರೀಂ ಕೋರ್ಟ್ ನ ಜಡ್ಜು ಕೇಳಿದ್ರು ಕೂಡ ದೂರು ಕೊಟ್ಟವರ ಹೆಸರನ್ನ, ಮಾಹಿತಿ ಕೊಟ್ಟವರ ಹೆಸರನ್ನ ಹೇಳಬಾರದು ಅಂತೇಳಿ ಚೈಲ್ಡ್ ಲೈನ್ ನ ಗೈಡ್ ಲೈನ್ಸ್ ಇದೆ. ನೀವ್ ಹೆದರ್ಕೋಬೇಡಿ, ನಾನು ಗ್ಯಾರಂಟಿ. ಈಗ ನೀನೊಂದು ಫೋನ್ ಮಾಡು ಯಾರಿಗಾದ್ರು, ಅಂಕಲ್ ಇಲ್ಲೊಂದು ಹುಡುಗ ಇದ್ದಾನೆ ಸರ್, ಶಾಲೆಗೆ ನನ್ನ ಜೂನಿಯರ್ ಇದ್ದಿಗೆ ಶಾಲೆ ಬಿಟ್ಟಿದ್ದಾನೆ, ದನ ಮೇಯ್ಸಕ್ ಹೋಗ್ತಾನೆ, ಪ್ಲೀಸ್ ಅವ್ನು ರಕ್ಷಣೆ ಮಾಡಿ ಅಂತ ಫೋನ್ ಮಾಡಿ. ನಿಮ್ಮ ಅಪ್ಪಂದು ಅಮ್ಮಂದು ನಂಬರ್ ಅಲ್ಲಿ ಗೊತ್ತಾಗತ್ತೆ. ಅದನ್ನೇನಾದ್ರೂ ಅವನು ಹೇಳಿದ್ರೆ ಅವನ ಮೇಲೆ ನಾನ್ ಕೇಸ್ ಮಾಡ್ತೀನಿ. ನನ್ನ ನಂಬರ್ ತಗೊಂಡೋಗಿ ಇಲ್ಲಿಂದ 600 ಜನ ತಗೊಂಡೋಗಿ. ಇದುವರೆಗೆ ಕರ್ನಾಟಕ ರಾಜ್ಯದಲ್ಲಿ 2 ಕೇಸಲ್ಲಿ ಮಾತ್ರ ಲೀಕ್ ಆಗಿದೆ. ಒಂದು ವೇಳೆ ಆ ಚೈಲ್ಡ್ ಲೈನ್ ನ ಸ್ಟಾಫ್ ಅವ್ರು ಇಲ್ಲಿ ಕೂತಿರಲ್ಲ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಂದ ವಾಪಸ್ ಖುಷಿಗೆ ಅವರು ಡೈವರ್ಟ್ ಮಾಡ್ತಾರೆ. ಅವ್ರು ಇಲ್ಲಿ ಫೋನ್ ಮಾಡಿದ್ರೆ ನಿಮ್ಮ ಹೆಸರನ್ನ ಹೇಳಲ್ಲ, ನಿಮ್ಮ ನಂಬರ್ ಹೇಳಲ್ಲ, ನಿಮ್ಮ ಹೇಳಲ್ಲ, ಕುಟುಂಬ ಅಂತ ಹೇಳಲ್ಲ, ಯಾರದ್ದು ಹೇಳಲ್ಲ, ಅದು ಸೀಕ್ರೆಟ್. ಒಂದ್ ವೇಳೆ ಅವನು ಹೇಳಿದ್ರೆ ಉಂಟಲ್ಲ, ಅವನ ಮೇಲೆ 3 ತಿಂಗಳು ಜೈಲಾಗತ್ತೆ ಅವನಿಗೆ. ಹೌದಿಲ್ಲ ಸರ್? ಇಲ್ಲಿ ಸರ್ ಇದ್ದಾರೆ,
ದಯವಿಟ್ಟು ಮುಂದೆ ಅವ್ರ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಕಾಲೇಜಿಗೆ ಬಂದಾಗ 100% ಅದು ಗೌಪ್ಯತೆಯನ್ನ ಕಾಪಾಡಲಾಗುತ್ತೆ. ನೀವು ಅವರಿಗೆ ಫೋನ್ ಮಾಡ್ಬೋದಾ? ಮಾಡ್ತೀರಿ? ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಬ್ಬಗಳಿಗೆ ಏನ್ ಫೋನ್ ಮಾಡಿ, ಇದು ಹೇಗೆ ಫೋನ್ ಮಾಡ್ತಿರೋ ಹಾಗೆ ಸಂಕಷ್ಟದಲ್ಲಿದ್ದಾಗಲೂ ಕೂಡ ನೀವು ಫೋನ್ ಮಾಡ್ಬೇಕು. ಇದು ಎರಡನೇದು. ಒಂದು ಕುಟುಂಬ, ಇನ್ನೊಂದು ನಿಮ್ಮ ರಕ್ಷಣೆಯೊಟ್ಟಿಗೆ ಬೇರೆಯವರ ಮಕ್ಕಳು, ಎರಡನೇದು. ಇನ್ನು ಮೂರನೇದು ಬಹಳ ಇಂಪಾರ್ಟೆಂಟ್. ಯಾರು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಒಂದು 2 ಪ್ರಶ್ನೆ ಕೇಳ್ಬೋದಾ? ಬೇಜಾರಿಲ್ಲ ತಾನೆ? ಎಷ್ಟು ಜನಕ್ಕೆ ಫೇಸ್ಬುಕ್ ಅಕೌಂಟ್ ಇದೆ? ಕೈ ಎತ್ತಲ್ಲ. ಫೇಸ್ಬುಕ್ ಅಕೌಂಟ್ ಇದೆ? ಫೇಸ್ಬುಕ್ ಇಲ್ವಾ? ಇಲ್ಲ. ಇನ್ಸ್ಟಾಗ್ರಾಮು? ಅಯ್ಯಯ್ಯೋ, ಕೆಲವರು ನಗರ್ತಾರೆ. ಯಾಕೋ ಡೌಟ್ ನನಗೆ. ಫೇಸ್ಬುಕ್ ಅಕೌಂಟು ಈಗ ನೀವು ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಆದ್ರೆ ಮೊಬೈಲ್ ಅಲ್ಲಿ ರೀಲ್ಸ್ ಅನ್ನ ಎಷ್ಟು ಜನ ಉಜ್ಜುತ್ತೀರಿ? ಒಂದು 10 ನಿಮಿಷ ಆದ್ರೂ ಕೂಡ. ಅಲ್ಲಿ ನಮ್ಮ CDPO ಮೇಡಮ್ ಕೈ ಎತ್ತಾರೆ. ಈಗ ಅದು ತಪ್ಪು ಸರಿ ಬಗ್ಗೆ ನಾನು ಮಾತಾಡೋದಿಲ್ಲ. ನೀವೀಗ ಗೊತ್ತಿದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಟ್ವಿಟರ್ ಇದನ್ನ ಮಾಡಬೇಡಿ ಅಂತ ನಾನೀಗ ಸದ್ಯಕ್ಕೆ ಹೇಳೋದಿಲ್ಲ. ಆದ್ರೆ ಅದು ಯಾಕೆ ಬೇಕು ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ಮಾಡಿ. ಹೇಗೆ ಬಳಸಬೇಕು ಅಂತೇಳಿ ಗೊತ್ತಿದ್ರೆ ಮಾತ್ರ ಮಾಡಿ. ಒಂದು ವೇಳೆ ಇದ್ರೆ ನಿಮ್ಮ ಫ್ರೆಂಡ್ ಲಿಫ್ಟಿಕ್ ಎಲ್ಲ ಹಾಕಿ ಚಂದ ಡ್ರೆಸ್ ಎಲ್ಲ ಮಾಡಿ ಹಿಂಗೆ ಫೋಟೋ ತೆಗೆದು ಅದರಲ್ಲಿ ಫೋಟೋ ಮಾತ್ರ ಅಪ್ಲೋಡ್ ಮಾಡಬೇಡಿ. ಮಾಡ್ಬೋದಾ? ಮಾಡಂಗಿಲ್ಲ. ನಿಮಗೆ ಅದರ ನಿಮ್ಮ DP ಇರುತ್ತೆ. ವಾಟ್ಸಪ್ ಅಲ್ಲಿ ಹೇಗೆ DP ಇರುತ್ತೆ, ಅಲ್ಲಿ DP ಇರುತ್ತೆ. ಅಲ್ಲಿ ಕೂಡ ನಿಮ್ಮ ಒರಿಜಿನಲ್ ಫೋಟೋ ಹಾಕ್ಬೇಡಿ. ಒಂದು ವೇಳೆ ನೀವು ಇಲ್ಲ ಅಂತ ಹೇಳಿದ್ ನನಗೆ ಖುಷಿ ಅನ್ನಿಸ್ತು. ಮೇಲಿನವ್ರು ಯಾರಾದ್ರೂ ಇರಿದಿರಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್? ಸಾರ್ ನಾವು ಹಳ್ಳಿಯವರು ಸರ್, ನಮಗೆ ಅದೆಲ್ಲ ಗೊತ್ತಿಲ್ಲ ಅಂತ. ಸಂತೋಷ. ಆದ್ರೆ ಒಂದು ವೇಳೆ ಇದ್ರೆ ನಿಮ್ಮದ್ದಾಗ್ಲಿ, ನಿಮ್ಮ ಅಕ್ಕಂದಾಗ್ಲಿ, ತಮ್ಮ, ಅಣ್ಣ, ಕುಟುಂಬದ ಯಾರದ್ದು ಫೋಟೋ ಮಾತ್ರ ಹಾಕ್ಬೇಡಿ. ಹಾಕಿದ್ರೆ ಇವತ್ತು ಸಂಜೆ ಹೋಗಿ ಅದನ್ನ ಡಿಲೀಟ್ ಮಾಡಿ. ಯಾವುದೇ ಕಾರಣಕ್ಕೂ ಅದನ್ನ ನೀವು ಅಪ್ಲೋಡ್ ಮಾಡಬಾರದು, ಡಿಲೀಟ್ ಮಾಡಿ. ನಿಮಗೆ ಫೋಟೋ ಹಾಕ್ಬೇಕು ಅಂತ ಹೇಳಿದ್ರೆ ಕುಷ್ಟಗಿಯಲ್ಲಿ ಬೇಕಾದಷ್ಟು ಬಂಡೆಗಳಿದಾವ. ಬಂಡೆ ಫೋಟೋ ಹಾಕಿ, ಹೂವಿನ ಫೋಟೋ ಹಾಕಿ, ಮರದ ಫೋಟೋ ಹಾಕಿ, ಯಾವ್ದಾದ್ರೂ ಒಂದು ಕನಕಗಿರಿಯಲ್ಲಿ ಅಥವಾ ಇಲ್ಲಿ ಎಲ್ಲ ಒಂದು ನಿಮ್ಮ ಕುಷ್ಟಗಿಯಲ್ಲಿ ಯಾವ್ದಾದ್ರು ದೇವಸ್ಥಾನದ ಫೋಟೋ ಹಾಕಿ. ನಿಮ್ಮ ಫೋಟೋ ಮಾತ್ರ ಹಾಕ್ಬೇಡಿ. 1 ನಿಮಿಷ. ಇದೇ ಇಲ್ಲಿ ಚಿಕ್ಕಮಂಗ್ಳೂರು, ನೆನ್ನೆ ಕಡೂರಲ್ಲಿ ಇದ್ದೆ ನಾನು. ಚಿಕ್ಕಮಂಗ್ಳೂರಲ್ಲಿ ಒಂದು ಕೇಸು. ಒಂದು ಹುಡುಗಿ ಫೇಸ್ಬುಕ್, PUC ಮುಗಿದಿದಷ್ಟೇ, 18 ಆಗಿಲ್ಲ, 16 ವರ್ಷ. ಫೇಸ್ಬುಕ್ ಅಲ್ಲಿ ತನ್ನ ಫೋಟೋ ಹಾಕಿದ್ದಾಳೆ. ಫೋಟೋ ತಲೆಯನ್ನ ಕಟ್ ಮಾಡಿ ಕೆಳಗಡೆ ಬೇಡದ್ದೆಲ್ಲ ಅಟ್ಯಾಚ್ ಮಾಡಿ, ಬೇರೆಯವರು ಹಿಂದೆ ಫೋಟೋ, ನೀನು ಸ್ನಾನ ಮಾಡುವಾಗ ನಾನು ತೆಗ್ದಿದ್ದೀನಿ, ಅವಳಿಗೆ ನಾನ್ ಸ್ನಾನ ಮಾಡಿ ಇವನೆಲ್ಲಿ ತೆಗ್ದ ಅಂತ. ಅದು ಸುಳ್ಳು ಅಂತ ಅವಳಿಗೆ ಗೊತ್ತು. ಬಟ್ ಆ ಫೇಸ್ಬುಕ್ ಅನ್ನ ಬೇರೆಯವರು ನೋಡ್ತಾರೆ. ಏನ್ ಮಾಡ್ತೀರಿ? ಇನ್ನು ನೀವು ವಾಪಸ್ ಬರಕ್ಕಾಗಲ್ಲ. ನಂಬರ್ 1. ನಂಬರ್ 2, ಅದ್ರಲ್ಲಿ ಇನ್ನ ಬಹಳ ದೊಡ್ಡ ಅಪರಾಧ ಮಾಡಿದ್ದೇನು ಅಂತ ಹೇಳಿದ್ರೆ, ಅವಳ ಇನ್ನೊಬ್ಬರು ಫ್ರೆಂಡ್ ಏನ್ ಮಾಡಿದ್ದಾರೆ, ಇದು ನನ್ನ ಅಮ್ಮನ ಫೋಟೋ, ಇದು ನನ್ನ ಅಪ್ಪನ ಫೋಟೋ, ಇದು ನಾನು ಸ್ನಾನ ಮಾಡೋದು, ಇದು ನೀನು ಸ್ನಾನ ಮಾಡೋದು ಕಳಿಸು ಅಂತೇಳಿ. ಆ ಹುಡುಗಿ ಪಾಪ ಮುಗ್ಧ ಹುಡುಗಿ, ಇದನ್ನು ಎಲ್ಲರೂ ನೋಡ್ಬೋತಾರೆ ಅನ್ನೋದು ಅವಳಿಗೂ ಗೊತ್ತಿಲ್ಲ. ಅವಳು ಫೋಟೋ ಹಾಕ್ಲಿಕ್ಕೆ ಶುರು ಮಾಡಿದ್ದಾಳೆ. ಫೋಟೋ ಹಾಕಿ ಲಾಸ್ಟ್ಗೆ ಅಪ್ಪ ಅಮ್ಮನಿಗೆ, ಎಜುಕೇಟೆಡ್ ಅದು, ಲಾಸ್ಟ್ಗೆ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಅಪ್ಪ ಅಮ್ಮನ ನಾಚಿಕೆ ತಡೆಯಲಾಗದೆ 3 ಜನನು ಕೂಡ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡು, 3 ಜನ ಸಣ್ಣ ತಪ್ಪು ಮಾಡಿ. ಹಾಗೆ ನಾನು ಯಾಕೆ ಇದನ್ನ ಪ್ರಾರಂಭದಲ್ಲಿ ಒಂದು 2-3 ವಿಚಾರಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಸ್ಲೈಡ್ ಇತ್ತಲ್ಲ 3, ಸಾರಿ, ಯಾಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಅಂತ ನಾವೇನ್ ಕರಿತೀವಿ, ಇವುಗಳ ಬಳಸುವುದು ನಮಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಬಳಸಬೇಡಿ ಅಂತ ನಿಮಗೆ ಅಗತ್ಯ ಇದ್ರೆ ಮಾತ್ರ ಬಳಸಬೇಕು. ಇದು 3ನೇ ವಿಚಾರ. ಯಾಕೆ ಮೊಬೈಲ್ ಮತ್ತು ಬೇರೆ ಬರ್ತೀನಿ ಈಗ ಅಲ್ಲಿ ಒಂದಷ್ಟು ನಿಮಿಷ ಅದನ್ನು ಮಾತಾಡೋಣ. ಇವುಗಳನ್ನೆಲ್ಲ ಏನಕ್ಕೆ ಬಳಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 4 ಶಬ್ದ ಹಾಕಿದ್ದೀನಿ ನಾನು. 1ನೇ ಶಬ್ದ ಏನಿದೆ? ಈಗಾಗಲೇ ನಿಮ್ಗೆ ಆಗಿರ್ಬೋದು, ನೋಡೋಣ. 2ನೇದ್ದು, 3ನೇದ್ದು, 4ನೇದ್ದು, 5ನೇದ್ದು ರಕ್ಷಣಾ. ಈ 5 ಅಂಶಗಳನ್ನ ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ, ಕೇಳೋಣ. ನನಗೆ ಮುಂದೆ ಹೋಗುವ ಮೊದಲೇ ನಿಮ್ಮೊಟ್ಟಿಗೊಂದು ಸಣ್ಣ ಆಟ ಆಡ್ಬೇಕು ಅಂತ ಒಂದು ಆಸೆ ಆಗಿದೆ.
ಒಂದ್ 2 ನಿಮಿಷ, ಒಂದ್ 2 ರಿಂದ 3 ನಿಮಿಷ ಆಟ ಆಡೋಣವ? ರೆಡಿ ಇದ್ದೀರಾ? ವೆರಿ ಗುಡ್. ಯಾಕಂದ್ರೆ ಮಕ್ಕಳಾದ್ರೆ ನನಗೆ ಇದಕ್ಕಿಂತ ಹೆಚ್ಚು ಆಟ ಆಡೋದೇ ಇಷ್ಟ. ಆಟದ ಹೆಸರು ಕಾಯಂಗೆ ಅಂತೇಳಿ. ಏನ್ ಹೇಳಿ? ಓಕೆ, ಆಟದ ಹೆಸರು ಏನು? ಕಾಯಂಗೆ ಅಂತೇಳಿ. ಎಲ್ಲ ಬಲ ಕೈ ಹಿಂಗೆ ಇಟ್ಕೊಳ್ಳಿ. ಬಲ ಕೈ, ಬಲ ಕೈ, ಬಲ ಬಲ. ಓಕೆ, ರೈಟ್ ಹ್ಯಾಂಡ್. ಓಕೆ, ಈಗ ಮನುಷ್ಯರು ತಿನ್ನುವ ವಸ್ತುಗಳ ಹೆಸರನ್ನ ಹೇಳಿದ್ರೆ ಮೇಲ್ನವರು, ವೆರಿ ಗುಡ್. ಮನುಷ್ಯರು ತಿನ್ನುವ ಹೆಸರನ್ನ ಹೇಳಿದ್ರೆ ಅದಕ್ಕೆ ಕಾಯಂಗೆ ಹೇಳ್ಬೇಕು. ಏನ್ ಹೇಳ್ಬೇಕು? ಕಾಯಂಗೆ. ಹೆಂಗೆ ಹೇಳುದು? ಉದಾಹರಣೆಗೆ ಇಡ್ಲಿ, ಕಾಯಂಗೆ. ಕೈ ಅಲ್ಲೇ ಇರಬಾರ್ದು, ವಾಪಸ್ ಕೆಳಗಡೆ ಬರ್ಬೇಕು. ಕೆಲವ್ರದ್ದು ಕೈ ಅಲ್ಲೇ ಇರುತ್ತೆ. ಉದಾಹರಣೆಗೆ ನೋಡಿ, ತೋರಿಸ್ತೀನಿ ಈಗ. ಇಡ್ಲಿ ಕಾಯಂಗೆ, ದೋಸೆ ಕಾಯಂಗೆ, ಮಸಾಲೆ ದೋಸೆ ಕಾಯಂಗೆ. ತಿಂತೇನೆ ಅಂತ. ಕಾಯಂಗೆ ಅಂದ್ರೆ ಏನಂತ? ತಿಂತೇನೆ ಅಂತ. ಹಂಗೆ ಹೇಳುವಾಗ ಮಧ್ಯ ಮಧ್ಯದಲ್ಲಿ ಮನುಷ್ಯರು ತಿನ್ನದೇ ಇರುವ ಕೆಲವು ವಸ್ತುಗಳನ್ನು ಹೇಳ್ತೀನಿ. ಉದಾಹರಣೆಗೆ ಇಡ್ಲಿ ಕಾಯಂಗೆ, ದೋಸೆ ಕಾಯಂಗೆ, ಮಸಾಲೆ ದೋಸೆ ಕಾಯಂಗೆ. ಮಣ್ಣು, ಕಲ್ಲು, ಕೆಸರು ಹಂಗೆಲ್ಲ ಹೇಳ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಸೈಲೆಂಟ್. ಕೈನು ಒಂದಾಡಬಾರ್ದು, ಬಾಯಿನೂ ಒಂದಾಡಬಾರ್ದು, ಸೈಲೆಂಟ್ ಇರ್ಬೇಕು. ಆಗ್ಬೋದಾ? ಒಂದು ಕಂಡೀಷನ್ ಇದೆ. ಏನ್ ಗೊತ್ತಾ? ಔಟ್ ಆದವರು ಇಲ್ಲಿ ಬಂದು ಹಾಡು ಹೇಳ್ಬೇಕು. ಬೇಡ? ಆಯ್ತು, ಬೇಡ ಬಿಡಿ, ಟೈಮ್ ಇಲ್ಲ. ಓಕೆ, ಇರೋ ಟೈಮ್ ಅನ್ನ ಬಳಕೆ ಮಾಡೋಣ. ಓಕೆ, ರೆಡಿ? ರೆಡಿ ಇದ್ದೀರಾ? ಓಕೆ, ಕೆಲವರು ಇನ್ನೂ ರೆಡಿ ಇಲ್ಲ. ಓಕೆ, ಇಡ್ಲಿ ಪಾಪ ನೀವು 9:30 ಬಂದು ಊಟ ತಿಂಡಿ ಆಗಿ ನಿಮಗೆ ಹಸಿತಾ ಇದೆ ಅಂತ ನನಗೆ ಗೊತ್ತಿದೆ. ನೀರೆಲ್ಲ ಕೊಡ್ತಾರೆ. ಇವತ್ತೊಂದು ದಿವಸ ಸ್ವಲ್ಪ ಸಹಿಸ್ಕೊಂಡೆ. ನನಗೆ ಗೊತ್ತಿದೆ ನೀವು 10 ಗಂಟೆಗೆ ಬಂದು ಪಾಪ ನಾನು ಕೇಳ್ಬೇಕು. ತಿಂದಿದ್ಯಾ ಬೆಳಿಗ್ಗೆ? ತಿಂಡಿ ಮನೆಯಲ್ಲಿ ತಿಂಡಿ ತಿನ್ನಲು ಬಂದಿದ್ದೀರಾ? ಅಯ್ಯೋ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇರ್ಲಿ, ಹಾಗಾದ್ರೆ ಬೇಗ ಮುಗಿಸ್ತೀನಿ. ಬೇಗ ಊಟಕ್ಕೆ ಹೋಗೋದು. ಆಗ್ಬೋದಾ? ಬೇಗ ಮುಗಿಸೋಣ. ಸ್ವಲ್ಪ ವಾಯ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ಇದನ್ನ ಸಿಮೆಂಟ್ ಅಲ್ಲಿ ಕಟ್ಟಿದ್ದಾರೆ. ನೀವು ಕಾಯಂಗೆ ಹೇಳಿದ್ರಿಂದ ಇದು ಒಡೆದು ಹೋಗೋದಿಲ್ಲ. ಹೋಗುತ್ತಾ? ಒಡೆದು ಹೋಗೋದಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ಇಡ್ಲಿ, ದೋಸೆ, ಮಸಾಲೆ ದೋಸೆ, ತುಪ್ಪ ದೋಸೆ, ಜಿಲೇಬಿ, ಹಣ್ಣು, ಮಣ್ಣು. ಶಬ್ಬಾಸ್, ಎಷ್ಟು ಚೆನ್ನಾಗಿ ಆಗ್ತದೆ. 4ನೇ ಚಾನ್ಸ್, 2ನೇ ಚಾನ್ಸ್. ಈಗ ಕೆಲವರು ಪರವಾಗಿಲ್ಲ. ಈ ಕಾಲೇಜಿನ ಪ್ರಾಂಶುಪಾಲರ ಲೆಕ್ಚರರ್ಸ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಶಾರ್ಪ್ ಇದ್ದೀರಿ. ವೆರಿ ಗುಡ್, ಥ್ಯಾಂಕ್ಸ್ ಲಾಟ್ ಟು ದಿ ಟೀಮ್. ಇಲ್ಲಿದ್ದಾರೆ ಅಂತ ಭಾವಿಸ್ತೀನಿ. ವೆರಿ ಗುಡ್ ಟೀಮ್. ಈಗ 2ನೇ ಚಾನ್ಸ್. ರೆಡಿ? ಫಾಸ್ಟ್ ಹೇಳ್ಬೇಕು. ಸ್ವಲ್ಪ ನಿಧಾನ ಹೇಳಿದ್ದೀನಿ, ಈಗ ಸ್ವಲ್ಪ ಫಾಸ್ಟ್, ಟೈಮ್ ಇಲ್ಲ, ಅದಕ್ಕೋಸ್ಕರ. ಇಡ್ಲಿ, ದೋಸೆ, ರೊಟ್ಟಿ, ಹಲ್ವಾ, ಜಿಲೇಬಿ, ಹೋಳಿಗೆ, ಜೋಳಿಗೆ. ಅಲ್ಲ, ಭಟ್ರ ಜೋಳಿಗೆ ಯಾಕೆ ತಿಂತೀರಿ? ಓಕೆ, 2ನೇ ಚಾನ್ಸ್. ಇನ್ನು 3ನೇ ಚಾನ್ಸ್. ಇನ್ನು ಕೆಲವರು ಔಟ್ ಆಗಿದ್ದಾರೆ. ನಿಮ್ದು 90% ಚೆನ್ನಾಗಿದೆ. ನೋಡೋಣ, ಎಲ್ಲರೂ ಯಾರು ಔಟ್ ಆಗ್ಬಾರ್ದು, ಎಲ್ಲರೂ ಗೆಲ್ಬೇಕು. 3ನೇ ಚಾನ್ಸ್. ರೆಡಿ? ಓಕೆ, ದೋಸೆ, ಜಿಲೇಬಿ, ಹಣ್ಣು, ರೊಟ್ಟಿ, ಪಲ್ಯ, ಅವಲಕ್ಕಿ, ಬಾಳೆಹಣ್ಣು, ದೋಸೆ, ಕುರ್ಚಿ. ಅಲ್ಲ, ಕುರ್ಚಿ. ಶಬಾಷ್, ಕೈ ಕೆಳಗೆ ಹಾಕಿ. ಈಗ ಕೆಲವರು ಇದರಲ್ಲಿ 3 ವರ್ಗದ ಮಕ್ಕಳು ಸಿಕ್ಕಿದ್ದಾರೆ ನನಗೆ. ನಿಮಗೀಗ ಎಲ್ಲರೂ ಕಾಣ್ತಾ ಇಲ್ಲ. ಮುಂದೆ ಕೂತು ಎಲ್ಲರೂ ಕಾಣ್ತಾರೆ ನಿಮಗೆ. ನನಗೆ ಸಾಧಾರಣ ಹಿಂಗೆ ನೋಡಿದ್ರೆ ಎಲ್ಲರೂ ಕಾಣ್ತಾ ಇದ್ದಾರೆ. ಸಾಧಾರಣ ಕೆಲವರು ಬೆಳ್ಳ ಎಲ್ಲ ಚಂದ ಕಾಣ್ತಾ ಇದ್ದಾರೆ. ಓಕೆ, ಇಲ್ಲಿ 3 ವರ್ಗದ. ಕೆಲವರಿಗೆ ಏನಂದ್ರೆ, ಕೆಲವರು ಪಾಪ ಅಲ್ಲಿ ಹಿಂದೆ ಕೂತಿರೋರಿಗೆ ಮುಂದೆ ಕೂತಿರೋ ಕೆಲವರಿಗೆ ಒಳ್ಳೆ ಸ್ಪಿರಿಟ್ ಬಂದು ಅವ್ರು ಹೆಂಗೆ ಹೇಳ್ತಿದ್ರೆ ಗೊತ್ತಾ? ಕಾಯಂಗೆ ಕಾಯಂಗೆ ಕಾಯಂಗೆ. ಕೈ ಮೇಲೆ ಹೋಗ್ತಾ ಇಲ್ಲ. ಇದನ್ ಮೇಲೆ ಯಾರು ಎತ್ತಬೇಕು? ಇನ್ನು ಕೆಲವರಿಗೆ ಪಾಪ ಬೇಜಾರು, ಅವರು ಬಾಯಲ್ಲಿ ಹೇಳ್ತಾ ಇಲ್ಲ. ಅವರು ಅಂದ್ರೆ ಈ ಟಂಗಿಗೂ ಮೈಂಡಿಗೂ ಯಾವ್ದಕ್ಕೆ? ನಾಲಿಗೆ ಮತ್ತು ಮೈಂಡಿಗೆ ಕನೆಕ್ಷನ್ ಫ್ಯೂಸ್ ಹೋಗ್ಬಿಟ್ಟಿದೆ ಕೆಲವರದ್ದು. ಫ್ಯೂಸ್ ಹಾಕೊಂಬಿಡಿ. ಫೀಸ್ ಹಾಕದಿದ್ರೆ ಶಿವಲಿಂಗಮ್ಮನ ತರ ಆಗಕ್ಕಾಗಲ್ಲ. ಫೀಸ್ ಹಾಕೊಂಬಿಡ್ರಿ. ಹಾಕೊಂಬಿಟ್ರ? ಎಲ್ಲಿಗೆ ಫೀಸ್ ಹಾಕೊಂಡ್ರಿ? ಟಂಗಿಗೆ ಮತ್ತು ಹಾಕೊಂಡ್ರ? ನೋಡೋಣ ಈಗ ಎಷ್ಟು ಜನ ಔಟ್ ಆಗ್ತೀನಿ. 2ನೇ ಚಾನ್ಸ್ ಇಲ್ಲ. ಅಲ್ಲಿ ಆಟ ಮುಗಿಯುತ್ತೆ. ಮೇಲೆ ರೆಡಿ?
ಯಾರು ಔಟ್ ಆಗ್ಬೇಡಿ. ರೆಡಿ ಇದ್ದೀರಾ? ಜೋರಾಗಿ ಹೇಳ್ಬೇಕು, ತಪ್ಪು ಮಾಡಬಾರ್ದು. ವೆರಿ ಗುಡ್. ಆರ್ ಯು ರೆಡಿ? ಓಕೆ. ಕಲ್ಲು. ನೋಡಿ, ನಾನು ಹೇಳಿದ್ದು ನಿಜ ಅಲ್ವಾ ಮೇಡಮ್? ಕಾಯಿಂಗ್ ಅಂತ ಒಂದು ಶಬ್ದ ಬರಲಿಲ್ಲ, ಒಂದು 50 ಕೈ ಸ್ವಿಂಕ್ ಅಂತ ಮೇಲೆ ಹೋಗಿದೆ. ಅಂದ್ರೆ ಫೀಸ್ ಹಾಕೊಂಡಿಲ್ಲ ಇನ್ನು ಕೂಡ. ಫೀಸ್ ಹಾಕೊಂಡ್ರೆ ಮಾತ್ರ ಕನೆಕ್ಟ್ ಆಗೋದು. ಓಕೆ, ಲಾಸ್ಟ್ ಚಾನ್ಸ್. ದೋಸೆ, ಹಲ್ವಾ, ಜಿಲೇಬಿ, ಮಸಾಲೆ ದೋಸೆ, ತುಪ್ಪ ದೋಸೆ, ರೊಟ್ಟಿ, ಪಲ್ಯ, ಮೊಸರು, ಕೆಸರು. ಓಕೆ, ಜೋರ ಚಪ್ಪಾಳೆ ಹೊಡ್ರಿ ಪ್ಲೀಸ್. ಏನನ್ನಿಸ್ತು ಆಟ ಆಡುವಾಗ? ಆಟ ಆಡುವಾಗ ಏನನ್ನಿಸ್ತು ಪ್ಲೀಸ್? ಖುಷಿ ಆಯ್ತು. ಮತ್ತಿನ್ನೇನಾಗುತ್ತೆ? ಆಟ ಆಡಿದ್ರೆ ಖುಷಿ ಆಗುತ್ತೆ, ಮತ್ತಿನ್ನೇನು? ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಮಾತ್ರ ಕರೆಕ್ಟ್ ಆನ್ಸರ್. ಮತ್ತೆ ಬೇರೆ ಏನಾಯ್ತು? ನಿಮಗೇನಾಯ್ತು? ಎಂಜಾಯ್ ಅಂತ ಅಂದ್ರೆ ಇಷ್ಟೊತ್ತು ಬೋರ್ ಇತ್ತು ಹಾಗಾದ್ರೆ ಉದ್ಘಾಟನೆ ಎಲ್ಲ? ಅದು ಖುಷಿ, ಇದು ಖುಷಿ. ಮೈಂಡ್ ಫ್ರೆಶ್ ಆಯ್ತು. ಓಕೆ, ಏಕಾಗ್ರತೆ ಆಯ್ತು. ನಿಮಗೆ ಬೆಳಿಗ್ಗೆ 10 ಗಂಟೆ ಕೂತಿದ್ರಿ ಪಾಪ, ಕೂತು ಬಂದ ಎಲ್ಲ ರೆಡಿ ಆಗಿ ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಳ್ಳಿ, ಎಲ್ಲ ಫ್ರೆಶ್ ಆಗಿ. ಸರಿ ಆದ್ರ ಒಂದಷ್ಟು ಮಾತಾಡ್ತೀನಿ, ಆಗ್ಬೋದಾ? ಓಕೆ. ಈ ಆಟ ಆಡುವಾಗ ಎಲ್ಲರೂ ನಗಾಡಿದ್ರ? ಇಲ್ಲಿ ಮೇಡಮ್ ನಕ್ಕರು, ಮತ್ತೆ ಅಲ್ಲಿ ಸರ್ ನಕ್ಕರು, ಅಲ್ಲಿ ಕೆಲವರು ಸ್ವಲ್ಪ ಅವ್ರು ದೊಡ್ಡವರನ್ನ ಕಾರಣಕ್ಕೆ ನಾವು ದೊಡ್ಡವರಾಗಿರೋ ತಪ್ಪಿಗೆ ಪೂರ್ತಿ ನಗಾಡ್ಲಿಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ. ಯಾಕಂದ್ರೆ ದೊಡ್ಡವರು ಅಂತ ಅದು ಫಿಕ್ಸ್ ಇದೆ ಇನ್ನು ಕೂಡ. ಸಾಧಾರಣವಾಗಿ ಎಲ್ಲರೂ ನಗಾಡಿದ್ದಾರೆ. ನಗಾಡಿದ್ದೀರಾ? ಈಗ ನನ್ನ ಒಂದು ಪ್ರಶ್ನೆ, ಈ ಆಟ ಆಡುವಾಗ ನೀವು ನಗಾಡಿದ್ದು ಯಾಕೆ? ಖುಷಿಯಾದಾಗ ನಗಾಡ್ಬೇಕು. ಯಾರು ಖುಷಿಯಾದಾಗ ನಗಾಡೋದಿಲ್ವೋ ಅವರಿಗೆ 1 ದಿನ ಜೈಲು, 1 ರೂಪಾಯಿ ದಂಡ ಅಂತ ಕಾನೂನು ಉಂಟಾ? ಮತ್ತೆ ಯಾಕೆ ನಗಾಡಿದ್ದು? ಅದು ಸಹಜ, ಮನುಷ್ಯನ ಕ್ರಿಯೆ. ಮತ್ತೆ ಯಾಕೆ ನಗಾಡಿದ್ದು? ಸಹಜ ಆದಾಗ ಅದು ನಗು ಯಾಕೆ ಬಂತು? ತಪ್ಪಾದಾಗ ಯಾರು ನಗಾಡಲ್ಲ. ತಪ್ಪಾದಾಗ ನಮ್ ಕಡೆ ಹೆಂಗೆ ಅಂದ್ರೆ ಅಯ್ಯೋ ಎಂತ ತಪ್ಪು ಮಾಡಕತ್ತ, ತಪ್ಪಾದಾಗ ನಗಾಡೋದಿಲ್ಲ. ಹಾಗಾದ್ರೆ ಯಾಕೆ ನಗಾಡಿದ್ದು? ಹೌದು, ಖುಷಿಯಾದಾಗ ನಗು ಯಾಕೆ ಬಂತು? ನಿಮಗೆ ಕಷ್ಟ ಆದ್ರೆ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ, ಸರಿ ಇದೆ. ಅದಕ್ಕೊಂದು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದಿದೆ, ಬರ್ತೀನಿ ಅಲ್ಲಿ. ಅದೇನು ಅಂತ ಹೇಳಿದ್ರೆ, ಈಗ ಎರಡನೇ ಪ್ರಶ್ನೆ ಇಲ್ಲಿ ಕೂತಿರುವ ಗುಂಪಾಗಿ ಕೇಳ್ತಾ ಇಲ್ಲ, ಇಂಡಿವಿಜುವಲ್ ಆಗಿ ಕೇಳ್ತಾ ಇದ್ರಿ. ಇಂಡಿವಿಜುವಲ್, ವೈಯಕ್ತಿಕವಾಗಿ. ನೀವು ಯಾರು? ಸ್ಟೂಡೆಂಟ್. ಓಕೆ, ನೀವು ಯಾರು? ನೀವು ಕೂಡ ಸ್ಟೂಡೆಂಟ್? ಅದು ಗೊತ್ತಿದೆ ಅಲ್ವಾ ನಮಗೆ? ನೀವು ಯಾರು? ನೀವು ಮನುಷ್ಯರ? ನಿಮಗೆ ಬಾಲ ಇಲ್ಲ, ಮನುಷ್ಯರು ಅಂತ ಗೊತ್ತಿದೆ ನನಗೆ. ನಾನು ಕೇಳ್ತಾ ಇರೋದು ನೀವು ಯಾರು ಅಂತ. ಬಾಲಕಿಯರು. ಅದು ನಿಮ್ಮನ್ನು ನೋಡುವಾಗ ಆಗಲೇ ಗೊತ್ತಾಗಿದೆ ನನಗೆ. ನಿಮ್ದು ಕಾಲೇಜೇ ಬಾಲಕಿಯರ ಕಾಲೇಜ್. ನಿಮಗೆ ಇದು ಕೂಡ ಕಷ್ಟ ಆಗತ್ತೆ. ಈಗ ನಟರಾಜ್ ಸರ್ ನನ್ನಿಂದ ಆಗಲೇ ಹಿಂಗೆ ನೋಡ್ತಾ ಇದ್ರೆ, ಅಲ್ಲ ನಮ್ಮ ಹುಡುಗಿರನ್ನ ನೀನ್ ಯಾರು ಅಂತ ಕೇಳ್ತಿರಲ್ಲ, ನೀನ್ ಯಾರು ಹೇಳಿ ನೋಡೋಣ ಅಂತ. ಅವರೇನ ಸರ್ ವಾಪಸ್ ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಹೇಳಲ್ಲ ಯಾರು ಅಂತ. ಇಲ್ಲಿ ಹೇಳಿದ್ರೆ ಇಷ್ಟ ಇದ್ರಲ್ಲಿ ಏನ್ ದೊಡ್ಡ ಕುಂಬಳಕಾಯಿ ಅಂತ ನಿಮ್ಗೆ ಸಿಟ್ಟು ಬರುತ್ತೆ. ಈಗ ನಾನು ಯಾರು ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ, ನಾನು ರಾಘವೇಂದ್ರ. ಯಾರು? ಮಕ್ಕಳೇ, ವಿದ್ಯಾರ್ಥಿಗಳೇ, ಇಲ್ಲಿಂದ ಶುರುವಾಗುತ್ತೆ ನಿಮ್ಮ ಹಕ್ಕು ಅಟ್ರಾಕ್ಟ್ ಆಗುತ್ತೆ. ನಿಮ್ಮನ್ನು ನೀವು ಗುರುತಿಸಿಕೊಂಡು ಈ ಸಮಾಜದಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದೆ ಯಾವಾಗ? ಒಂದು ಹೆಸರು ಹೊಂದಿದ ಮೇಲೆ. ಹೌದಲ್ಲ? ಹೆಸರು ಇಲ್ಲ ಅಂತ ಹೇಳಿ ಆಗಿದ್ರೆ ಯಾವ್ದೋ ಒಂದು ಆಫೀಸ್ಗೆ ಹೋಗ್ತೀರಿ, ತಹಶೀಲ್ದಾರ್ ಆಫೀಸ್ಗೆ ಹೋಗ್ತೀರಿ. ತಹಶೀಲ್ದಾರ್ ಆಫೀಸ್ಗೆ ಹೋಗಿ, ಸರ್ ನಾನು ಬಾಲಕಿ ಸರ್, ನನಗೊಂದು ಕಾರ್ಡು ಕೊಡಿ. ಹೇಳಮ್ಮ ಫಸ್ಟ್. ಹೆಡ್ ಮಾಸ್ಟರ್ ಹತ್ರ, ಸರ್ ನಾನು ಹುಡುಗಿ ಸರ್, ನನಗೊಂದು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿ ಕೊಡ್ತಾರ? ಹಾಗಾದ್ರೆ ಏನು ಅಂತ ಹೇಳ್ತೀರಿ ನೀವು? ಹಾಗಾದ್ರೆ ನೀವು ಯಾರು? ಈಗ ನಿಮ್ಮ ಹೆಸರು ನೀವು ಯಾರು? ನೀವು ಯಾರು? ಮಂಜುಳಾ, ಸರಸ್ವತಿ ಡ್ಯಾಶ್ 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 ಡ್ಯಾಶ್. ಹಾಗಾಗಿ ಮಕ್ಕಳೇ, ಇನ್ನು ಶುರುವಾಗುತ್ತೆ ನಿಮ್ಮ ಬದುಕುವ ಹಕ್ಕು. ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತೀರಾ? ನಿಮ್ಮನ್ನು ನೀವು ಗುರುತಿಸಿಕೊಂಡು ಸಮಾಜದಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ದೇ ಹೆಸರು ಹೊಂದುವ ಮುಖಾಂತರ.
ಹೆಸರಿಲ್ಲ ಅಂದ್ರೆ ಐಡೆಂಟಿಟಿನೇ ಇಲ್ಲ, ಹೌದಿಲ್ಲ? ಹಾಗಾಗಿ ಇಲ್ಲಿಂದ ಶುರುವಾಗುತ್ತೆ ನಿಮ್ಮ ಬದುಕು ಹಕ್ಕು. ಯಾವ ಹಕ್ಕು? ಆ ಬದುಕು ಹಕ್ಕು ಎಲ್ಲಿ ಬದುಕಬೇಕು? ಮಗುವಿನ ಪ್ರಪ್ರಥಮ ರೈಟ್ ಎಲ್ಲಿ? ಆಗ ಹೇಳಿದ್ ನಾನು, ಸಮಾಜದಲ್ಲಿ ಬಸ್ ಸ್ಟ್ಯಾಂಡ್ ಗಿಸ್ಟ್ಯಾಂಡ್ ಅದು ಸಮಾಜದನ, ಕುಟುಂಬ. ನೀವು ಮರೆತ್ರಿ, 2 ನಿಮಿಷಕ್ಕೆ ಮರೆತ್ರಿ. ಕುಟುಂಬದೊಂದಿಗೆ ಬದುಕುವ ಹಕ್ಕು. ಯಾರೊಂದಿಗೆ? ಅಲ್ಲಿಂದ ಪ್ರಾರಂಭ ಆಗುತ್ತೆ, ಬಹಳ ಮುಖ್ಯವಾಗಿ. ಹಾಗಾಗಿ ನಿಮಗೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ ನಾನು, ಬಹಳ ಮುಖ್ಯವಾಗಿ. ಇಲ್ಲೊಂದು 9 ಪಾಯಿಂಟ್ ಇದೆ. ಇದನ್ನ ನಿಮ್ಮ ಜೀವಮಾನದಲ್ಲಿ ಮರೀಲಿಕ್ಕಿಲ್ಲ. ಇದನ್ನ ತುಂಬಾ ಇದೆ, 9 ಅಷ್ಟೇ ಕೊಡ್ತೀನಿ ನಾನು. ಫಸ್ಟ್, ಈಗಾಗಲೇ ನಾನು ಹೇಳಿದ್ದೀನಿ, ನೀವು ಕೆಲವರು ಮಾತಾಡ್ತಾ ಇದ್ದೀರಿ. ಫಸ್ಟ್ ಯಾವುದಕ್ಕೆ ಆದ್ಯತೆ ಇರಬೇಕು? ನಿಮ್ಮ ಕುಟುಂಬಕ್ಕೆ ಆದ್ಯತೆ ಕೊಡಿ. ಕುಟುಂಬವನ್ನ ಗೌರವಿಸಿ, ತಂದೆ ತಾಯಿಗಳನ್ನ ಗೌರವಿಸಿ, ಅಣ್ಣ ತಮ್ಮಂದ್ರನ್ನ ಗೌರವಿಸಿ, ಅಷ್ಟೇ. ಅಲ್ಲಿಂದ ಶುರುವಾಗತ್ತೆ. ಆಮೇಲೆ ಯಾವತ್ತೂ ನಿರ್ಲಕ್ಷ್ಯ ಮಾಡ್ಬೇಡಿ. ನಿಮ್ಮ ಅಪ್ಪ ಕೆಲವು ಸಲ ತೊಂದರೆ ಆಗಿರ್ಬೋದು, ಬೈದಿರ್ಬೋದು, ಅಮ್ಮ ಬೈದಿರ್ಬೋದು, ಕೆಲವೊಂದು ಕುಟುಂಬಗಳಲ್ಲಿ ಕೆಟ್ಟ ಅಭ್ಯಾಸಗಳು ಇರ್ಬೋದು. ಅದನ್ನ ಸರಿ ದಾರಿಗೆ ತರುವ ಕೆಲಸ ಮಾಡ್ಬೇಕೆ ಹೊರತು ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಮಾಡುತ್ತೀರಾ? ನಿಮ್ಮ ಇಡೀ ಜೀವನಮಾನದಲ್ಲಿ ಇದು ರೈಟ್ ಟೈಮ್ ನಿಮಗೆ, 18ರಿಂದ 21 ರೈಟ್ ಟೈಮ್. ಈಗ ನೀವು ಯಾವತ್ತೂ ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಯಾರನ್ನ? ತಂದೆ ತಾಯಿ ಕುಟುಂಬವನ್ನ. 2ನೇದು ಈಗಾಗಲೇ ನಾನು ಹೇಳಿದ್ದೀನಿ, ಇದನ್ನ ದಯವಿಟ್ಟು ಪಾಲಿಸ್ಬೇಕು. 3ನೇದು ನಿಮಗೆ ಈಗ ಶಿವಲಿಂಗಮ್ಮ, ನಿಮ್ಮ ಜೀವನದ ಗುರಿ ಸ್ಪಷ್ಟ ಇರಬೇಕು. ಅದನ್ನ ಯಾವುದು ತಪ್ಪಲಿಕ್ಕಿಲ್ಲ. ಕೆಲವೊಂದ್ಸಲ ಮಧ್ಯದಲ್ಲಿ ಡೈವರ್ಟ್ ಆಗುತ್ತೆ, ಅಂದ್ಕೊಂಡಂಗ ಆಗೋದಿಲ್ಲ, ಪರವಾಗಿಲ್ಲ. ಅಲ್ಲಿಂದ ಇನ್ನೊಂದು ಗುರಿ ಶಿಫ್ಟ್ ಆಗಿ ಗುರಿ ಮುಟ್ಲಿಕ್ಕೆ ಹಠ ಮತ್ತು ಛಲ ಇರ್ಬೇಕು. ಉದಾಹರಣೆಗೆ ನಿಮಗೊಂದು ಸಣ್ಣ ಘಟನೆ ಹೇಳಿ ನಾನು ಮುಂದೆ ಹೋಗ್ತೀನಿ. ಒಂದು ಸಣ್ಣ, ಕೇಳಿಸ್ತೀರಾ? ಓಕೆ. ಒಂದು ಶಾಲೆಯಲ್ಲಿ ನಿಮ್ಮ ಹಾಗೆ ಒಂದು 80 ಜನ ಹುಡುಗಿಯರು, ಫಸ್ಟ್ PUC ಸೆಕೆಂಡ್ PUC, 80 ಜನ ಹುಡುಗಿಯರು. ಕಾಲೇಜಿನ ಮುಂದೆ ಒಂದು ಬಸ್ ಹೋಗ್ತಾ ಇತ್ತು. ಡ್ರೈವರ್ ಮಾತ್ರ ಅವನು ಡಿಪೋಗೆ ತಗೊಂಡು ಹೋಗುದು ಬಸ್ ಅನ್ನ. ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾನೆ? ಆ ಕಾಲೇಜಿನ ಮುಂದೆ ಹಿಂಗೆ ಬಸ್ ಬಂದು ದಡಕ್ ಅಂತ ನಿಂತೋಯ್ತು. ಬಸ್ ನಿಂತೋಯ್ತು. ಅವನ ಡ್ರೈವರ್ ಒಬ್ಬನೇ ಇದ್ದ. ಹಿಂದೆಲ್ಲ ತಿರುಗಿ ಕೆಳಗಡೆ ಬ್ರೇಕ್ ಕ್ಲಚ್ ಎಲ್ಲ ಒತ್ತಿ ಬಸ್ ಮುಂದೆ ಹೋಗುವಲ್ಲ. ಏನ್ ಮಾಡಿದ್ರೆ ಬಸ್ ಮುಂದೆ ಹೋಗಲ್ಲ. ಏನ್ ಮಾಡ್ಬೇಕು ಅಂತೇಳಿ ಜನ ಹುಡುಗಿರ ಅವಾಗ PT ಪೀರಿಯಡ್ ಎಲ್ಲ ಆಡ್ತಾ ಇದ್ರು. ಇಲ್ಲಿ ಮಕ್ಕಳಿದಾರಲ್ಲ, ಪರವಾಗಿಲ್ಲ. ಆ ಮಕ್ಕಳನ್ನೆಲ್ಲ ಕರೆದ್ರು, ಮಕ್ಕಳೇ ಒಂದು ಉಪಕಾರ ಮಾಡಿ, ಒಂದು ಹೆಲ್ಪ್ ಮಾಡಿ, ಏನು ಬಸ್ ಹಾಳಾಗಿದೆ ಸ್ವಲ್ಪ ತಳ್ಳಿ ಅಂತೇಳಿ. 80 ಜನ ನಿಮ್ಮಂತ ಹುಡುಗಿಯರು ಬಸ್ ಅನ್ನ ತಳ್ತಾರೆ. ಬಸ್ ಅಂದಾಡಲ್ಲ, ಬಸ್ ಗಟ್ಟಿ ನಿಂತಿದೆ. ಅವನು ಡ್ರೈವರ್ ಮುಂದೆ ಸ್ಟೇರಿಂಗ್ ಹಿಂಗೆ ತಿರುಗಿಸ್ತಾನೆ, ಕ್ಲಚ್ ಬ್ರೇಕ್ ಎಲ್ಲ ಒತ್ತಾನಲ್ಲ. 80 ಜನ ಮಕ್ಕಳು PUC ಹುಡುಗರು ಇದು ತಳ್ತಾರೆ. ಇದು ಯಾಕೆ ಬಸ್ ಮುಂದೆ ಹೋಗಲ್ರು? ಅವನು ಪೂರ್ತಿ ಟೆನ್ಷನ್, ತಲೆ ಕೆಟ್ಟೋಗಿ ಅವನು ಅಲ್ಲಿಂದ ಕೆಳಗೆ ಸೀಟಿಂದ ಕೆಳಗಡೆ ಬಂದು ಹಿಂಗೆ ನೋಡ್ತಾನೆ. ಕೆಳಗೊಂದು ಈ 80 ಜನ ಹುಡುಗಿಯರು ಏನ್ ಮಾಡಿದಾರೆ ಗೊತ್ತು ನಿಮ್ಗೆ? ಒಂದು 20 ಜನ ಹುಡುಗಿಯರು ಹಿಂದಿಂದ ಮುಂದಕ್ಕೆ, ಇನ್ನೊಂದು 20 ಜನ ಹುಡುಗಿಯರು ಮುಂದಿಂದ ಹಿಂದಕ್ಕೆ, ಇನ್ನೊಂದು 20 ಜನ ಹುಡುಗರು ಎಡಂದ ಬಲಕ್ಕೆ, ಇನ್ನೊಂದು ಬಾಲದಿಂದ ಎಡಕ್ಕೆ ಸುತ್ತ ನಿಂತ್ಕೊಂಡು ಬಸ್ ಅನ್ನ ತಳ್ಳವ್ರೆ. ನೀವೇನ್ ಹೇಳಿದ್ದು? ಡ್ರೈವರ್ ಏನ್ ಹೇಳಿದ್ದು? ಬಸ್ ಅನ್ನ ತಳ್ಳಿದ್ವಪ್ಪ. ಬಸ್ ಹೋಗಿದ್ರೆ ನಾನೇನ್ ಮಾಡ್ಲಿ? ತಳ್ಳಬೇಕಂತ ಹೇಳಿದ್ರು, ತಳ್ಳಿದ್ವಿ ಅಂತ. ಆವಾಗ ಡ್ರೈವರ್ ಆಲೋಚನೆ ಮಾಡಿದ, ಈ ಮಕ್ಕಳಿಗೊಂದು ಸ್ಪಷ್ಟತೆಯನ್ನ ಕೊಡ್ಬೇಕು ನಾನು ಅಂತ. ಅವನು ಹೇಳಿದ, ಮಕ್ಕಳೇ ಬಸ್ಸಿಗೆ ಮುಂದಕ್ಕೆ ಹೋಗ್ಬೇಕು, ಅದಕ್ಕೆ ನೀವೆಲ್ಲರೂ ಹಿಂದಿಂದ ಎಲ್ಲಿಗೆ ತಳ್ಬೇಕು? ಮುಂದಕ್ಕೆ ತಳ್ಳಿದ್ದು. 80 ಜನ ಮಕ್ಕಳು ಗಜಗಜಗಜಗದಂದು ಹಿಂಗೆ ಬಂದ್ರು, ಬಸ್ ತಳ್ಳಿದ್ರೆ ಬರ್ರ ಅಂತ ಹೊರಟು ಹೋಯ್ತು. ಹಾಗಾಗಿ ಆ ಸ್ಪಷ್ಟತೆಯನ್ನ ಇಟ್ಕೊಂಡ್ರೆ ಮಾತ್ರ ನೀವು ಮಾಡ್ಬೇಕು. ಇಲ್ಲದೆ ಇದ್ರೆ ಅನಾವಶ್ಯಕವಾಗಿ ಯಾವುದೇ ಬೇಡದ್ದೆಲ್ಲ. ಉದಾಹರಣೆಗೆ ಅವಳು ಪ್ರಾರಂಭ ಚಂದ ಹೇಳಿದ್ರು, ಬಹಳ ಚಂದ ಹೇಳಿದ್ರು, ನನ್ನ ಅರ್ಧ ಕೆಲಸ ಅವಳೇ ಮಾಡಿದ್ರು. ಅವಳಿಗೆ ಸ್ಪಷ್ಟತೆ ಇತ್ತು, ನಾನು ನೀಟ್ ಮಾಡ್ಬೇಕು, ಮೆಡಿಕಲ್ ಸೀಟ್ ಬೇಕು ನನಗೆ, ತಗೊಂಡ್ಲು ನೋಡ್ರಿ. ಆ ಸ್ಪಷ್ಟತೆ ಇಲ್ಲ ಅಂದ್ರೆ ಆಗಲ್ಲ. 3ನೇದು, ನಿಮ್ಮ ಸಮಾನರನ್ನು ಮಾತ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡಿ. ಪುಟಾಣಿಗಳೇ, ಮಕ್ಕಳೇ, ನಿಮಗೆ ನಿಮ್ಮ ವೇವ್ ಲೆಂತ್ ಅಂದ್ರೆ ನಿಮ್ಮ ಸಮಾನತೆ ಅಲ್ಲದವರನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಡಿ. ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಬರ್ತಾರೆ ನಿಮ್ಮ ಹತ್ತಿರಕ್ಕೆ, ಮೊಬೈಲ್ ಕೊಡ್ತಾರೆ, ಚೂಡಿದಾರ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಚಪ್ಪಲಿ ಕೊಡ್ತಾರೆ, ಲಿಂಕ್ ಹಾಕ್ತಾರೆ, ಫೋಟೋ ತೋರಿಸ್ತಾರೆ, ಜಡೆಗೆ ಎಣ್ಣೆ ಎಂತೆಂಥದ್ದು ಕೊಡ್ತಾರೆ. ಅದಕ್ಕೇನಾದ್ರು ಅನಾವಶ್ಯಕವಾಗಿ ನಿಮಗೆ ಸಂಬಂಧ ಇಲ್ಲದ
ನಿಮ್ಮ ಸಮಾನತೆಗೆ ಅಲ್ಲದವರನ್ನ ಗೆಳೆಯರನ್ನಾಗಿಸಿ ಮಾಡಿಸಿಕೊಂಡ್ರೆ ಜೀವನವನ್ನ ಕಳ್ಕೊಂಡ್ಬಿಡಬೇಕು. ಯಾರನ್ನ ಗೆಳೆಯರನ್ನಾಗಿಸ್ಬೇಕು? ನಿಮಗೆ ಸಮಾನತೆ ಅಂದ್ರೆ ಆ ಸಮಾನತೆ ಅಲ್ಲ, ನಿಮಗೆ ಸಮಾನರಾಗಿ ನಿಮ್ಮ ವೇವ್ ಲೆಂತ್ ಅಂತ ಕರೀತಾರೆ, ನಿಮಗೆ ಅಡ್ಜಸ್ಟ್ ಆಗುವಂತವರನ್ನ ಮಾತ್ರ ಗೆಳೆಯರನ್ನಾಗಿರ್ಬೇಕು. ಅನಾವಶ್ಯಕವಾಗಿ ಇನ್ನೊಬ್ಬರನ್ನ ಗೆಳೆಯರನ್ನ ಮಾಡಿಸ್ಕೊಂಡ್ರೆ ಮಧ್ಯದಲ್ಲಿ ನಿಮ್ಮನ್ನು ಡೈವರ್ಟ್ ಮಾಡೋದು ಗ್ಯಾರಂಟಿ. ಯಾವ ಕಾರಣಕ್ಕೂ ಮಾಡಬೇಡಿ. ಅದಕ್ಕೆ ನಮಗೆ ನಿಮ್ಮ ಫಿಲ್ಮ್ ಆಕ್ಟರ್ ರಮೇಶ್ ಅವರು ಹೇಳಿದ ಒಂದು ಕಥೆ ನಿಮಗೆ ನೆನಪಿರ್ಬೋದು. ಒಂದು ಕೇಳಿಸ್ಕೊಳ್ಳಿ, ಒಂದು ಕಪ್ಪೆ ಮತ್ತು ಇಲಿ, ಯಾರು ಇಲಿ ಬಹಳ ಕ್ಲೋಸ್. ಕಪ್ಪೆ ಮತ್ತು ಇಲಿ ಒಂದೇ ಜಾತಿಯ ಅಲ್ಲ, ಅದು ಬೇರೆ ಬೇರೆ. ಕಪ್ಪೆ ಮತ್ತು ಇಲಿ ಫ್ರೆಂಡ್ ಮಾಡ್ಕೊಂಡಿರ್ತಾರೆ, ಭಯಂಕರ ಕ್ಲೋಸ್ ಫ್ರೆಂಡ್, ಜೀವಕ್ಕೆ ಜೀವ ಕೊಡುವ ಫ್ರೆಂಡ್. ಅವ್ರ ಫ್ರೆಂಡ್ ಆಗಿ ಒಂದ್ ದಿವಸ ಏನಾಯ್ತು ಅಂತ ಹೇಳಿದ್ರೆ, ನಾವು ಒಳ್ಳೆ ಕ್ಲೋಸ್ ಫ್ರೆಂಡ್ ಅಂತ ಎಲ್ಲರಿಗೂ ತೋರ್ಸೋಣ ಅಂತ ಅಲ್ಲೆಲ್ಲ ಅಡ್ಡಾಡ್ತಾ ಇದ್ರಂತೆ. ಯಾರೆಲ್ಲ? ಕಪ್ಪೆ ಮತ್ತು ಇಲಿ. ಒಂದ್ ದಿವಸ ಕಪ್ಪೆ ಒಂದು ನದಿ ಹತ್ರ, ಒಂದು ಕೊಳ್ಳದ ಹತ್ರ ಬಂತು, ಒಂದು ಸಣ್ಣ ಕೊಳ್ಳ ನೀರಿಂದು. ಅಲ್ಲಿ ಹೆಂಗೆ ಬರುವಾಗ ಆ ನೀರಲ್ಲಿ ಒಂದು ಹುಳ ಕುಡ್ಕೋ 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 ಹಿಂಗ ಹೋಗ್ತಾ ಇತ್ತು. ಆ ಕಪ್ಪೆ, ಅದು ದೊಡ್ಡ ಕಪ್ಪೆ, ಸ್ವಲ್ಪ ಅಂತ ನೋಡ್ತು. ಆವಾಗ ಅದಕ್ಕಿಂತ ಮೊದಲೇ ಇಲಿ ಮತ್ತು ಕಪ್ಪೆಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾವಿಬ್ರು ಒಳ್ಳೆ ಫ್ರೆಂಡ್ ಅಲ್ವಾ, ನಾವು ಫ್ರೆಂಡ್ ಅಂತ ಎಲ್ಲರಿಗೂ ತೋರಿಸ್ಕೊಳಕ್ ಒಂದು ಕೆಲಸ ಮಾಡೋಣ ಅಂತ ಹೇಳಿ, ಇಲಿಗೆ ಏನು ಉದ್ದದ್ದೇನಿದೆ ಹಿಂದೆ ಬಾಲ, ಆ ಇಲಿಯ ಬಾಲವನ್ನ ಕಪ್ಪೆ ಸೊಂಟೆ ಕಟ್ಕೊಂಡೇ ಅಡ್ಡಾಡೋದು. ಯಾವಾಗ ಅಲ್ಲೆಲ್ಲ ಅಡ್ಡಾಡುವಾಗ ಇಲಿಯ ಬಾಲವನ್ನ ಸೊಂಟಕ್ಕೆ ಕಟ್ಕೊಂಡ್ಬಿಟ್ಟಿದೆ ಕಪ್ಪೆ, ಗಟ್ಟಿ ಕಟ್ಕೊಂಡು ನಾವಿಬ್ರು ಕ್ಲೋಸ್ ಫ್ರೆಂಡ್ ಅಂತ ಹಿಂಗ್ ಕಟ್ಕೊಂಡಿದ್ರು. ಈ ಹೊಳ್ಳದಲ್ಲಿ ನೀರಿನ ಗುಂಡಿಯಲ್ಲಿ ಈ ಹುಳ ಕಂಡ ತಕ್ಷಣ ಕಪ್ಪೆ ಏನ್ ಮಾಡುದು ಗೊತ್ತಾ? ಜುಂಕ್ ಅಂತ ನೀರಿಗೆ ಆಡಿತು. ನೀರಿಗೆ ಆರುವಾಗ ಏನಾಯ್ತು? ಸೊಂಟಕ್ಕೆ ಯಾವ್ದನ್ನ ಕಟ್ಕೊಂಡಿದೆ? ಇಲಿಗೆ ಅದು ಈಜಡಕ್ಕೆ ಬರಲ್ಲ, ಕಪ್ಪೆಗೆ ಬರುತ್ತೆ. ಈ ಕಪ್ಪೆಗೆ ಸಮಾನವಾದ ಫ್ರೆಂಡೇ ಅಲ್ಲ ಅದು ಇಲಿ. ಗುಳಂಕ ಅಂತ ಆರಿದ ತಕ್ಷಣ ಇಲಿಗೆ ಈಜಾಗ್ತಾ ಬರಲ್ಲ. ಇದು ಕಪ್ಪೆ ಗೊತ್ತಿಲ್ಲ. ಆ ಇಲಿ ಸ್ವಲ್ಪ ಹೊತ್ತು ಹಿಂಗಿಂಗೆ ಮಾಡಿ 3 ನಿಮಿಷಕ್ಕೆ ಇಲಿ ತೇಲ್ತಾ ಇತ್ತು. 3 ನಿಮಿಷಕ್ಕೆ ಇಲಿ ತೇಲ್ತಾ ಇತ್ತು. ಇಲಿ ತೇಲುವಾಗ ಮೇಲಿಂದ ಒಂದು ರಣ ಹದ್ದು ಬಂತು. ಒಳ್ಳೆ ಊಟ, ಪಲಾವ್ ಸಿಕ್ತು ಇವತ್ತು, ಒಳ್ಳೆ ಮಸಾಲ ದೋಸೆ ಸಿಕ್ತು ಅಂತೇಳಿ ಆ ರಣ ಹದ್ದು ಬಂದು ಇಲಿಯನ್ನ ಪಚಕ್ ಅಂತ ಕರ್ಕಿ ಚೊಂಕ್ ಅಂತ ಮೇಲೆ ತಗೊಂಡೋಗುವಾಗ ಇಲಿಯ ಬಾಲದೊಟ್ಟಿಗೆ ಏನ್ ಬಂತು? ಕಪ್ಪೆ ರಣ ಹದ್ದಿಗೆ 2 ಊಟ, ಒಂದು ಪಲಾವು, ಒಂದು ಮಸಾಲ ದೋಸೆ, ಎರಡನ್ನು ತಿಂದ್ಬಿಡುತ್ತೆ. ಏನಾಯ್ತು? ನಮಗೆ ಸಂಬಂಧಿಸಿದ, ನಮಗೆ ಸಮಾನ ಅಂತ ಅನ್ನಿಸಿಕೊಂಡವರನ್ನ ಮಾತ್ರ ಗೆಳೆಯರನ್ನಾಗಿಸ್ಬೇಕು. ಅದು 2ನೇದು. 3ನೇದು, ಇನ್ನು ಈ ಶಿಕ್ಷಣ ನಿಮ್ಮ ಅಭಿವೃದ್ಧಿಗಾಗಿ ಅಂತ ಇಡ್ಬೇಕು. ಹೆಚ್ಚಿನವರಿಗೆ ಇಲ್ಲಿ ಶಿಕ್ಷಕರಿದ್ರು, ಅವರ ಕೈಯಲ್ಲೂ ಕೂಡ ನನ್ನ ಸಬ್ಮಿಷನ್. ಶಿಕ್ಷಣವನ್ನ ಹೆಚ್ಚಿನವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಜಾಬಿಗೋಸ್ಕರ, ದುಡ್ಡು ಮಾಡ್ಲಿಕ್ಕೋಸ್ಕರ, ಕೆಲಸಕ್ಕೋಸ್ಕರ ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಶಿಕ್ಷಣ ಇರೋದು ಪಡೆದ್ರೆ ಕೆಲಸ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ದುಡ್ಡು ಆಗುತ್ತೆ, ಅದು ಬೇರೆ ಪ್ರಶ್ನೆ. ನೀವೇನಾದ್ರೂ IAS ಮಾಡಿದ್ರೆ ನಿಮಗೆ ಪೋಸ್ಟ್ ಕಾಲ್ ಬಿಡಕ್ಕೆ ಬರುತ್ತೆ. ನೀವು ಅರ್ಜಿ ಹಿಡ್ಕೊಂಡು ಕೆಲಸ ಕೊಡಿ ಅಂತ ಭಿಕ್ಷೆ ಬೇಡುವ ಕೆಲಸ ಇಲ್ಲ. ಶಿಕ್ಷಣ ಇದ್ರೆ ಜಾಬ್ ಸಿಗುತ್ತೆ, ದುಡ್ಡು ಬರುತ್ತೆ. ಶಿಕ್ಷಣವನ್ನ ಅಭಿವೃದ್ಧಿಗೆ ಅಂತ ಕನೆಕ್ಟ್ ಮಾಡ್ಬೇಕೆ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ದುಡ್ಡಿಗೋಸ್ಕರ ಅಂತೇಳಿ ನೀವೇನಾದ್ರು ಲೆಕ್ಕಾಚಾರ ಇಟ್ಕೊಂಡ್ರೆ ಲೈಫ್ ಕಳ್ಕೊಳ್ತೀರಾ. ನೆನ್ಪಿಟ್ಕೊಳ್ಳಿ. ನಮಗೆ ಶಾಲೆಗಳಲ್ಲಿ ಹೆಚ್ಚಿನವ್ರು ಹೆಂಗೆ ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರೆ, ಮಕ್ಕಳೇ B.Ed ಹೋದ್ರೆ ಸಣ್ಣ ಶಾಲೆ ಟೀಚರ್, B.Ed ಹೋದ್ರೆ ದೊಡ್ಡ ಶಾಲೆ ಟೀಚರು, MSW ಹೋದ್ರೆ ಇದು, ಅದು ಹೋದ್ರೆ ಇದು ಹೋದ್ರೆ ನಾವು PUC ತನಕ ನೀವು ಓದೋದು ಅನ್ಯಾಯ, ಶೋಷಣೆ, ಹಿಂಸೆಯಿಂದ ಹೊರಬಂದು ನಾಗರಿಕನಾಗಿ ಬದುಕೋದಕ್ಕೋಸ್ಕರ ಶಿಕ್ಷಣ, ಸ್ವಾಭಿಮಾನಕ್ಕೋಸ್ಕರ ಶಿಕ್ಷಣ, ಅಭಿವೃದ್ಧಿಗೋಸ್ಕರ ಶಿಕ್ಷಣ. ಹಾಗಾಗಿ ದಯವಿಟ್ಟು ಇಡೀ ಮೈಂಡ್ ಸೆಟ್ ಅನ್ನ ಶಿಫ್ಟ್ ಮಾಡಿ. ಎಜುಕೇಶನ್ ಈಸ್ ಫಾರ್ ಡೆವಲಪ್ಮೆಂಟ್, ಎಜುಕೇಶನ್ ಈಸ್ ನಾಟ್ ಫಾರ್ ಟು ಅರ್ನ್ ಮನಿ ಆರ್ ಟು ಗೆಟ್ ಜಾಬ್. ಶಿಕ್ಷಣ ಇರೋದು ನೀವು ಕೆಲಸವನ್ನ ಪಡ್ಕೊಳ್ಳಿಕ್ಕೆ, ದುಡ್ಡು ಮಾಡ್ಲಿಕ್ಕೋಸ್ಕರ ಅಂತ ಏನಾದ್ರು ತಿಳ್ಕೊಂಡ್ರಿ ಸೋಲ್ತೀರಾ. ನಾನು ಸಮಾಜದಲ್ಲಿ ಮುಂದೆ ನನ್ನ ಸ್ವಂತ ಕಾಲ ಮೇಲೆ ನಿಂತು, ಕೇಳಿಸ್ಕೊಳ್ಳಿ, ಅನ್ಯಾಯ, ಅನಾಚಾರ, ಹಿಂಸೆ, ದೌರ್ಜನ್ಯದಿಂದ ಹೊರಬಂದು ಸಾಮಾಜಿಕವಾಗಿ ಗಟ್ಟಿಯಾಗಿ ಸ್ವಾಭಿಮಾನದಿಂದ ಅಭಿವೃದ್ಧಿ ಹೊಂದೋದಕ್ಕೋಸ್ಕರ ಶಿಕ್ಷಣ ಅನ್ನುವಂಥದ್ದನ್ನ ಇವತ್ತಿನಿಂದ ಬೀಜ ಹಾಕಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮಕ್ಕಳು, ತಂಗಿ, ಅಣ್ಣ, ತಮ್ಮ ಯಾರಿದ್ರು ಅವರ ಮನಸ್ಸಲ್ಲಿ ಫಸ್ಟ್ ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು ಅಭಿವೃದ್ಧಿ. ಹಾಗಾಗಿ ಶಿಕ್ಷಣ ಯಾವುದಕ್ಕೋಸ್ಕರ?
ಕೆಲವರು ನಿಮಗೆ ಶಾಲೆಗಳಲ್ಲಿ ಬಂದು ಕೇಳ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು, ಮಕ್ಕಳೇ ಚೆನ್ನಾಗಿದ್ದೀರಾ, ಮುಂದೆ ನೀನ್ ಏನಾಗ್ಬೇಕು ಅಂತಿದ್ಯಾ? ಅವ್ರಿಗೆ ಹೇಳ್ತಾರೆ, ಸಾರ್ ನಾನು ಟೀಚರ್, ಇವಳು ನಾನು DC, ಅವಳು ನಾನು ಪೊಲೀಸ್. ಅದಕ್ಕೋಸ್ಕರ ಅಲ್ಲ. ಅವಾಗ ಯಾವನಾದ್ರೂ ಒಬ್ಬರನ್ನ, ಸಾರ್ ನಾನ್ ದನ ಮೇಯಿಸ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ದನ ಮೇಯಿಸೋದು ಕೆಟ್ಟ ಕೆಲ್ಸನ ಅಲ್ಲ. ಚಪ್ಪಲಿ ಹೊಲಿಯೋದು ಕೆಟ್ಟ ಕೆಲ್ಸನ ಅಲ್ಲ. ನನಗೆ ಎಂತವರು ಕುಷ್ಟಗಿಯಲ್ಲಿ ಬೇಕು ಅಂತ ಹೇಳಿದ್ರೆ ವಿದ್ಯಾವಂತರು, ಓದಿದ ಚಪ್ಪಲಿ ಹೊಲಿಯವನು ಬೇಕು, ಓದಿದ ಕ್ಯಾರೇಜ್ನವನು ಬೇಕು, ಓದಿದ ರೈತರು ಬೇಕು, ಓದಿದ ಶಿಕ್ಷಣ ಪಡೆದ ರೈತರು ಬೇಕು ನಮ್ಗೆ. ಅದು ಕನಿಷ್ಠ PUC ಅಥವಾ ಡಿಗ್ರಿ ತನಕ. ಹಾಗಾಗಿ ಶಿಕ್ಷಣ ಅಭಿವೃದ್ಧಿ ನಿಮ್ಮ ಕುಟುಂಬವನ್ನ ಮೇಲೆತ್ತಲಿಕ್ಕೆ ಹೊರತು ಜಾಬಿಗೋಸ್ಕರ ಅಲ್ಲ ಅನ್ನೋದು ನಿಮಗೆ ಇವತ್ತಿಂದ ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಶಾಲೆಗಳಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ಎಷ್ಟೋ ಟೀಚರ್ಸ್ಗಳಿದ್ರೆ ಕ್ಷಮಿಸ್ಬೇಕು, ಎಷ್ಟೋ ಟೀಚರ್ಸ್ಗಳು ನಮಗೊಂದು ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ. ಮಕ್ಕಳೇ ಪಾಸ್ ಆಗ್ಬೇಕಾದ್ರೆ ಎಷ್ಟು ಮಾರ್ಕ್ ತೆಗಿಬೇಕು? ಪಾಸ್ ಆಗ್ಬೇಕಾದ್ರೆ 35 ಮಾರ್ಕ್ ತೆಗಿಬೇಕು. ಆಮೇಲೆ ಕನ್ನಡ, ಇಂಗ್ಲಿಷ್ ಕಷ್ಟ, ಮ್ಯಾಥಮೆಟಿಕ್ಸ್ ಕಷ್ಟ, ಹಾಗಾಗಿ ಅದರಲ್ಲಿ ಸ್ವಲ್ಪ ಕಡಿಮೆ ತೆಗೆದ್ರೆ ಸಮಾಜ ಕನ್ನಡದಲ್ಲಿ ಜಾಸ್ತಿ ತೆಗಿ, ಒಟ್ಟು 210 ಸಾದ್ರೆ ಸಾಕು ಅಂತ ಹೇಳಿದ್ರು. ಶಿಕ್ಷಣದಲ್ಲಿ ನಿಮಗೆ ಬೇಕಾಗಿರೋದು ಸಾಮರ್ಥ್ಯವೇ ಹೊರತು ಅಂಕಗಳಲ್ಲ, ಸಾಮರ್ಥ್ಯ ಆಧಾರಿತ ಕಲಿಕೆ. ಹಾಗಾಗಿ ನಿಮಗೆ ಆಕ್ಚುಲಿ ನಾನು ಶಾಲೆಗೆ ಹೋಗಿ ನನಗೆ ಹಂಗೆ ಹೇಳಿದ್ರು ಟೀಚರು, ರಾಘವೇಂದ್ರ ಪಾಸ್ ಆಗ್ಬೇಕಾದ್ರೆ 35 ಮಾರ್ಕ್ ತೆಗಿಬೇಕು ಅಂತ. ಆಕ್ಚುಲಿ ಏನ್ ಗೊತ್ತಾ, ನಾನೊಂದು 60 ತೆಗಿಯುವಂತ ಪ್ಲಾನ್ ಮಾಡಿದ್ದೆ. ಎಷ್ಟು ತೆಗಿಯುವಂತ? ಅವ್ರ ಟೀಚರ್ 35 ಅಂತ ಹೇಳಿದ್ರು, ಮತ್ತೆ 35 ತೆಗೆದದ್ ನಾನು. ಹಾಗಾಗಿ ಅದೊಂದು ಇಲಾಖೆ ಒಂದು ಮಾನದಂಡವೇ ಹೊರತು ಅದೇ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದ್ರೆ ಕೆಪಾಸಿಟಿ. ಅದಕ್ಕೋಸ್ಕರ ಶಿಕ್ಷಣ ಬೇಕು ಅನ್ನೋದು ನೆನಪಿರ್ಲಿ. ನೆಕ್ಸ್ಟ್, ಅನವಶ್ಯಕವಾಗಿ ಯಾರ ಗೆಳತನವೂ ಬೇಡ. ಅನಾವಶ್ಯಕವಾಗಿ ನಿಮಗೆ ಒಬ್ರು ಸಿಗ್ತಾರೆ, ಈಗ ಇಲ್ಲಿ ದಾರಿಯಲ್ಲಿ ಸಿಗ್ತಾರೆ, ಚಂದ ಕಾಣ್ತೀಯ ನೀನು, ಚಂದ ಇದ್ದೀಯ, ಯಾರ ಅಪ್ಪನ ಹೆಸರೇನು? ಎಲ್ಲಿ? ಸುಮ್ಮನೆ ಆವಾಗ ನೀವು ಅದಕ್ಕೆ ಅಂದ್ರೆ ನಿನ್ನ ಚೂಡಿದಾರ ಚಂದ ಇದೆ, ತಲೆ ಬಾಚಿದ್ದು ಚಂದ ಬಾಚಿದ್ಯ ನೀನು, ಹಿಂಗೆಲ್ಲ ಹೇಳುವಾಗ ನೀವೇನಾದ್ರು ಹೌದಾ ಅಂಕಲ್, ನಮ್ಮ ಅಮ್ಮನ ಬಾಚಿದ್ವಿ, ಹಿಂಗೇನಾದ್ರು ನುಂದ್ರಿ ನೆಕ್ಸ್ಟ್ ಗಿಫ್ಟ್ ತಂದು ಕೊಡ್ತಾನೆ, ಪುಸ್ತಕ ತಂದು ಕೊಡ್ತಾನೆ, ಮೊಬೈಲ್ ತಂದು ಕೊಡ್ತಾರೆ. ಯಾರ್ಯಾರು ನಿಮ್ಮಲ್ಲಿ ಕಡಿಮೆ ಕೆಲವು ಜಿಲ್ಲೆಗಳಲ್ಲಿ ನಡೀತೇವೆ, ಅದನ್ನ ನೀವು ಮಾಡ್ಬೇಕು. ನೆಕ್ಸ್ಟ್, ಮೊಬೈಲ್ ಅನ್ನ ಏನಕ್ಕೆ ಬಳಸಬೇಕು? ಇದು 3ಕ್ಕೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ನಿಮಗೆ ಅಧ್ಯಯನಕ್ಕಾಗಿ ಇಂಪಾರ್ಟೆಂಟ್ ಏನಾದ್ರು ಮಾಹಿತಿ ಬೇಕು ಅಂತಿದ್ರೆ ಅದಕ್ಕೆ, ಮತ್ತೆ ಡೆವಲಪ್ಮೆಂಟ್ಗೆ ಮಾತ್ರ ಬಳಸ್ಬೇಕು, ಅನಾವಶ್ಯಕವಾಗಿ ಬಳಸ್ಬೇಕು. ಒಮ್ಮೆ ನೀವು ಅದನ್ನ ಏನಾದ್ರೂ ಹಿಂಗೆ ರೀಲ್ಸ್ ಫೇಸ್ಬುಕ್ ಅಲ್ಲಿ ಹಿಂಗೆ ಮುಟ್ಟಿದ್ರೆ ಆ ಫೋಟೋ ಹಿಂಗೆ ಬ್ಲೋಪ್, ಇಲ್ಲಿ ದೊಡ್ಡವರಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ, ಟೀಚರ್ಸ್ಗಳಿದ್ರೆ, ಒಮ್ಮೆ ಹಿಂಗೆ ಮುಟ್ಟಿ ಆ ಫೋಟೋ ಹಿಂಗೆ ಮುಂದೆ ಬಂತು ಅಂತ ತಿಳಿದ್ರೆ ನಿಮಗೆ ಮರುದಿವಸ ಬೆಳಿಗ್ಗೆ ಆ ತರದ್ದು ತುಂಬಾ ಲೈನ್ ಅಲ್ಲಿ ಬರ್ತಾ ಇರ್ತದೆ. ಹೌದಿಲ್ಲ ಸರ್? ಯಾಕಂದ್ರೆ ಇವನು ನೋಡ್ತಾನೆ ಅಂತ ಗೊತ್ತಿದೆ ಅವರಿಗೆ, ಪುನಃ ಕಳಿಸ್ತಾನೆ. ಅದನ್ನ ಕೇಳಿಸ್ಕೊಳ್ಳಿ, ವಿಸಿಟೇಷನ್ ಸೈಟ್ ಮ್ಯಾನೇಜರ್ಸ್ ಅಂತ ಕೂತಿರ್ತಾರೆ ಲಕ್ಷಾಂತರ ಜನ BPOದಲ್ಲಿ, ಲಕ್ಷಾಂತರ ಜನ. ಅವ್ರೇನ್ ಹೇಳ್ತಾರೆ, ನೀನ್ ಕಳಿಸಿದ ಫೋಟೋ ವಿಡಿಯೋ ಇವತ್ತು 2 ಲಕ್ಷ, ಇಂಥದ್ದು ನಾಳೆ 4 ಹಾಕು ಅಂತೇಳಿ ಅವನಿಗೆ ದುಡ್ಡು ಬರುತ್ತೆ. ನೀವು ಹಿಂಗೆ ನೋಡಿದ್ರೆ ಮುಗಿದೋಯ್ತು ಕತೆ. ಹಾಗಾಗಿ ದಯವಿಟ್ಟು ಅದಕ್ಕೆ ಬಳಸುವಂಗಿಲ್ಲ ಅನ್ನುವಂಥದ್ದು ಇಂಪಾರ್ಟೆಂಟ್. 1 ಆಯ್ತು, 2, 3, 4, 5, 6, 7. ಇನ್ನು 8ನೇದು, ನಿಮ್ಮ ಶಾಲೆ ಕಾಲೇಜು ಶಿಕ್ಷಕರನ್ನ ಗೌರವಿಸಬೇಕು. ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಘಟನೆಗಳಲ್ಲಿ ಆಗಿದ್ದಾವೆ, ಹಾಗಂತೇಳಿ ಎಲ್ಲರೂ ಅದನ್ನು ಮಾಡಲ್ಲ. ಹಾಗಾಗಿ ಅದನ್ನ ಗೌರವಿಸಿದ ಕಳಿಸ್ಬೇಕು. 8ನೇದು. 9ನೇದು ಬಹಳ ಬಹಳ ಇಂಪಾರ್ಟೆಂಟ್. ಏನ್ ಕಲಿಬೇಕು ನೀವು? ಇಲ್ಲ, ನನಗೆ ಅಗತ್ಯ ಇಲ್ಲ. ನೀವು ಎಲ್ಲಿ ತನಕ ನಿಮಗೆ ಅನ್ವಾಂಟೆಡ್ ಬೇಡದ್ದನ್ನ ಬೇಡ ಅಂತೇಳಿ ಮೊಬೈಲ್ ಅಲ್ಲಿ ಲಾಕ್ ಮಾಡ್ಲಿಕ್ಕೆ, ಬಾಯಲ್ಲಿ ಹೇಳಲಿಕ್ಕೆ, ಉದಾಹರಣೆ ಕೆಲವರು ಬರ್ತಾರೆ ಅನಾವಶ್ಯಕವಾಗಿ ನಿಮಗೆ ಏನೋ ಕೊಡ್ತಾರೆ, ಆವಾಗ ನೀವೇನ್ ಹೇಳ್ಬೇಕು? ಬೇಡ ಅಂತ ಹೇಳಲಿಕ್ಕೆ ಕಲಿಸ್ಬೇಕು, ಇಲ್ಲ ಅಂತ ಹೇಳಲಿಕ್ಕೆ ಕಲಿಬೇಕು, ಅಗತ್ಯ ಇಲ್ಲ ಅಂತ ಕಲಿಬೇಕು, ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಕಲಿಬೇಕು. ಈ ಶಬ್ದಗಳು ನಿಮಗೆ ಅದರಲ್ಲೂ ಕೂಡ ತಾಯಂದಿರಾಗುವರು. ನೀವು ಮುಂದೆ 25-30 ವರ್ಷ ದಾಟಿದ ಮೇಲೆ ನೀವು ಈ ನಾಡಿನ ಎಷ್ಟೋ ಜನಗಳಿಗೆ, ಎಷ್ಟೋ ಮೇಡಮ್ ಹೇಳಿದ್ರು, ನೀವು DC ಆಗೋದು ಅದಕ್ಕಿಂತಲೂ ಹೆಚ್ಚು.
ನೀವು ಎಷ್ಟೋ ಜನರಿಗೆ ಜನ್ಮ ನೀಡುವಂತ ತಾಯಂದಿರಾಗಲಿಕ್ಕಿದ್ದೀರಿ. ಹಾಗಾಗಿ ನೀವು ಈಗ ಇದನ್ನ ಹೇಳದಿದ್ರೆ ಮುಂದೆ ಹೇಳಲಿಕ್ಕೆ ಅವಕಾಶ ಸಿಗೋದಿಲ್ಲ, ಕಳ್ಕೊಂಡ್ಬಿಡ್ತೀರಾ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಒಂದು ವೇಳೆ ಮೊಬೈಲ್ ಬಳಸಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಫಾಸ್ಟ್ ಹೋಗ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ನೀವೇನಾದ್ರೂ ಮೊಬೈಲ್ ದಿನಕ್ಕೆ ಅರ್ಜೆಂಟ್ ಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 1 hour ಮೊಬೈಲ್. ನನಗೆ ಅದಕ್ಕೆ ಹೇಳಲಿಕ್ಕೆ ಇಲ್ಲಿ ದೊಡ್ಡ ಕ್ರೌಡ್ ಇದೆ. ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ವ ಕಲಿಕೆಯನ್ನ ನಿಲ್ಲಿಸುತ್ತೆ. ಮಕ್ಕಳೇ ಹಲೋ, ನಿಮ್ಮ ಸೆಲ್ಫ್ ಎಕ್ಸ್ಪ್ಲನೇಟರಿ ಸೆಲ್ಫ್ ಲರ್ನಿಂಗ್ ಅನ್ನ ಸ್ಟಾಪ್ ಮಾಡುತ್ತೆ. ಯಾಕಂದ್ರೆ ಅದೇ ಎಲ್ಲ ಹೇಳಿಕೊಡುತ್ತೆ. ನೀನ್ ತಪ್ಪೊತ್ತಿದ್ಯಾ, ಈ ಕಡೆ ಹೊತ್ತು, ಮೇಲೆ ಹೊತ್ತು, ಕೆಳಗಡೆ ಹೊತ್ತು ಅಂತ ಅದೇ ಹೇಳುತ್ತೆ. ಹಾಗಾಗಿ ಅದೇ ಹೇಳುವ ಕಾರಣ ನಿಮ್ಮ ಸ್ವಂತ ಕಲಿಕೆ ಬಂದಾಗತ್ತೆ. ಈಗ ಅವಳ ಆತರ ನೀವು ಮುಂದೆ ಬರಕ್ಕಾಗ ಬಹಳ ಡೇಂಜರ್. ಅದು ಈ ವಯಸ್ಸಲ್ಲಂತೂ 21ರಿಂದ 23, ಸಾಧಾರಣವಾಗಿ 14ರಿಂದ 23 ಈ ವಯಸ್ಸನ್ನ ನೀವೇನಾದ್ರೂ ಡೈವರ್ಟ್ ಮಾಡಿ ಕಳ್ಕೊಂಡ್ರೆ ಬಹಳ ಕಷ್ಟ ಇದೆ. ಅದಕ್ಕೋಸ್ಕರವಾಗಿ ಸ್ವಕಲಿಕೆ ನಿಲ್ಲುತ್ತೆ. ಮತ್ತೆ ನಿಜವಾಗಿ ಉದಾಹರಣೆಗೆ ಬೀಡಿ, ಸಿಗರೇಟು, ತಂಬಾಕು, ಕಡ್ಡಿ ಪುಡಿ, ಆಮೇಲೆ ಏನದು ಡ್ರಿಂಕ್, ನಿನಗೇನ್ ಗೊತ್ತು? ಉದಾಹರಣೆ ವೆರಿ ಗುಡ್, ಎಲ್ಲರೂ ಹೇಳೋದಕ್ಕೆ ಕೇಳಿ ಗೊತ್ತು. ಡ್ರಿಂಕ್ಸ್ ಇದನ್ನೆಲ್ಲ ಅದು ಮಾತ್ರ ಎಡಿಕ್ಷನ್ ಅಲ್ಲ. ನಿಮಗೆ ಮೊಬೈಲ್ ಅನ್ನು ಒಂದು ದಿನಕ್ಕೆ ಈ ವಯಸ್ಸಲ್ಲಿ ನೀವು 2 ಗಂಟೆಯಿಂದ ನಿಮಾನ್ಸಿನ ಸ್ಟಡಿ ಪ್ರಕಾರ ಒಂದು ದಿನಕ್ಕೆ 2 ಗಂಟೆಗಿಂತ ಜಾಸ್ತಿ ನೋಡಿದ್ರೆ ನೀವು ಸ್ಕ್ರೀನ್ ಅಡಿಕ್ಷನ್ ವ್ಯಸನ ಪ್ರಾರಂಭ ಆಗುತ್ತೆ. ಸಬ್ಸ್ಟಾನ್ಸ್ ಅಬ್ಯೂಸ್ ಇದ್ದಂಗೆ ಇದೊಂದು ಅಬ್ಯೂಸ್. ಸ್ಕ್ರೀನ್ ನಿಮ್ಮನ್ನು ಅಬ್ಯೂಸ್ ಮಾಡುತ್ತೆ. ನಿಮ್ಗೆ ಹೊರಗಡೆ ಬರಕ್ಕಾರಲ್ಲ. ನೀವು ಯಾವ್ದಾದ್ರು ರೀಲ್ಸಿಂಗ್ ನೋಡ್ತಿದ್ದಾಗ ಅಪ್ಪನ ಅಮ್ಮನ ಕರೆದ್ರೆ ಅಲ್ಲಿ ಸ್ವಲ್ಪ ಕಸ ಇತ್ತೆ, ಬಾರೆ ಊಟ ಮಾಡಿ ಎಷ್ಟೊತ್ತಾಯ್ತು ನಿನಗೆ ಹಂಗ ಹೇಳಿದ್ರೆ ನಿಮಗೆ ಅದು ನೋಡ್ತಿರೋ ಸಿಟ್ಟು ಬರುತ್ತೆ. ಅಮ್ಮ ಸುಮ್ಮನೆ ಸ್ವಲ್ಪ ಸುಮ್ಮನೆ ನಿಲ್ಲು, ಮಾಡ್ತೀನಿ ಇರು. ನೀವು ಇದಕ್ಕೆ ಅಡಿಕ್ಷನ್ ಆಗ್ತೀರಾ, ಅಡಿಕ್ಷನ್. ಅದಕ್ಕೋಸ್ಕರ 23 ವರ್ಷ ತನಕ ಅದನ್ನ ಕಂಟ್ರೋಲ್ ಮಾಡಿ. ನಂತರ ನಾನು ಮಾಡಿ ಅಂತ ಹೇಳಿದಿಲ್ಲ, ಕನಿಷ್ಠ 23 ವರ್ಷ. ನಿಮಾಂಸಿನ ಮೊನ್ನೊಂದು ಪುಸ್ತಕ ರಿಲೀಸ್ ಆಗಿದೆ, ನಾನು ಅದರಲ್ಲಿ ಡ್ರಾಫ್ಟಿಂಗ್ ಮೆಂಬರು. ಇಲ್ಲಿ ದೊಡ್ಡವರ ಮಾಹಿತಿಗೋಸ್ಕರ ಮಕ್ಕಳೇ ದಯವಿಟ್ಟು ಅರ್ಥೈಸ್ಕೊಳ್ಳಿ. ಒಂದು ದಿನಕ್ಕೆ ಯಾರು ಹೆಚ್ಚು 7 ಸೆಲ್ಫಿಗಳನ್ನ ತೆಗಿತಾನೋ, ಎಷ್ಟು 7 ಸೆಲ್ಫಿಗಳನ್ನು ತೆಗಿತಾನೋ ಅವನು ವ್ಯಸನಿ, ಅವನಿಗೆ ಮಾನಸಿಕ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸಿಕ್ಕಲ್ಲಿ ಹೋಗಿ ಹಿಂಗೆ ಸೆಲ್ಫಿ, ಬಾರೆ ಮೇಡಮ್ ಒಂದು ಸೆಲ್ಫಿ, ಸರ್ ಒಂದು ಸೆಲ್ಫಿ. 7 ಫೋಟೋಗಿಂತ ಜಾಸ್ತಿ ಒಂದು ದಿನಕ್ಕೆ ಫೋಟೋ ತೆಗೆಯುವವನಿಗೆ ಈ ಸಮಸ್ಯೆ ಇದೆ ಮತ್ತು ಮಾನಸಿಕ ಸಮಸ್ಯೆ ಇದೆ ಅಂತ 100% ಗ್ಯಾರಂಟಿ. ದಯವಿಟ್ಟು ನನ್ನನ್ನು ಅರ್ಥೈಸ್ಕೊಳ್ಳಿ. 3ನೇದು ಏಕಾಗ್ರತೆ ಕಡಿಮೆ ಆಗುತ್ತೆ. ನಿಮಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಹಿಂಗೆ ಓದ್ತಾ, ನಾಳೆ ಪರೀಕ್ಷೆ ಐತೆ, ಓದುವಾಗಲೂ ಕೂಡ ಅಮ್ಮ ಒಮ್ಮೆ ಕೊಡಮ್ಮ ಮೊಬೈಲ್, ಅಮ್ಮ ಒಮ್ಮೆ ಕೊಡು, ಮತ್ತೊಮ್ಮೆ ಖುಷಿ ಆಗೋದು. ನಿಮ್ಮ ಏಕಾಗ್ರತೆ ಆ ಕಡೆಗೆ ಶಿಫ್ಟ್ ಆಗಿದೆ. ಇಲ್ಲಿಂದ ಕಳ್ಕೊಳ್ತೀರಾ, ಸಿಟ್ಟು ಬರುತ್ತೆ. ಈಗಾಗಲೇ ಹೇಳಿದ್ದೀನಿ, ನಿಮಗೆ ಮೊಬೈಲ್ ನೋಡ್ತಾ ಇರೋವರಿಗೆ ಮೊಬೈಲ್ ನೋಡ್ಬೇಡಿ ಅಂತ ಏನಾದ್ರು ಹೇಳಿದ್ರೆ, ಮೊಬೈಲ್ ನೋಡ್ಬೇಡಿ ಅಂತ ಏನ್ ಹೇಳಿದ್ರೆ ಹಾಕೊಳ್ಳಿ, ಸಿಟ್ಟು ಬರುತ್ತೆ. ಇಲ್ಲೆಲ್ಲ ನೋಡ್ತಾ ಇದ್ದಾರೆ ನೋಡಿ, ಸರ್ ಮೊಬೈಲ್ ನಿಲ್ಸಿ ಸರ್, ಈಗ ಅವ್ರ ಮಕ್ಕಳು ಮಾತಾಡ್ತಾರೆ, ಓಕೆ, ಸಿಟ್ಟು ಬರುತ್ತೆ. ಆಮೇಲೆ ಮೊಬೈಲ್ ಹೆಚ್ಚು ಅಡಿಕ್ಷನ್ ಆಗಿರ್ತಾರೆ ನೋಡಿ, ಕೂತಿರ್ತಾರೆ ನೋಡಿ, ಅವ್ರು ಒಂಟಿಯಾಗಿ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಕಾಲು ಹೊತ್ತು ಮಾಡಿ ಗುಜ್ಜುತ್ತಾ ಇರ್ತಾರೆ. ಅದಕ್ಕೆ ನೀವು ಕನಿಷ್ಠ 23, ಕನಿಷ್ಠ ಅಂತ ಹೇಳೋದು ನಾನು ಅಷ್ಟೇ. ಜೀವನದ ಗುರಿ ಉದ್ದೇಶ ನೀವೇನೋ ಆಗ್ಬೇಕು ಅಂತಿದ್ರಿ, ಅದು ನಾಶ ಆಗತ್ತೆ. ಯಾರು ಬೇಡ ಅನ್ನಿಸ್ತದೆ. ಮೆದುಳು, ದಯವಿಟ್ಟು ಅರ್ಥೈಸ್ಕೊಳ್ಳಿ, ನನಗೆ ಚಿತ್ರ ಆಮೇಲೆ ತೋರಿಸ್ತೀನಿ. ಹಿಪೋಕಾಂಪಸ್ ಅಂತ ಈ ಸೈಜಿನ ಒಂದು ಪರ್ಪಲ್ ಕಲರ್ನ ಒಂದು ಭಾಗ ಇದೆ ಇಲ್ಲಿ ಮೆದುಳಲ್ಲಿ. ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಕೆಲಸ ಮಾಡೋದು ಸ್ಟಾಪ್ ಮಾಡಿಸುತ್ತೆ. ಒನ್ ಸೈಡ್ ಮಾತ್ರ. ವೇಗಸ್ ನರ್ವ್ ಅಂತ ಹೇಳಿದೆ, ಇನ್ನೊಂದು ನರ್ವ್ ಇದೆ. ಆ ಇನ್ನೊಂದು ನರ್ವ್, ವೇಗಸ್ ನರ್ವ್ ಕೆಲಸ ಮಾಡೋದು ನಿಲ್ಲುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಜಾಸ್ತಿ ಸುಳ್ಳು ಸುದ್ದಿಗಳನ್ನ ನೀವು ನಂಬಲಿಕ್ಕೆ ಶುರು ಮಾಡ್ತೀರಾ, ಸುಳ್ಳು ಸುದ್ದಿಗಳನ್ನ. ಹಾಗಾಗಿ ಮೊಬೈಲ್ ಬಳಕೆಯ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳಿ, ಅದರಿಂದ ಹೊರಬರಲಿ. ಈಗ ವಿಷಯಕ್ಕೆ ಬರ್ತೀನಿ, ಬಹಳ ಮುಖ್ಯವಾಗಿ. ಹೆಚ್ಚು ಸುಳ್ಳು ಹೇಳಿ ಪ್ರಾರಂಭಿಸ್ತಾರೆ, ವಿಕೃತ ಕೆಲಸ ಮಾಡಲು ಹೆಸುವುದಿಲ್ಲ, ಬೇರೆ ಬೇರೆ ತಪ್ಪು ಕೆಲಸಗಳನ್ನು ಮಾಡ್ತೀರಾ, ಕುಟುಂಬವನ್ನು ದ್ವೇಷಿಸಲು ಪ್ರಾರಂಭ ಮಾಡ್ತೀರಾ, ಕುಟುಂಬ ನಿಮಗೆ ಅಪ್ಪ ಅಮ್ಮ ಸಿಟ್ಟು ಬರ್ಲಿಕ್ಕೆ ಶುರುವಾಗುತ್ತೆ, ಅದು ಮಾಡ್ತೀರಾ. ಮೊಬೈಲ್ ನಮ್ಮ ಗುಲಾಮರನ್ನಾಗಿ ಮಾಡುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲನಾಗಿ ಮಾಡುತ್ತದೆ. ಅಪಘಾತಗಳು ಸಂಭವಿಸಿ ಕುಟುಂಬ ಸಂಕಷ್ಟ
ಲವ್ ಗಿವ್ ಇಲೋಪಿಂಗ್ ಡ್ಯಾಶ್ 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 ಆಗುತ್ತೆ ನೋಡಿ. ಇದೆಲ್ಲ ಅದಕ್ಕೆ ಅಡಿಕ್ಷನ್ ಆದವ್ರು. ಇವನ್ ನೋಡಿ ಮೊಬೈಲ್ ಅಡಿಕ್ಷನ್ ಆಗಿ ಕೈಯನ್ನು ಸುಟ್ಕೊಂಡ್ಬಿಟ್ಟವನು. ಇದೇ ತರ ಹುಡುಗ, ಇದು ಹೆಚ್ಚು ನನಗೆ ಯಾವ ಊರು ಅಂತ ಸದ್ಯಕ್ಕೆ ಕೇಳಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಚಿಕ್ಕ ಹುಡುಗ. ಹಾಗೆ ದಯವಿಟ್ಟು ಅರ್ಥೈಸ್ಕೊಳ್ಳಿ, ನೀವು ಮೊಬೈಲಿನಿಂದ ಏನೇನು ಆಗ್ತದೆ ಅನ್ನೋದನ್ನ ನೀವು ನಿಮ್ಮ ಸುರಕ್ಷತೆಯನ್ನ ಸ್ವಲ್ಪ ಕಾಪಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇದು ನಾನು ಸ್ಕಿಪ್ ಮಾಡ್ತೇನೆ. ಸುಮಾರು 60% ಜನ ನಿಮ್ಮ ವಯಸ್ಸಿನ ಇದ್ದಾರೆ. ಅದರಲ್ಲಿ ಮಹಿಳೆಯರು, ಈಗ ಹಳ್ಳಿಯವರು ಮಾತ್ರ ಬಳಸಲ್ಲ. ಅದರಲ್ಲಿ 12% ಜನ ಲೈಂಗಿಕ ಶೋಷಣೆಗೆ ಅದರಲ್ಲಿ ದುರುಪಯೋಗಕ್ಕೆ ಒಳಪಟ್ಟಿದ್ದಾರೆ. 91% ಜನ 16 ವರ್ಷದ ಒಳಗಿನವರು. 14 ವರ್ಷ ಇಲ್ಲೇ ಈ ಭಾಗದಲ್ಲೇ ಇದೆ. ಈಗ ಸರ್ ಹತ್ರ ಪಟ್ಟಿ ತೆಗೆದ್ರೆ ನಿಮಗೆಲ್ಲ ಗೊತ್ತಾಗುತ್ತದೆ. ಒಂದು ದಿನಕ್ಕೆ ನೀವು ಆ ಸೆಲ್ಫಿ ಇರ್ಬೋದು, ಬೇರೆ ಬೇರೆ ಫೋಟೋ, ಒಂದು ದಿನಕ್ಕೆ 25,000 ಫೋಟೋ ದಿನ ಅಪ್ಲೋಡ್ ಆಗುತ್ತೆ ನಮ್ಮ ಭಾರತ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಇದರಲ್ಲಿ ತುಂಬಾ ವಿಭಾಗ ಇದೆ. ಇದು ಸುಮ್ಮನೆ ಒಂದು ಮಾಹಿತಿಗೋಸ್ಕರ. ಸೈಬರ್ ಬುಲ್ಲಿಂಗ್ ಅಂತ ಹೇಳಿದ್ರೆ ನಿಮ್ಮನ್ನು ಹೆದರ್ಸೋದು. ನೀವು ಮೊಬೈಲ್ ಅಲ್ಲಿ ಫೋಟೋ ಗೀಟ್ ಅಪ್ಲೋಡ್ ಮಾಡಬೇಡಿ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ನಿಮ್ಮನ್ನು ಸೈಬರ್ ಬುಲ್ಲಿಂಗ್, ನೀನು ಕಪ್ಪಗಿದ್ಯಾ, ನೀನು ಚಂದ ಇಲ್ಲ, ನಿನ್ನ ಅಪ್ಪನ ಫೋಟೋ ಹಾಕು, ಅಮ್ಮನ ಫೋಟೋ ಹಾಕು, ಬ್ಯಾಂಕ್ ಅಕೌಂಟ್ ಕಳಿಸು, ಇಲ್ಲಾಂದ್ರೆ ನಿನ್ ಫೋಟೋ ಹಂಗೆ ಮಾಡ್ತೀನಿ, ಅದೊಂದು ನಿಮ್ಮನ್ನ ಹೆದರಿಸುವುದು ಅಂತ. ವೈಯಕ್ತಿಕ ಬಹಿರಂಗವನ್ನ ಮಾಡ್ತಾರೆ. ನಿರ್ಲಕ್ಷ್ಯ ತಾರತಮ್ಯ, ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ. ನೀನು ಕಪ್ಪಗಿದ್ಯಾ, ನೀನ್ ಹಂಗೆ ಹಿಂಗೆ ಅಂತೇಳಿ. ಆವಾಗ ನೀವು ವೀಕ್ ಆಗ್ಬಿಡ್ತೀರಾ. ವೀಕ್ ಆದಾಗ ನಿಮ್ಮ ದೌರ್ಬಲ್ಯವನ್ನು ಕೈಗೆಟ್ಕೊಂಡ್ಬಿಡ್ತಾನೆ. ಅವಾಗ ದುರುಪಯೋಗ ಪಡಿಸ್ಕೊಳ್ತಾರೆ. ಇದೆಲ್ಲ ದುರುಪಯೋಗ ಪಡಿಸ್ ಆನ್ಲೈನ್ ಮೋಹಕ್ಕೆ. ನೀನ್ ತುಂಬಾ ಚಂದ ಇದ್ಯಾ, ನೀನ್ ನನಗೆ ಇಷ್ಟ ಆಯ್ತು, ನನಗೆ ಇಷ್ಟ ಆಸ್ತಿ ಇದೆ, ಹಿಂಗೇನಾದ್ರು ಮೆಸೇಜ್ ಗೀಸ್ ನೀವು ಮಾಡಿಲ್ಲ ಅಂತ ಹೇಳಿದಿರಿ, ಒಂದ್ ವೇಳೆ ಬಂದ್ರೆ ಅದು ಯಾವುದಕ್ಕೂ ಬಲಿ ಆಗ್ತದೆ. ತುಂಬಾ ಜನ, ಲಕ್ಷಾಂತರ ಮಕ್ಕಳು ನೋಡಿ ಮೊಬೈಲ್ ಅಲ್ಲಿ ಆಡುವಂತಲ್ಲ. ಈಗ ಪಬ್ಜಿ ಇಲ್ಲ, ಈಗ ಫೈರ್. ಗೊತ್ತ ನಿಮಗಿದು? ಹೆಂಗ್ ಗೊತ್ತು ನಿಮಗಿದು? ಮುಟ್ಟಕ್ಕೋಗ್ಬೇಡಿ ಪ್ಲೀಸ್, ಲೈಫ್ ಹೋಗುತ್ತೆ. ತೋರಿಸ್ತೀನಿ ಈಗ. ಇದೊಂದು ಮರಿಯಮ್ಮ ಗೇಮ್ ಅಂತ ಇದೆ. ಇದು ಮರಿಯಮ್ಮ ಗೇಮ್ ಅಂದ್ರೆ ಮರಿಯಮ್ಮನ ಹಿಂದೆನೆ ಹೋಗೋದು, ಅವಳು ಮಾಡಿದಂಗ ಹೋಗೋದು. ಅವಳು ಸಾಧನೆ ಮಾಡ ಇದ್ರೆ ಇವನು ಹೋಗಿ ಟೆರೆಸ್ ಮೇಲೆ ರಬಕ್ಕ ಅಂತ ಅಲ್ಲಿ ಮೊಬೈಲ್ ಅಲ್ಲಿ ಆಡ್ತಾಳೆ ಅವಳು, ಇವನು ಆರಿಸತ್ತವಳು. ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಕಳೆದ 2 ವರ್ಷದಲ್ಲಿ 17 ಮಕ್ಕಳು ಈ 2 ಗೇಮಿಗೆ ಸತ್ತರು. ಮೊದಲು ಪಬ್ಜಿಯಲ್ಲಿ ಈ ತರ ಮಾಡಿದ್ರು. ಇದು ಬ್ಲೂ ವೇಲ್ ಅಂತ, ಪಬ್ಜಿಯನ್ನು ಮುಂದುವರಿದ ಭಾಗ. ಅವನು ಅದು ವಿಡಿಯೋ ಗೇಮ್ ಅಂತ ಇವನಿಗೆ ಗೊತ್ತಿಲ್ಲ, ಇವನು ಕುಯ್ಕೊಂಡ. ದಯವಿಟ್ಟು ಅರ್ಥೈಸ್ಕೊಳ್ಳಿ, ಪಬ್ಜಿ ಈಗ ಸ್ವಲ್ಪ ಕಡಿಮೆ ಆಗಿದೆ. ಇದರ ಬದಲು ಫೈರ್ ಅಂತ ಆಗಿದೆ. ದಯವಿಟ್ಟು ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ ಟಚ್ ಮಾಡೋದು, ಮುಟ್ಟೋದು, ಗಿಟ್ಟೋದು ಮಾಡಬೇಡಿ. ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಚಿಕ್ಕಪ್ಪರು ಯಾರಿದ್ರೆ ಅದನ್ನ ಫಸ್ಟ್ ಏನ್ ಮಾಡ್ಬೇಕು? ಡಿಲೀಟ್. ಮುಟ್ಟಕ್ ಹೋಗ್ಬೇಡಿ. ಬಹಳ ಮುಖ್ಯ. ನೋಡಿ, ಮೊಬೈಲ್ ಬಿಡು ಅಂದಿದ್ದಕ್ಕೆ ಆತ್ಮಹತ್ಯೆ, ಸೈಬರ್ ಕ್ರೈಮ್ ಅಲ್ಲಿ 2 ತಿಂಗಳಲ್ಲಿ 155 ಜನ ಇನ್ಸಲ್ಟ್ಗೆ ಒಳಗಾದವರು, ಈ ತರ ತುಂಬಾ ಮಕ್ಕಳಿದ್ದಾರೆ. ಇದು ಮಾಹಿತಿಗೋಸ್ಕರ ಇದನ್ನು ಸ್ಕಿಪ್ ಮಾಡ್ತೀನಿ. ಬಹಳ ಮುಖ್ಯವಾಗಿ ನೀವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದ್ರೆ, ಟ್ರೋಲ್ಸ್ ಅಂತ ಬರುತ್ತೆ. ಟ್ರೋಲ್ಸ್ ಅಂತ ನೀನು ಓಕೆ ಮಾಡೋಕೆ, ಅದಕ್ಕೆ ಯಾವುದಕ್ಕೂ ಮುಟ್ಟಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್, ಅದಕ್ಕೆ ಗಾಬರಿ ಆಗ್ಬಾರ್ದು. ಅವರು ನೀನು ಓಕೆ ಕೊಡು ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕಾಗ ಒಪ್ಪಲೇಬೇಕು. ಪಬ್ಲಿಕ್ ಅಲ್ಲಿ ಬೇರೆ ಬೇರೆ ಆಫೀಸಲ್ಲಿ ವೈಫೈ ಇದೆ, ಫ್ರೀ ಸಿಗುತ್ತೆ ಅಂತೇಳಿ ಮುಟ್ಟಕ್ಕೆ ಹೋಗ್ಬೇಡಿ. ಟಕ್ ಅಂತೇಳಿ ನಿಮಗೆ ಬೇಡದ್ದು ನಿಮ್ಮ ಮೊಬೈಲಿಗೆ ಬಂದ್ಬಿಡುತ್ತೆ. ನೀವು ಒಮ್ಮೆ ಮಾಡ್ತೀರಿ ಮತ್ತೆ ಡಿಲೀಟ್ ಮಾಡಕ್ ಆಗಲ್ಲ. ದಯವಿಟ್ಟು ಅರ್ಥೈಸ್ಕೊಳ್ಳಿ. ಅನಾವಶ್ಯಕವಾಗಿ ನಾನು ನಿನ್ನ ಕುಷ್ಟಗಿ ಈ ಭಾಗದವನೇ, ಇಲ್ಲಿ ಹತ್ತಿರದವನೇ, ನಿನ್ನ ನನಗೆ ಗೊತ್ತು, ಯಾರಿಂದಲೂ ಕರೆಕ್ಟ್ ಮಾಡಿದ್ದೀನಿ, ನಿನ್ನ ಅಪ್ಪ ಲಿಂಗಪ್ಪ, ಅಮ್ಮ ರಾಮಕ್ಕ ಅವ್ರು ಗೊತ್ತು ನನಗೆ, ನೀನ್ ಬಹಳ ಚಂದ ಇದ್ ಏನೇನೋ ಕಳಿಸ್ತಾರೆ. ಅದನ್ನ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಬೇಡಿ, ಅದಕ್ಕೆ ಮೆಂಬರ್ ಆಗ್ಬೇಡಿ. ಅಥವಾ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಸೀರೆ ಕಳಿಸ್ತೀನಿ, ಚೂಡಿದಾರ ಕಳಿಸ್ತೀನಿ, ಫ್ರೀ ಗಿಫ್ಟ್ ಸಿಗುತ್ತೆ, ಪೆನ್ ಸಿಗುತ್ತೆ, ಏನೇನೋ ಕಳಿಸ್ತಾರೆ. ಅದನ್ನ ಯಾವ್ದಕ್ಕೆ ಭದ್ರತೆ ಇಲ್ಲದ ಯಾವುದೇ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಬೇಡಿ. ಆಮೇಲೆ ನಾಟ್ ಸೆಕ್ಯೂರ್ ಅಂತ ನಿಮಗೆ ಚಿತ್ರ ಸಹಿತ ತೋರಿಸ್ತೇನೆ. ಬಹಳ ಮುಖ್ಯವಾಗಿ ಇದೆಲ್ಲ ಸ್ಕಿಪ್ ಮಾಡಿ. ಈ ತರದೊಂದು ಚಿತ್ರ ಬರುತ್ತೆ. ಯಾವುದೇ ಮೊಬೈಲ್ ಅಲ್ಲಿ ಈ ತರದ ಚಿತ್ರ ಬಂದ ತಕ್ಷಣ 400 ಅದು ಡೇಂಜರ್ ಅಂತ. ಕೆಲವರು ನೋಡಿದ್ದಾಗ 400 ಅಂತ ಬಂದಿರುತ್ತೆ. ನೀವು ಒಮ್ಮೆ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಬಂತು ಅಂತ ಲೆಕ್ಕ. ನೀವು ಇದನ್ನ ಡಿಲೀಟ್ ಮಾಡಕ್ ಆಗಲ್ಲ. ನಿಮ್ ಮೊಬೈಲ್ ಅಲ್ಲಿ ಸೇವ್ ಆಗುತ್ತೆ. ಬರ್ತೀನಿ ಈಗ. 2ನೇ ಚಿಹ್ನೆ ಹಿಂಗೆ, ಇದು ಡೇಂಜರ್, ನಿಮಗೆ ಮುಟ್ಬೇಡ ಅಂತ ಅದು ಹೇಳಿರುತ್ತೆ. ಯಾಕಂದ್ರೆ ಹಂಗ ಹಾಕ್ಬೇಕು ಅಂತ ಅವಳಿಗೆ ಕಾನೂನು ಇದೆ. ಇಲ್ಲಿ ಸೈಬರ್ ಲಾ ಅಂತ ಅವ್ರಿಗೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಅವರಿಗೆ ಕಾನೂನು ಇದೆ.
ಅಂದ್ರೆ ಅವ್ರು ನಾಳೆ ನೀವು ಪೊಲೀಸ್ನಲ್ಲಿ ಕೇಸ್ ಕೊಟ್ಟರು, ಅವನ್ ಯಾವ ವೆಬ್ಸೈಟ್ ಚೀನಾನೋ ಡೆಲ್ಲಿನೋ ಮಂಗಳೂರಲ್ಲಿ ಹಾಕಿದ್ರೆ ಅವನನ್ನ ಏನ್ ಮಾಡಕ್ಕಾಗಲ್ಲ. ಅವನೇನ್ ಹೇಳ್ತಾನೆ, ನೀನ್ ಮುಟ್ಬೇಡ ಅಂತ ನಾನು ಮೊದಲು ಹಾಕಿದ್ದೀನಿ, ಆದ್ರೂ ಅವಳು ಒತ್ತಿದ್ದಾಳೆ, ನಾನೇನ್ ಮಾಡ್ಲಿ ಅಂತ ಅವನ್ ಹೇಳ್ತಾನೆ. ನೀವು ಸಿಕ್ಕಾಕೊಂತೀರಾ. ನಿಮ್ಮ ಕುಟುಂಬದಲ್ಲಿ ದಯವಿಟ್ಟು ಹೇಳಿ, ಈ ಚಿತ್ರ ಇದ್ರೆ ಮುಟ್ಟಕ್ಕೆ ಹೋಗ್ಬೇಡಿ ನಿಮ್ಮ ಮೊಬೈಲ್ ಅಲ್ಲಿ. ಎರಡನೇದು. ಮೂರನೇದ್ದು, ಇದ್ರಲ್ಲೊಂದು 3 ಚಿತ್ರ ಬರುತ್ತೆ, ಇದು ಎಲ್ಲ ಬರುತ್ತೆ, ರೆಡ್ ಬರುತ್ತೆ. ಆಮೇಲೆ ಡೌನ್ಲೋಡ್ ಅಂತ ಬಂದು ಈ 3 ಚಿಹ್ನೆ ಕೊರೋನಾ ವೈರಸ್ ಇದ್ದಂಗೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ನಿಮಗೆ ನಿಮ್ಮ ನಂಬರ್, ನಿಮ್ಮ ಲಿಂಕ್ ಮೇಲೆ ವೆಬ್ಸೈಟ್ ಅಲ್ಲಿ ಸೇವ್ ಆಯ್ತು. ಮತ್ತೆ ನೀವು ಡಿಲೀಟ್ ಮಾಡಕ್ ಆಗಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಡಿಲೀಟ್ ಆಗುತ್ತೆ, ಮೇಲೆ ಸೇವ್ ಆಗಿರುತ್ತೆ. ಆಮೇಲೆ 4ನೇದು ಸೇಫ್ಟಿ ಫಸ್ಟ್ ಅಂತ ಬರುತ್ತೆ. ನಿನಗೆ ಸೇಫ್ಟಿ ಬೇಕಾ ಅಂತೇಳಿ, ಆಗ ನೀವು ವಾಪಸ್ ಹೋಗ್ಬೇಕು, ಅದನ್ನ ಒತ್ತಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಸ್ಟಾಪ್ ಅಂತ ಬರುತ್ತೆ. ನೆಕ್ಸ್ಟ್ ಈ ತರ ಡೇಂಜರ್ ಅಂತ ಬರುತ್ತೆ ನೋಡಿ, ಇದು ಉಲ್ಟ, ಇದು ಮೇಲೆ ಇದೆ, ಇಲ್ಲಿ ಈ ತರ ಬೇರೆ 3 ಕಲರ್ ಅಲ್ಲಿ ಬರುತ್ತೆ. 18 ಓನ್ಲಿ ಅಂತ ಬರುತ್ತೆ. ಈ ತರದ್ದನ್ನ ಯಾವ್ದಾದ್ರು ನೀವು ಒತ್ತಿ, ಅದು ಎಲ್ಲೋ ಕೆಟ್ಟದ್ದು ಬರುತ್ತೆ ಅಂತೇಳಿ, ಏನೇ ಬರ್ಲಿ ಅದು ನಿಮಗೆ ಸೇಫ್ ಅಲ್ಲ. ಅದರ ಒಳಗಡೆ ಉದಾಹರಣೆಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಅಕೌಂಟಿಗೆ ದುಡ್ಡು ಹೋಗುತ್ತಾ ಇಲ್ವೋ? ಅಂಗಡಿಗಳಲ್ಲಿ ಪಾನಿಪುರಿ ತಿಂದು, ಮಸಾಲೆ ಪುರಿ ತಿಂದು ಹಿಂಗೆ ಸ್ಕ್ಯಾನ್ ಮಾಡಿ 45 ರೂಪಾಯಿ ಸ್ವೀಕರಿಸಲಾಗಿದೆ ಅನ್ನತ್ತದು. ಆ ಅಕೌಂಟ್ ನಂಬರ್ ಯಾವ್ದ್ರೊಳಗಡೆ ಇತ್ತು? ಅವನ ಅಕೌಂಟ್ ನಂಬರ್ ಆ ಕ್ಯೂ ಆರ್ ಕೋಡ್ ಒಂದು ಚಿತ್ರದ ಒಳಗಡೆ ಇದೆ. ಹಂಗೆ ನಿಮ್ಮ ಎದುರಿಗೆ ಏನಲ್ಲ ಅವನ ಒಳಗಡೆ ಫೀಡ್ ಮಾಡಿರ್ತಾನೆ. ಇಲ್ಲಿರ್ತಕ್ಕಂಥ ದೊಡ್ಡವರಿಗೂ ಮೊನ್ನೆ ಕೊಪ್ಪಳದಲ್ಲಿ 2 ಕೇಸ್ ಆಯ್ತು. ರವಿ ಇಲ್ಲಿದ್ದಾರೆ, ಭಯಾನಕ ಕೇಸ್. ನೀವು ಏನೆಲ್ಲ ಮೊಬೈಲ್ ನೋಡ್ತೀರಿ ಅಂತೇಳಿ, ರಾತ್ರಿ ಅಪ್ಪ ಅಮ್ಮಂದ ಯಾರ್ದೊಂದು 10 ನಿಮಿಷ ಚಿಕ್ಕಪ್ಪದ ನೋಡ್ತೀರಿ ಅಂತೇಳಿ, ನೀವು ನೋಡಿದ್ದು ಯಾರಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬೇಡಿ. ನೀವು ಇಲ್ಲಿಗೆ ಕೆಲವರು ದೊಡ್ಡವರು ಆ 3 ಸ್ಟಾರ್ ಒತ್ತು ಮಾಡಿ ಹಿಸ್ಟ್ರಿ ಡಿಲೀಟ್ ಮಾಡಿರ್ತೀರಿ ನೀವು, ಹೌದಲ್ಲ? ಹಿಸ್ಟ್ರಿ ಡಿಲೀಟ್ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗಲ್ಲ. ನೀವು ಖುಷಿಯಲ್ಲಿ ಹಿಸ್ಟ್ರಿ ಡಿಲೀಟ್ ಮಾಡಿದ್ರು ನಿಮ್ಮ ಡಿವೈಸ್ ಅಲ್ಲಿ, ನಿಮ್ಮ ಮೊಬೈಲ್ ಅಲ್ಲಿ ಮಾತ್ರ. ಅದು ಡೌನ್ಲೋಡ್ ಆಗಿದ್ದದನ್ನ ಸ್ಯಾಟಲೈಟ್, ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ ಬಿಟ್ಟಿದ್ದಾರೆ, ಲಕ್ಷಾಂತರ ಸ್ಯಾಟಲೈಟ್ ಇದೆ, ಅಲ್ಲಿ ಸೇವ್ ಆಗಿರುತ್ತೆ. ನೀವು ಡಿಲೀಟ್ ಮಾಡಿದ್ದು ಈಗ ನೀವು ಇಲ್ಲಿ ಬಳಸ್ತಾ ಇದ್ದಾರೆ ನೋಡಿ ಕೂತ್ಕೊಂಡು, ಸರ್ ಅಲ್ಲಿ ಮಾತ್ರ ಡಿಲೀಟ್ ಆಗಿತ್ತು ಅಲ್ವಾ? ಅಲ್ಲಿ ಮಾತ್ರ ಡಿಲೀಟ್ ಆಗಿತ್ತು. ಅಂದ್ರೆ ಆ ಮೊಬೈಲ್ ಅಲ್ಲಿ ಮೇಲೆ ಸೇವ್ ಆಗಿರುತ್ತೆ. ಅದರ ಅರ್ಥ ಏನು ಗೊತ್ತಾ ನಿಮಗೆ? ಮೊನ್ನೆ ಕೊಪ್ಪಳದಲ್ಲಿ ಪಾಪ ಒಬ್ಬರು 75 ವರ್ಷದ ಮುದುಕರು, ಗವರ್ಮೆಂಟ್ ಆಫೀಸರ್, 2 ವರ್ಷ ಆಯ್ತು. ಅವ್ರು ಯಾವುದೋ ಒಂದು ಕೆಟ್ಟ ಒಂದು ವಿಡಿಯೋವನ್ನ ಯಾರಿಗೋ ಶೇರ್ ಮಾಡಿದ್ ನೋಡಿದರೆ ಮತ್ತೆ ಡಿಲೀಟ್ ಮಾಡಿದ್ದಾರೆ. 15 ವರ್ಷದ ಹಿಂದೆ, 15 ವರ್ಷದಿಂದ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸೈಬರ್ ಕ್ರೈಮ್ ಇಂದ 2 ಬಂದಿದ್ದಾರೆ. ಅವ್ರು ಲುಂಗಿ ಇಟ್ಕೊಂಡು ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಬಾಗಿಲಿಂಗ್ ಮಾಡಿದ್ದಾರೆ. ಅವ್ರ ಹಿಂಗೆ ಡೋರ್ ತೆಗೆದಿದ್ದಾರೆ. ಡೋರ್ ತೆಗೆದು ಏನ್ ಇದು ನಿಮ್ಮ ನಂಬರ 15 ವರ್ಷದ ಹಿಂದೆ? ಹೌದು. ಇದು ನಿಮ್ದು ಲಿಂಕ್? ಹೌದಾ? ಹಿಂದಿನ ಪೊಲೀಸ್ನವರು ಒಂದು ಅರೆಸ್ಟ್ ಮಾಡಿ ಡೆಲ್ಲಿ ಕರ್ಕೊಂಡು ಹೋದ್ರು. 15 ವರ್ಷದ ನಂತರ ಅವ್ರು ಶ್ರೀಮಂತರು. ಹಾಗಾಗಿ ಮೊಬೈಲ್ ಅನ್ನ ಯಾವ್ದನ್ನ ಒತ್ತಬೇಕು, ಯಾವ್ದನ್ನ ಒತ್ತಬಾರದು ಅಂತೇಳಿ ಗೊತ್ತಿಲ್ಲ, ಅರೆಸ್ಟ್ ಆಗ್ತಾವ. ಇನ್ನು ಮುಂದೆ ಅದು ಸೈಬರ್ ಕ್ರೈಮ್ ಅಂತ ಒಂದು ಆಕ್ಟ್ ಇದೆ, ನಿಧಾನಕ್ಕೆ ಮಾಡ್ಕೊಳ್ಳಿ. ಅದರ ಅಡಿಯಲ್ಲಿ ನೀವು ಡಿಲೀಟ್ ಮಾಡಿದ್ದು ಏನು ಗೊತ್ತಾಗಲ್ಲ, ಮೇಲೆ ಸೇವ್ ಆಗಿರುತ್ತೆ. ನೀವು ಇದುವರೆಗೆ ಏನೇನು ಎಲ್ಲೆಲ್ಲಿ ಎಷ್ಟೆಷ್ಟು ಹೊತ್ತಿಗೆ ರಾತ್ರಿ ಹಗಲು ಏನ್ ನೋಡಿದ್ರಿ ಎಲ್ಲ ದೊಡ್ಡ ಈಗ ಕೊಪ್ಪಳದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೊಂದು ಸಣ್ಣ ಪೊಲೀಸ್ ಸ್ಟೇಷನ್ ಅಂತ ಇದೆ, ಅಲ್ಲೊಂದು ಮೆಷಿನ್ ಇದೆ. ನಿಮ್ಮ ಮೊಬೈಲ್ ಅನ್ನ ಆ ಮೆಷಿನ್ಗೆ ಹಿಂಗ್ ಕನೆಕ್ಟ್ ಮಾಡಿದ್ರೆ ನೀವು ಇದುವರೆಗೆ ನಿಮ್ಮ ಜೀವಮಾನದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಏನೇನ್ ನೋಡಿದ್ದೀರಿ, ಯೂಟ್ಯೂಬ್ ಗಿಟ್ಯೂಬ್ ಎಲ್ಲ ದಡ ಅದ್ರಲ್ಲಿ ಏನಾದ್ರು ಅವ್ರು ಸೆಲೆಕ್ಟ್ ಮಾಡ್ತಾರೆ, ನಿಮ್ ಮನೆಗೆ ಎಂಟ್ರಿ ಆಗ್ತಾರೆ. ನಿಮ್ಮದಂದ್ರೆ ನಿಮ್ದಲ್ಲ, ಯಾರು ನೋಡಿದ್ದಾರೋ ಅವ್ರ ಮೇಲೆ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಅರ್ಥಿಸ್ಕೊಳ್ಳಿ, ಇದು ಬಹಳ ಡೇಂಜರ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನೀವು ಒಂದು ವೇಳೆ ಆಯ್ತು ನಮಗ್ ಗೊತ್ತೇ ಇಲ್ಲ, ನೀವು ಫಸ್ಟ್ ಯಾರಿಗೆ ಫೋನ್ ಮಾಡ್ಬೇಕು? ನೀವು ಸಂಬಂಧ ಇಲ್ಲ, ನೀವು ಯಾವುದೇ ಆ ತರದ ತೊಂದರೆಗಳಾದ್ರೆ ಇವರಿಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಜಿಲ್ಲಾ ಮಕ್ಕಳು, ಇಲ್ಲಿ ಮೇಡಮ್ ಮಾತಾಡಿದ್ರಲ್ಲ ಇಲ್ಲಿದ್ದಾರೆ, ಅವರಿಗೆ ಫೋನ್ ಮಾಡ್ಬೋದು. ಚೈಲ್ಡ್ ಲೇಬರ್ ಇದ್ರೆ ಏನು ಇಲ್ಲ ಅಂತ ಹೇಳಿದ್ರು ಕೂಡ ಸೈಬರ್ ಕ್ರೈಮ್ ಅಂತ ಒಂದು ನಂಬರ್ ಇದೆ, ನಿಮ್ಗೆ ಲಾಸ್ಟ್ಗೆ ನಾನು ಕೊಡ್ತೀನಿ. ನೀವು ಇವರಿಗೆ ಫೋನ್ ಮಾಡಿದ್ರೆ ಸಾಕು. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ. ಈಗಾಗಲೇ ಶಿವಲಿಂಗಮ್ಮ ನಿಮ್ಮ ಮುಂದೆ ಮಾತಾಡಿದಾಗಲೇ ಒಂದು ಸ್ಟೇಟ್ಮೆಂಟ್ ಹಾಕಿದ್ದೀನಿ ನಾನು. ಏನಂತ ಇದೆ ಇದು? ಜೀವನದಲ್ಲಿ ಓದಿ ಎಲ್ಲರೂ ಒಮ್ಮೆ. ಬಂಧುಗಳೇ ಅರ್ಥೈಸಿಕೊಳ್ಳಿ ಮಕ್ಕಳೇ, ಜೀವನದಲ್ಲಿ ಚಾಲೆಂಜ್ಗಳನ್ನ ಒಪ್ಪಿಕೊಳ್ಳಲಿ.
ಡಿಫರೆಂಟ್ ಆಗಿ ಏನನ್ನು ಮಾಡದೆ ಇರುವವನೇ ಈ ಜಗತ್ತಿನ ನಿಜವಾದ ಅಂಗಲಿಕನ. ಹಾಗಾಗಿ ಇವನು ಯಾರು ಗೊತ್ತಾ? ಇವನು ಹುಟ್ಟು ಕಣ್ಣಿಲ್ಲವನಿಗೆ. ಇವನ ಹೆಸರು ಡೇವಿಡ್ ಹಾರ್ಟ್ ಮ್ಯಾನ್ ಅಂತ. ಬ್ರಿಟನ್ ಅವನು, ಬ್ರಿಟಿಷ್ ದೇಶದವನು. ಡೇವಿಡ್ ಹಾರ್ಟ್ ಮ್ಯಾನ್ ಹುಟ್ಟು ಅವನಿಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ. ನಿನಗೆ ಕಣ್ಣೇ ಕಾಣಿಸಲ್ಲ, ಹೆಂಗೆ MBBS ಸೀಟ್ ಕೊಡು? ನನಗೆ ಅವನು ಹೇಳ್ತಾನೆ, ನನಗೆ ಕಣ್ಣು ಮಾತ್ರ ಕಾಣೋದಿಲ್ಲ, ನನಗೆ ಸೀಟ್ ಕೊಡಿ, ಒಂದು ಸೀಟ್ ಕೊಡಿ, ನನಗೆ ಬ್ರೈಲ್ ಲಿಪಿ ಹೇಳಿಕೊಡಿ, ನಾನು MBBS ಓದ್ತೇನೆ ಅಂತ. ಟೆಂಪಲ್ ಯೂನಿವರ್ಸಿಟಿ ಅಮೆರಿಕದವರು ಅವನಿಗೆ ಸೀಟ್ ಕೊಟ್ಟರು. ಸೀಟ್ ಕೊಟ್ಟ ಮೇಲೆ ಮಕ್ಕಳೇ ಪುಟ ಆ ಸೀಟ್ ಕೊಟ್ಟ ಮೇಲೆ ಅವನು ಅದರಲ್ಲಿ ಟಾಪ್ ಬರ್ತಾನೆ. ಇವನು ಟಾಪ್ ಬಂದು ಇಡೀ ದೇಶದಲ್ಲೇ, ಮಕ್ಕಳು ಕೇಳಿಸ್ತಾ ಇದ್ದೀರಾ? ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕೌನ್ಸಿಲಿಂಗ್ ಮಾಡುವ ಒಬ್ಬರು ಡಾಕ್ಟರ್ ಇದ್ರೆ ಡೇವಿಡ್ ಹಾರ್ಟ್ ಮ್ಯಾನ್. ಅವನು ಚಾಲೆಂಜ್ ಒಪ್ಪಿಕೊಂಡ ಡಿಫರೆಂಟ್ ಆಗಿ. ಅವನು ಹೇಳ್ತಾನೆ, ನನಗೆ ಕಣ್ಣಷ್ಟೇ ಕಾಣಿಸೋದಿಲ್ಲ, ನಾನು ಸ್ಟೆಥೋಸ್ಕೋಪ್ ತೆಗೆದು ಒಬ್ಬ ರೋಗಿಯ ಎದೆಗೆ ಹಿಂಗಿಟ್ರೆ ಈ ಜಗತ್ತಿನ ಯಾವುದೇ ಡಾಕ್ಟ್ರಿಗೂ ಕೇಳದ ಸೌತು ನನಗೆ ಕೇಳಿಸುತ್ತೆ ಅಂತಾನೆ. ಕಣ್ಣಷ್ಟೇ ಕಾಣಲ್ಲ, ಕಿವಿ ಕೇಳಿಸುತ್ತೆ ಅವನಿಗೆ. ಅವನಷ್ಟು ದೊಡ್ಡ ಕೌನ್ಸಿಲಿಂಗ್ ಮಾಡುವ ಡಾಕ್ಟರ್ ಇಡೀ ಜಗತ್ತಲ್ಲಿ ಹುಟ್ಟಿಲ್ಲ, ಇವತ್ತಿಗೂ ಜೀವಂತವಾಗಿದ್ದಾನೆ. ಅವನ್ ಹಿಂಗೆ ಸ್ಟೆಥೋಸ್ಕೋಪ್ ಹಿಂಗ್ ಇಟ್ರೆ ಇವರಿಗೆ ಏನು ಪ್ರಾಬ್ಲಮ್ ಅಂತ ದಡ 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 ಹೇಳ್ತಾನೆ ಅವನು. ಹಾಗಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆ ಗುರಿ ಇರ್ಬೇಕೆ ಹೊರತು ದುಡ್ಡು ಕಾಸು ಅದು ಮುಖ್ಯ ಅಲ್ಲ, ಅದು ಒಂದು ಭಾಗ ಅಷ್ಟೇ. ಹಾಗಾಗಿ ಈಗಾಗಲೇ ಹೇಳಿದ್ದೀನಿ, ಅನ್ಯಾಯ, ಮೋಸ, ವಂಚನೆ, ಶೋಷಣೆ, ಹಿಂಸೆ, ದೌರ್ಜನ್ಯ, ನಿರ್ಲಕ್ಷ್ಯ, ತಾರತಮ್ಯದಿಂದ ಹೊರಬಂದು ಹಕ್ಕು ಆಧಾರಿತ ನೆಲೆಯಲ್ಲಿ ಸಮಾನತೆ, ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಸಾಮರ್ಥ್ಯ ಪಡೆದು ಇನ್ನೊಬ್ಬರ ಹಕ್ಕನ್ನ ಕಸಿಯದೆ ಸ್ವಾಭಿಮಾನ, ಕುಟುಂಬದೊಂದಿಗೆ ಘನತೆಯ ಬದುಕನ್ನ ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಏನ್ ಬೇಕು? ಇಲ್ಲಿ ಹಾಕಿದ್ರೆ ನೋಡಿ, ಎಜುಕೇಶನ್ ಈಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಟು ಬಿಲ್ಡ್ ಕೆಪಾಸಿಟಿ, ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್. ದುಡ್ಡು ಮಾಡ್ಲಿಕ್ಕೋಸ್ಕರ ಅಲ್ಲ, ಸಾಧನೆ ಮಾಡ್ಲಿಕ್ಕೆ ಅಂತ ಅರ್ಥ ಮಾಡ್ಕೊ. ಶಿಕ್ಷಣದ ರೂಪ ಹೇಗಿದೆ ಅಂತ ಹೇಳಿದ್ರೆ ಕಲಿಯುವಾಗ ಇದನ್ನ ಸ್ಕಿಪ್ ಮಾಡ್ತೇನೆ. ಬಹಳ ಮುಖ್ಯವಾಗಿ ನೀವು ಅರ್ಥೈಸ್ಕೊಳ್ಬೇಕು. ಸಂವಿಧಾನ ಯಾರಿಗೆ? ಡಾಕ್ಟರ್ BR ಅಂಬೇಡ್ಕರ್ ಅವರು 1950 ಜನವರಿ 20ನೇ ತಾರೀಕು, ಜನವರಿ 26 ಇಡೀ ಸಂವಿಧಾನವನ್ನ ಹಿಂಗೆ ಪ್ರೆಸೆಂಟ್ ಮಾಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ. ಅವರಿಗೊಂದು ಡೌಟ್ ಬಂದ, ಒಂದು 200 ಜನ ಇದ್ರು ಸಂವಿಧಾನ ಬರೆದವರು. ಅದರಲ್ಲಿ 26 ಜನ ನಿಮಗೆ ಗೊತ್ತಿದೆ, PUC ಓದವರಿಗೆ. ಒಂದು 26 ಮಗಳೇ ಕೇಳಿಸ್ಕೊಳ್ತಾ ಇದ್ದೀರಾ? ಒಂದು 26 ಜನ ಕೊನೆಯ ಫೈನಲ್ ಮಾಡಿದವರು ಸಂವಿಧಾನವನ್ನು. ನಾಡಿದ್ದು ಪ್ರೆಸೆಂಟ್ ಮಾಡ್ಬೇಕು ನವೆಂಬರ್ 26, 1950. ಇವರಿಗೆ ಡೌಟ್ ಬಂತಂತೆ, ಈ ಸಂವಿಧಾನ ಯಾರಿಗೆ ಬರ್ದಿದ್ದೀರಿ ಅಂತ. ಯಾರಿಗೆ ಡೌಟ್ ಬಂದಿದ್ದು? ಅಂಬೇಡ್ಕರ್ ಅವರಿಗೆ. ಅವಾಗ ಅವ್ರು ಕೇಳಿಬಿಟ್ರಂತೆ, ಈ ಸಂವಿಧಾನ ನೀವು ಇಷ್ಟು ಜನ ಬರ್ದಿದ್ದೀರಲ್ಲ, ಇದು ಯಾರಿಗೆ ಬರ್ದದ್ದು ಅಂತ. ಅವಾಗ ಅವ್ರು ಹೇಳಿದ್ರಂತೆ, ಆ ಬರ್ದವರೆಲ್ಲ ಹಿಂಗೆ ಹೇಳಿದ್ರು. ಅವಾಗ ಅಂಬೇಡ್ಕರ್ ಅವರಿಗೆ ಅವಾಗಲೇ ಒಂಥರ ಬೇಜಾರ ಆಯ್ತು. ಅವಾಗಲೇ ಅವರ ಬಯೋಗ್ರಫಿಯಲ್ಲಿ ಬರೀತಾರೆ, ಅವರ ಜೀವನ ಚರಿತ್ರೆಯಲ್ಲಿ, ಓ ಮೈ ಗಾಡ್, ದೇವರೇ, ಸಂವಿಧಾನ ಬರುವ ಇವರಿಗೆ ಸಂವಿಧಾನ ಯಾರಿಗೆ ಅಂತ ಗೊತ್ತಿಲ್ಲ, ಇನ್ನು 100 ವರ್ಷ ಆದ್ಮೇಲೆ ಈ ಸಂವಿಧಾನದ ಕಥೆ ಏನಾಗ್ಬಹುದು ಅಂತ ಅವರೇ ಆಗ ಬೇಜಾರು ಮಾಡ್ಕೊಂಡು. ಅವಾಗ ಅವರ ಮಕ್ಕಳೇ ದಯವಿಟ್ಟು ಕೇಳಿಸ್ಕೊಳ್ಳಿ, ಸಂವಿಧಾನ ಇರೋದು ದೇಶ, ಸಮಾಜಕ್ಕೆ, ಹಳ್ಳಿ, ಗ್ರಾಮ, ನಗರ, ಪಂಚಾಯತಿ ಜನರಿಗೆಲ್ಲ. ಸಂವಿಧಾನ ಇರೋದು ಯಾರಿಗೆ? ವ್ಯಕ್ತಿಗೆ ಮತ್ತು ಪ್ರಜೆಗಳಿಗೆ. ಯಾರಿಗೆ? ನಿಮಗೆ ಇಂಡಿವಿಜುವಲ್ ಆಗಿ, ನನಗೆ ಇಲ್ಲಿ ಕೂತಿರೋ ಸರ್ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಅದು ವೈಯಕ್ತಿಕವಾದದ್ದು. ಆರ್ಟಿಕಲ್ 1ರಿಂದ 54 ತನಕ ಡಿಟೇಲ್ ಹೇಳಕ್ ಹೋಗಲ್ಲ ದಯವಿಟ್ಟು. ಅದು ಒಟ್ಟಾಗಿ ಎಲ್ಲರಿಗೂ ಸೇರ್ಲಿದ್ದು ಭೂಕ್ಷೇತ್ರ ಅಲ್ಲ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ. ನೆಕ್ಸ್ಟ್ ಏನು? ನೋಡಿ, ಇಲ್ಲೇ ನಾನು ಇಷ್ಟೊತ್ತು ಹೇಳಿದ್ದು ವೇಸ್ಟ್ ಆಯ್ತು. ಇಂದಿನ ಮಕ್ಕಳೇ, ಇಲ್ಲೇ ನೀವು ತಪ್ಪಿದ್ದು. ನಾನು ಇಷ್ಟೊತ್ತು ಇದಕ್ಕೆ ಇದನ್ನ ಹೇಳಿದ್ದು, ಇದು ವ್ಯಕ್ತಿಗೆ ಮತ್ತು ಪ್ರಜೆಗಳಿಗೆ ಸಂವಿಧಾನ ಇರೋದು. ಯಾರಿಗೆ? ನೀವು ನಾಳಿನ ಪ್ರಜೆ ಆಗುತ್ತೆ ಆದ್ರೆ ನಿಮಗೆ ಈ ಸಂವಿಧಾನ ಅನ್ವಯಿಸೋದಿಲ್ಲ, ಯಾಕಂದ್ರೆ ನೀವು ನಾಳಿನ ಪ್ರಜೆ. ಥ್ಯಾಂಕ್ಸ್. ದಯವಿಟ್ಟು ಅರ್ಥ. ಇವತ್ತು ಲಾಸ್ಟ್ ಇಲ್ಲಿ ಕೂತಿರೋ 600 ಜನ ಹಿಂದಿನ
ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಯಾರಾದ್ರೂ ಇಲ್ಲಿ ಸ್ಟೇಜ್ ಅಲ್ಲಿ ಹೇಳಿದ್ರೆ ಅವರಿಗೆ ಜೋರಾಗಿ ಕಿರಿಚಿ, ಸರ್ ನೀವು ತಪ್ಪು ಹೇಳ್ತಾ ಇದ್ದೀರಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ನಾಳಿನ ಪ್ರಜೆಗಳಲ್ಲ. ನಿಮ್ಗೆ ಇದುವರೆಗೆ ಯಾರು ಹೇಳಿಲ್ಲ ಇದನ್ನ? ಓ ಮೈ ಗಾಡ್, ಈಗ ಅಂಬೇಡ್ಕರ್ ಅವ್ರ ತರ ನಾನು ಹೇಳ್ಬೇಕಾ? ದಯವಿಟ್ಟು ಮಕ್ಕಳೇ, ದಯವಿಟ್ಟು ಅರ್ಥೈಸಿಕೊಳ್ಳಿ. ಇಂದಿನ ಮಕ್ಕಳೇ ಇವತ್ತು ಲಾಸ್ಟ್. ಇನ್ನು ಮುಂದೆ ಜೀವಮಾನದಲ್ಲೇ ನೀವು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳಲಿಕ್ಕಿಲ್ಲ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ ಹೇಳುವ ಮುಖಾಂತರ ಓಕೆ, ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿ, ಇಂದಿನ ಮಕ್ಕಳು ನಾಳಿನ ಪ್ರಜೆ ಆಗುದಾದ್ರೆ ಇವತ್ತೇನು ನೀವೆಲ್ಲ ಮರದ ತುಂಡ ಮಾಂಸದ ಮುದ್ದೆನ? ನೀವು ಯಾರು? ಮಕ್ಕಳು. ಹೌದು, ಅದು ವಯಸ್ಸಿನಲ್ಲಿ ಮಕ್ಕಳು, ವಯಸ್ಸಿನಲ್ಲಿ ಮಕ್ಕಳು ಅಷ್ಟೇ. ನೀವು ಪ್ರಜೆಗಳಲ್ವಾ? ಕರೆಕ್ಟ್. ಇಲ್ಲಿಂದ ಶುರುವಾಗುತ್ತೆ. ಆಗ್ಲೇ ಹೇಳಿದ್ದೀನಿ, ಇಲ್ಲಿಂದ ನಿಮ್ಮ ಪ್ರಜತ್ವ ಮತ್ತು ನಾಗರಿಕತ್ವ ಶುರುವಾಗುತ್ತೆ. ದಯವಿಟ್ಟು ಅರ್ಥೈಸ್ಕೊಳ್ಳಿ. ಮಕ್ಕಳೇ ಇಂದಿನ ಪ್ರಜೆಗಳು. ನಾಳಿನ ಪ್ರಜೆ ಅಂತ ಏನಾರು ಹೇಳಿದ್ರೆ, ನ್ಯಾಯಾಧೀಶರು ಬಂದಿದ್ದಾರೆ ಬೆಳಗಾವಿನ ಸುವರ್ಣ ಸೌಧದಲ್ಲಿ 300 ಜನ ಜಡ್ಜಸ್, ಎಲ್ಲ ಸ್ಟೇಟ್ ಲೆವೆಲ್ ಆಫೀಸರ್ಸ್ ಕೂತಿದ್ದಾರೆ. ಒಬ್ಬರನ್ನು ಕೆಲವರು ಹೋಗಿ ಬನ್ನಿ. ಮುಂದುವರಿಸಬಹುದಾ? ಮುಂದುವರಿಸಲ? ಓಕೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರ ನ್ಯಾಯಾಧೀಶರು, ಅವರು ಬೇಕು ಅಂತ ಹೇಳಿದ್ದಲ್ಲ, ಅವ್ರನ್ನ ಗೌರವಿಸ್ತೀನಿ ನಾನು. ಈ ಪೋಡಿಯಂ ಇದೆ ನೋಡಿ, ಅದರ ಮೇಲೆ ನಿಂತ್ಕೊಂಡು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಮಕ್ಕಳನ್ನೆಲ್ಲ ಶುರು ಮಾಡಿದ್ರು. ನಮಗೆ ಒಂಥರ ಆಯ್ತಿದ್, ಏನ್ ಮಾಡುದಪ್ಪ, ಜಡ್ಜ್ ಬೇರೆ, ಏನಾರು ಕೋರ್ಟ್ ಜೈಲಿಗೆ ಹಾಕಿದ್ರೆ ಏನು? 2ನೇ ಸಲ ಹೇಳಿದ್ರು. 3ನೇ ಸಲ ಪುಟ 3ನೇ ಸಲ ಹೇಳುವಾಗ ನಾವು ಎದ್ದು ಜೈಲಿಗೆ ಹಾಕಿದ್ರೆ ಹಾಕ್ಲಿ, ಪರವಾಗಿಲ್ಲ. ಸರ್ ನೀವು ತಪ್ಪು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ವಿ. ಸಂವಿಧಾನದ ಪ್ರಕಾರ ನೀವು ಹೇಳಿರೋ ಸ್ಟೇಟ್ಮೆಂಟ್ ಅಂತ ಹೇಳಿ ಜೋರಾಗಿ. ಆವಾಗ ಅವರು ಹಿಂಗೆ ಇಲ್ಲಿಗೆ ನನ್ನ ಮಾತನ್ನ ಮುಗಿಸಿ ಕೂತ್ಕೊಂಡು ಲಾಸ್ಟ್ಗೆ ಅವರೆಂಥ ನ್ಯಾಯಾಧೀಶರ ಸಮಾರೋಪದಲ್ಲಿ ತಿದ್ದುಪಡಿ ಮಾಡಿ, ಇಂದಿನ ಮಕ್ಕಳು ಇದು ಎಲ್ಲಿ ಹೇಳಿದ್ದೆ ಅಂತೇಳಿ ದಯವಿಟ್ಟು ಅರ್ಥೈಸಿಕೊಳ್ಳಿ. ಸಂವಿಧಾನದ ಅಧ್ಯಾಯ 2 ಕಲಂ 5, ಈ ದೇಶದಲ್ಲಿ ಹುಟ್ಟಿರುವ ಜಗನಿಸಿರುವ 5 ವರ್ಷ ಇದ್ರೆ ಎಲ್ರು ನಾಗರಿಕನಾಗ ತಕ್ಕದ್ದು ಅಂತ ಹೇಳಿದೆ. ನಾಗರಿಕನಾಗ ಅಂತ ಮಕ್ಕಳನ್ನು ನೀವು ನಾಳಿನ ಪ್ರಜೆ ಅಂತ ಹೇಳಿದ್ರೆ ನಿಮ್ಮ ಹಕ್ಕಿನ ಉಲ್ಲಂಘನೆ. ಯಾವ ಮಗು ತನ್ನ ತಾಯಿಯ ಹೊಟ್ಟೆಯಲ್ಲಿ ಕನ್ಸೀವ್ ಆಗುತ್ತೋ, ತಯಾರಾಗುತ್ತೋ, ಭೂಮಿಗೆ ಬೀಳುತ್ತೋ, ತಕ್ಷಣ ಈ ದೇಶದ ಪ್ರಜೆ. ಹಾಗಾಗಿ ನೀವೆಲ್ಲ ನಾಳಿನ ಪ್ರಜೆನ ಇಂದಿನ ಪ್ರಜೆನ? ಇಂದಿನ ಪ್ರಜೆನ. ಹೌದು, ನಾಳಿನ ಪ್ರಜೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಹೇಳ್ತಕ್ಕಂಥ ಮೂಲಭೂತ ಕರ್ತವ್ಯಗಳು ನಿಮಗೆ ಅನ್ವಯಿಸೋದಿಲ್ಲ ಅಂತ ಆಯ್ತು. ಮೂಲಭೂತ ಹಕ್ಕು ಕರ್ತವ್ಯ ಪ್ರಜೆಗಳಿಗೋಸ್ಕರ ಮಾಡಿದ್ದು. ಯಾರಿಗೋಸ್ಕರ ಅದು? ಮತ್ತೆ ನೀವು ನಾಳಿನ ಪ್ರಜೆ ಅಂತೇಳಿ ನಿಮ್ಮನ್ನು ಪಾಕಿಸ್ತಾನಕ್ಕೆ ಹೋಗ್ತೀರಾ? ಪಾಕಿಸ್ತಾನಕ್ಕೆ ಅಥವಾ ಬೇರೆ ದೇಶಕ್ಕೆ ಹೋಗ್ತೀರಾ? ನಾವೆಲ್ಲರೂ ಈ ದೇಶದ ಪ್ರಜೆಗಳು. ಹಾಗಾಗಿ ಒಂದು ತಾಯಿಯ ಹೊಟ್ಟೆಯಲ್ಲಿ ಒಂದು ವ್ಯಕ್ತಿ, ಅದು ಒಂದು ಹುಡುಗ, ಒಂದು ಹುಡುಗಿ ತಯಾರಾಗುವ ಕ್ಷಣದಲ್ಲೇ ಪ್ರಜತ್ವ ಅಟ್ರಾಕ್ಟ್ ಆಗುತ್ತೆ. ಅಂಬೇಡ್ಕರ್ ಅವಾಗ ಹೇಳ್ತಾರೆ, ಪ್ರತಿದಿನವೂ ಸತ್ಯವನ್ನ ಪ್ರಚಾರ ಮಾಡ್ಬೇಕು, ಇಲ್ಲ ಇದ್ರೆ ಸುಳ್ಳು ನಿಜ ಆಗತ್ತೆ. ಅದು ರಾಜ್ಯ ದೇಶವನ್ನು ಮಾತ್ರ ಅಲ್ಲದೆ ಜಗತ್ತನ್ನೇ ನಾಶ ಮಾಡುತ್ತೆ ಅಂತ ಹೇಳಿ. ಹಂಗೆ ಆಗೋಯ್ತು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹೇಳಿ 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 ಮಕ್ಕಳು ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್, ಬಾಕ್ಸೋ ಎಲ್ಲ ಹಾಕೊಂಡು ಮಕ್ಕಳನ್ನ, ಯಾಕಂದ್ರೆ ನೀನ್ ನಾಳಿನ ಪ್ರಜೆ ಅಲ್ಲ, ಮತ್ತೆ ನೋಡೋಣ ಅಂತ. ನೀವು ಎದೆ ತಟ್ಟಿ ಧೈರ್ಯವಾಗಿ ಹೇಳಲಿಕ್ಕೆ ಶುರು ಮಾಡ್ಬೇಕು. ನೀವೆಲ್ಲ ಈ ದೇಶದ ಇಲ್ಲಿಂದ ಶುರುವಾಗಿದೆ ನಿಮ್ಮ ಹಕ್ಕು. ಹಾಗಾಗಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಹಕ್ಕುಗಳು ಕಲಂ 5ರಲ್ಲಿ ಪ್ರಜೆ ಅಂತ ಹೇಳಿರುವುದರಿಂದ ಅಲ್ಲಿರ್ತಕ್ಕಂಥ ಹಕ್ಕುಗಳು, ಕರ್ತವ್ಯಗಳು ನಿಮಗೆ ಅನ್ವಯಿಸುತ್ತದೆ. ಕರ್ತವ್ಯ ಮಾತ್ರ ಹೇಳುವುದಲ್ಲ, ಹಕ್ಕನ್ನು ಅನುಭವಿಸಿದ್ರೆ ಮಾತ್ರ ಕರ್ತವ್ಯ ಮಾಡ್ಲಿಕ್ಕೆ ಸಾಧ್ಯ. ಹಕ್ಕನ್ನು ಅನುಭವಿಸಲಿಕ್ಕೆ ಬಿಟ್ರೆ ಮಾತ್ರ ಕರ್ತವ್ಯ ಮಾಡ್ಲಿಕ್ಕೆ ಸಾಧ್ಯ. ಅದು ಮಾಡ್ಕೊಳ್ಳಿ. ಹಾಗಾದ್ರೆ ಹಕ್ಕು ಅಂದ್ರೆ ಏನು ಕೇಳ್ತಾ ಇದ್ದೀರಾ? ಇದು ಬಾಧ್ಯತೆ, ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದು, ದಿನನಿತ್ಯ ಬೇಕಾದ್ದು, ಕಾನೂನಾತ್ಮಕವಾದ್ದು, ಸಾಮಾಜಿಕವಾದದ್ದು. ಇದನ್ನ ಕಿತ್ಕೊಳ್ಳಕ್ಕಾಗಲ್ಲ. ಉದಾಹರಣೆಗೆ ಊಟ, ನಗು, ಪ್ರೀತಿ, ವಾತ್ಸಲ್ಯ, ಆಟ, ಪಾಠ, ಸುಖ, ಸಂತೋಷ, ನೆಮ್ಮದಿ, ಸಂಭ್ರಮ, ಇದನ್ನ ಬೇಡ ಅಂತ ಹೇಳಲಿಕ್ಕಾಗತ್ತ? ಈಗ ಒಂದು ಜೋಕ್ಸ್ ಹೇಳ್ತೀನಿ, ಯಾರು ನಗಾಡಬಾರದು.
ಅದ್ ಹಂಗ ಹೇಳಕ್ ಆಗಲ್ಲ. ಉದಾಹರಣೆಗೆ ನೀವು 60 ವರ್ಷ ದಾಟಿದ ಮೇಲೆ ಅಮ್ಮನನ್ನ ಪ್ರೀತಿಸಬಾರದು, ಆಗತ್ತಾ? ಹೇಳಕ್ಕಾಗತ್ತಾ? ಇಲ್ಲ. ಉದಾಹರಣೆ ನಮ್ಮ ಫೋಟೋಗ್ರಾಫರ್ ಇದ್ದಾರೆ ಇಲ್ಲಿ, ಫೋಟೋಗ್ರಾಫರ್ ಸರ್ ಮದುವೆ ಆಗಿದ? ಇಲ್ಲ. ರವಿ ಇದ್ದಾರೆ ಇಲ್ಲಿ, ರವಿ ಮದುವೆ ಆಗಿದೆ. ಈಗ ರವಿ ಅಂಕಲ್ಗೆ ಮದುವೆ ಆಗಿದೆ. ಮದುವೆ ಆದ್ಮೇಲೆ ಹೆಂಡತಿಯನ್ನ ಎಷ್ಟು ಪ್ರೀತಿಸ್ಬೇಕು ಅಂತೇಳಿ DC ಹತ್ರ ಕೇಳ್ತಾರ? ಕೇಳೋ ಕ್ರಮ ಉಂಟಾ? ತಂಗಿಯನ್ನ ಎಷ್ಟು ಪ್ರೀತಿಸ್ಬೇಕು, ಅಕ್ಕನನ್ನ ಎಷ್ಟು ಪ್ರೀತಿಸ್ಬೇಕು, ಅಮ್ಮನನ್ನ ಎಷ್ಟು ಪ್ರೀತಿಸ್ಬೇಕು ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಜಡ್ ಸಾಹೇಬ್ ಸರ್ ಅಪ್ಪನನ್ನ ಎಷ್ಟು ಪ್ರೀತಿಸ್ಬೇಕು ಅಂತ ಒಂದು ಲೆಕ್ಕ ಹೇಳ್ಕೊಡಿ ಸರ್ ಅಂತ ಕೇಳಲಿಕ್ಕುಂಟಾ? ಇಲ್ಲ. ಅದು ಅಪರಿಮಿತವಾದದ್ದು, ಇನ್ಫಿನಿಯೇಟ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಅಪರಿಮಿತ. ಅಕ್ಕನ್ನ 18 ವರ್ಷದೊಳಗೆ ಅನುಭವಿಸಿದ್ರೆ ಮಾತ್ರ ನೀವು ಕೆಪಾಸಿಟಿ ಜಾಸ್ತಿ. ಅದನ್ನ ಕಿತ್ಕೊಳ್ತಾರೆ ಕೆಲವರು, ಕಸಿಬಾರದು, ತಡೆಬಾರದು ಅಂತ ವಾತಾವರಣ ಪ್ರತಿ ಶಾಲೆ, ಹಾಸ್ಟೆಲ್, ಸಮಾಜ, ಕುಟುಂಬ ನಿಮ್ಮ ಹಕ್ಕನ್ನ ಅನುಭವಿಸುವುದನ್ನ ವಾತಾವರಣ ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಕಾರ್ಯಕ್ರಮ. ಎಲ್ಲ ಕಡೆ ಮಕ್ಕಳು ಸುರಕ್ಷಿತವಾಗಿರ್ಬೇಕು. ಅದನ್ನ ಸೆಂಟೆನ್ಸ್ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಅಗತ್ಯವಾದ್ದು ಬೇಕೇ ಬೇಕಾದ್ದು ತಡೆಯಬಾರದು ಅಂತ ಹೇಳಿ. ಅದನ್ನ ಮೂಲಭೂತ ಬಾಧ್ಯತೆಗಳಾದ ಪ್ರತಿ ಕ್ಷಣ ಅನುಭವಿಸಬೇಕಾದ ಅಂಶಗಳೇ ಹಕ್ಕು ಅಂತ ಕರೀತಾರೆ. ಅದು ಪ್ರತಿದಿನ ಬೇಕು. ಉದಾಹರಣೆಗೆ ನಿಮಗೆ ಇನ್ನು PU ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ. ಪ್ರಿನ್ಸಿಪಾಲ್ ಹೇಳ್ತಾರೆ, ಮಕ್ಕಳೇ ಸೋಮವಾರ, ಬುಧವಾರ ಮತ್ತು ಶನಿವಾರ ಮಾತ್ರ ನಗಾಡಬೇಕು. ಹಂಗೆ ಮಾಡಕ್ ಆಗಲ್ಲ ಅದು. ಅಥವಾ ಇಲ್ಲಿ ಒಂದು ಅಂಗಡಿಯಲ್ಲಿ, ಕುಸ್ತಿಗೆ ಅಂಗಡಿಯಲ್ಲಿ ಒಂದು 500 ರೂಪಾಯಿದ್ದು ಪ್ರೀತಿ ಸಿಗುತ್ತಾ? ಒಂದು 2 kg ಪ್ರೀತಿ, ಒಂದು 3 kg ರಕ್ಷಣೆ, ಒಂದು 2 ಲೀಟರ್ ಮನರಂಜನೆ ಸಿಗುತ್ತಾ? 1.5 ಲಕ್ಷದ ಬೆಡ್ ಕೊಂಡ್ಕೋಬಹುದು. ನಿದ್ರೆಯಲ್ಲಿ ತರೋದು ತರಕ್ಕಾಗತ್ತಾ? ಇಲ್ಲ. ಅದು 18 ವರ್ಷದೊಳಗೆ ಅನುಭವಿಸಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಸಂವಿಧಾನದಲ್ಲಿ ನಿಮಗೆ ಗೊತ್ತಿರ್ಲಿಕ್ಕೋಸ್ಕರ ಇದು ಸ್ವಲ್ಪ ಬೋರ್ ಆಗ್ಬೋದು ನಿಮಗೆ, ಆದ್ರೂ ದಯವಿಟ್ಟು ಅರ್ಥೈಸ್ಕೊಳ್ಳಿ. ನಿಮಗೋಸ್ಕರ 15, ಅದು ಸಬ್ ಕ್ಲಾಸ್ 3 ಅಂತ ಬಿಡಿ, 15ರಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ ವಿಶೇಷ ಅವಕಾಶಗಳು ನಿಮಗೆ ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಪಾಕ್ಸೋ ಕಾಯ್ದೆ, JJ ಮಕ್ಕಳ ನ್ಯಾಯ ಕಾಯ್ದೆ, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎಲ್ಲ ಮಾಡಿದ್ದು ಇದರ ಅಡಿಯಲ್ಲಿ. ಮಹಿಳೆಯರಿಗೆ ಉದಾಹರಣೆಗೆ ಈಗಿರೋ ಸಿದ್ದರಾಮಯ್ಯ ಇರ್ಬೋದು, ಯಾರೇ ಇರ್ಬೋದು, 5 ಗ್ಯಾರಂಟಿ ಸ್ಕೀಮ್ ಅನ್ನು ಕೂಡ ಯಾರು ಹೈಕೋರ್ಟ್ ಅಲ್ಲಿ ಚಾನೆಲ್ ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಚಾನೆಲ್ ಮಾಡಿಲ್ಲ ಅಂದ್ರೆ ಅದನ್ನ ಪಾಸ್ ಮಾಡಿರೋದು 15+3 ಅಲ್ಲಿ. ಹಾಗೆ ದಯವಿಟ್ಟು ಅರ್ಥೈಸ್ಕೊಳ್ಳಿ. 2ನೇದು ಚೈಲ್ಡ್ ಮ್ಯಾರೇಜ್ ಆಗ್ಬೋದಾ, ಆಗ್ಬಾರ್ದ ನೋಡಿ, ಅದಕ್ಕೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕಲಂ ಆರ್ಟಿಕಲ್ 20 ಜೀವಿಸುವ ಹಕ್ಕು. ಶಿಕ್ಷಣ ಮೂಲಭೂತ ಹಕ್ಕಾಗಿದ್ದು ಯಾವಾಗ? ಅಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಮಕ್ಕಳು. ನಿಮಗೆ ಮಾತಾಡ್ಲಿಕ್ಕೆ ಮತ್ತೆ ಅವಕಾಶ ಕೊಡ್ತೀನಿ. ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದೀಗ ಪ್ರಶ್ನೆ ಕೇಳಿದ್ರೆ ಸಮಯ ಇಲ್ಲ. 2002ನೇ ಇಸವಿಯಲ್ಲಿ ನಮಗೆ ಈ ಸಮಾಜ ದೊಡ್ಡ ಸುಳ್ಳುಗಳನ್ನೆಲ್ಲ ನಮ್ಮ ತಲೆ ಒಳಗೆ ಹಾಕಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸುಳ್ಳು. ಇನ್ನೊಂದು ಹೇಳಿಕೊಟ್ರು, ಶಿಕ್ಷಣ ಮೂಲಭೂತ ಹಕ್ಕಾಗಿ ಸಂವಿಧಾನದ ಆರ್ಟಿಕಲ್ 45 ಪರಿಚ್ಛೇದ 45ರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿದ್ರು. ನನ್ನನ್ನು ಅವ್ರು ಬರ್ತಾರೆ, ನಾನು ಮಾತಾಡ್ತಾ ಇರೋದು. ಆರ್ಟಿಕಲ್ ಅಂದ್ರೆ 45 ಉಚಿತ ಮತ್ತು ಕಡ್ಡಾಯ, ಅದು ಸುಳ್ಳು, ಅದು ಮೂಲಭೂತ ಹಕ್ಕಲ್ಲ. ನೀವು PUC ಬಂದಿದ್ದೀರಿ ಮಕ್ಕಳೇ, ಅರ್ಥ ಆಗ್ಬೇಕು ನಿಮಗೆ. ಅದು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಇಂಗ್ಲಿಷ್ ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಹೊರತು ಫಂಡಮೆಂಟಲ್ ರೈಟ್ ಅಲ್ಲ. ಫಂಡಮೆಂಟಲ್ ರೈಟ್ 12ರಿಂದ 35ಕ್ಕೆ ಕ್ಲೋಸ್, 36ರಿಂದ 54 ರಾಜ್ಯ ನಿರ್ದೇಶಾತ್ಮಕ ತತ್ವಗಳು. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಈ 21A ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದು 2002ನೇ ಇಸವಿ. ಎಷ್ಟನೇ ಇಸವಿಯಲ್ಲಿ? ಅಲ್ಲಿ ತನಕ ಶಿಕ್ಷಣ ಮೂಲಭೂತ ಹಕ್ಕು ಆಗಿರಲಿಲ್ಲ. ಸಂವಿಧಾನದ 93ನೇ ಬಿಲ್ಲು 86ನೇ ತಿದ್ದುಪಡಿ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಯಾವುದೇ ವ್ಯಕ್ತಿ ಮಾರಾಟ ಅಲ್ಲ, ಇದಕ್ಕೆ ಸಂವಿಧಾನದಲ್ಲಿದೆ 23. ಇನ್ನು ಮುಂದೆ ಮಕ್ಕಳನ್ನ 14 ವರ್ಷ ತನಕ ದುಡಿಸುವುದು ಸಂಪೂರ್ಣ ನಿಷೇಧ. 15ರಿಂದ 18 ಅಪಾಯಕಾರಿ ಕ್ಷೇತ್ರ ದುಡಿಸಬಾರ್ದು. ಹಾಗಾಗಿ ಅದು ಕೂಡ 18 ಆಯ್ತು. ನೆನಪಿರ್ಲಿ, 14 ಬಾಲ ಕಾರ್ಮಿಕದ ನಿಷೇಧ, 14 ವರ್ಷದ ಒಳಗಿನ. ಕಲಂ 24, ಇದು ಕಲಂ ಮೇಲೆ ನೀವು ನೆನಪಿಟ್ಕೊಳ್ಳಿಕ್ಕೆ ಕಷ್ಟ, ಆದ್ರೂ ಹೇಳ್ತಾ ಇದೆ. 45 ಇನ್ನು ಅಂಗನವಾಡಿಯನ್ನು ಇಲ್ಲಿ ತಂದಿದ್ದಾರೆ. ಇದನ್ನ ಸಂವಿಧಾನ ನಿಮಗೆ ಕೊಟ್ಟಿರತಕ್ಕಂತ ಹಕ್ಕುಗಳು. ಯಾವುದು? ಹಸಿವಾಗ್ತಾ ಇದೆ, ಅವಳೊಬ್ಬಳೆ ಮಾತಾಡ್ತಿದ್ದಾಳೆ ಪಾಪ, ಉಳಿದವರೆಲ್ಲ ಸೈಲೆಂಟ್. ಸಂವಿಧಾನದಲ್ಲಿ ನಿಮಗೆ ಈ ತರದ ಇಷ್ಟ ಆಗ್ತದೆ. ಯಾವುದೇ ಶೋಷಣೆಯಿಂದ ವಿರುದ್ಧ ಹಕ್ಕಿದೆ. 20 ಜೀವಿಸುವುದು,
ಶಿಕ್ಷಣ ಮೂಲಭೂತ ಹಕ್ಕು ಇದೆ, ಇದಿಷ್ಟು ಅರ್ಥ ಮಾಡಿ. ಇನ್ನು ಬಹಳ ಇಂಟ್ರೆಸ್ಟಿಂಗ್, ಇದು ಹೊಸ ತಿದ್ದುಪಡಿ 2002ನೇ ಇಸವಿ 51 ಏಕೆ ಮಕ್ಕಳನ್ನ ಶಾಲೆಗೆ ಕಳಿಸುವುದು ಯಾವ್ದ ಜವಾಬ್ದಾರಿ? ಇನ್ನು ಮುಂದೆ ಕೇಳಿಸ್ಕೊಳ್ಳಿ, ಹೊಸ ಕಾಯ್ದೆ ಬಂದಿದೆ 2016 ಜುಲೈ 30ನೇ ತಾರೀಕು. ಸ್ವಂತ ಮಕ್ಕಳನ್ನು ಕೂಡ ಶಾಲಾ ಅವಧಿಯಲ್ಲಿ ಹೊಲ ಗದ್ದೆ ಜೀತ ಎಮ್ಮೆ ದನ ಕುರಿ ಕೋಳಿ ಕಾರ್ಖಾನೆ ಎಲ್ಲೇ ದುಡಿಸ್ಕೊಂಡ್ರೆ 10,000 ರೂಪಾಯಿ ದಂಡ ಅಪ್ಪ ಅಮ್ಮನಿಗೆ. ಯಾರಿಗೆ? ನಮ್ದು ಹೊಲ ಇತ್ತು, ನಮ್ದು ಕಳೆದಲಿಕ್ಕೆ ಜನ ಸಿಗ್ಲಿಲ್ಲ, ಲೇಬರ್ ಇಲ್ಲ ಸರ್, ನಾವ್ ಏನ್ ಮಾಡ್ತೀವಿ ಅಂತೇಳಿ ನೀವೇನಾದ್ರೂ ಶಾಲಾ ಅವಧಿಯಲ್ಲಿ ಭಾನುವಾರ ರಜಾ ದಿವಸಗಳಲ್ಲಿ ಸ್ವಂತ ಅಪ್ಪ ಅಮ್ಮ ತನ್ನ ಸ್ವಂತ ಜಮೀನಲ್ಲಿ ಸಹಾಯ ಪಡಿಬಹುದು. ಶಾಲೆ ಇರುವ ಟೈಮಲ್ಲಿ ಏನಾದ್ರೂ ಅಪ್ಪ ಅಮ್ಮ ಸ್ವಂತ ಮಕ್ಕಳನ್ನ ದುಡಿಸ್ಕೊಂಡ್ರೆ, ಇದು ತಿದ್ದುಪಡಿ ಆದ್ಮೇಲೆ ಸಂವಿಧಾನದ ತಿದ್ದುಪಡಿ 51 ಏಕೆ ಕಾನೂನು ತಿದ್ದುಪಡಿ ಬಂತು. ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 86 ತಿದ್ದುಪಡಿ 2016. ಅದರ ಪ್ರಕಾರ ಅಪ್ಪ ಅಮ್ಮನಿಗೆ ನಿಮಗೆ ದಂಡ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಹಕ್ಕು ಅಂತೇಳಿ ಒಂದು ರೌಂಡ್ ಹಾಕಿದ ನೆನಪಿದೆಯಾ? 2 ಸ್ಲೈಡ್ನ ಹಿಂದೆ ನೆನಪಿದೆಯಾ? ಅದರಲ್ಲಿ ಅದು ನಂದಲ್ಲ, ಸಂವಿಧಾನದ ಆರ್ಟಿಕಲ್ ಅಂತ ಕರೀತಾರೆ, ಅಥವಾ ಕಲಂ ಅಂತ ಕರೀತಾರೆ, ಅಥವಾ ಪರಿಚ್ಛೇದ ಅಂತ ಕರೀತಾರೆ. 19(1) ಹೇಳ್ತಾರೆ ನೋಡಿ, ಇದೆಲ್ಲ ಹಕ್ಕಿದೆ. ಮಾತನಾಡುದು, ಶಾಂತಿಯುತ, ಗುಂಪು ಸೇರುದು, ಈ ಹಕ್ಕೆಲ್ಲ ನಿಮಗೆ ಇದೇ ಇಲ್ವಾ? ಇದನ್ನೇ ಮಕ್ಕಳ ಹಕ್ಕು ಅಂತ ಕರೆಯುವಂಥದ್ದು. ಹಾಗಾಗಿ ಇದನ್ನೆಲ್ಲ ನಾವು ಇಷ್ಟೊತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಮುಖ್ಯ ಕಾರಣ ಯಾವುದು ಗೊತ್ತಾ? ಪಾಕ್ಸೋ ಬರೋದಕ್ಕೆ ಯಾವ್ದು ಕಾರಣ? ಓದಿದನ್ನ ಚೈಲ್ಡ್ ಲೇಬರ್ ಆಕ್ಟ್ ತಿದ್ದುಪಡಿ ಮಾಡೋದಕ್ಕೆ, ಪಾಕ್ಸೋ ಮಾಡೋದಕ್ಕೆ, ಸಂವಿಧಾನ ತಿದ್ದುಪಡಿ ಆಗೋದಕ್ಕೆ, ಜೆ ಆಕ್ಟ್ ಅಂತ ಒಂದಿದೆ, ಮಕ್ಕಳ ನ್ಯಾಯ ಕಾಯ್ದೆ ಅಂತ ನಿಮಗೆ ಕಷ್ಟ ಸ್ವಲ್ಪ. ಅದನ್ನೆಲ್ಲ ಬರೋದಕ್ಕೆ ಕಾರಣ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ. ಅದೇನು ಗೊತ್ತಾ? ನವೆಂಬರ್ 20 1989 ಆಗಿದೆ. ಯಾವಾಗ ಆಗಿದೆ? ಅಲ್ಲಿ ಹಿಂದಿನವರು ಸ್ವಲ್ಪ ಮಾತಾಡ್ತಾ ಇಲ್ಲ, ಅಲ್ಲಿ ಹಿಂದೆ ಕೂತವರು. ಓಕೆ, ಭಾರತ ಸೈನ್ ಮಾಡಿದ್ದೆ ಯಾವಾಗ? ಇದನ್ನ ಮಾತ್ರ ಮರಿಬೇಡಿ. ಇದು ನಿಮ್ಮ ಶಾಲೆಗಳಲ್ಲಿ ಡಿಸ್ಪ್ಲೇ ಮಾಡಬೇಕು, ಗೋಡೆಗಳಲ್ಲಿ, ನಿಮ್ಮ ಕಾಲೇಜುಗಳಲ್ಲಿ. ಈ ಒಂದು ಸ್ಲೈಡ್ ಅನ್ನ ನೋಡಿ. 196 ರಾಷ್ಟ್ರಗಳು ಸೈನ್ ಮಾಡಿದ್ದಾವೆ. ಅತ್ಯಂತ ಹೆಚ್ಚಿನ ರಾಷ್ಟ್ರಗಳು ಸೈನ್ ಮಾಡಿರುವ ಏಕೈಕ ಒಡಂಬಡಿಕೆ 54 ಹಕ್ಕುಗಳಿದೆ. 4 ಪ್ರಮುಖ ಹಕ್ಕುಗಳ ಗುಂಪುಗಳಿದೆ. ಎಷ್ಟಿದೆ? ಅದರಲ್ಲಿ 1 ರಿಂದ 42 4 ಬಾಕ್ಸ್. ಅದು ಇಲ್ಲಿ ನೋಡಿ, ಸ್ಪೀಕರ್ ಬಾಕ್ಸ್ ಇಟ್ಟಿದ್ದಾರೆ, ದೊಡ್ಡ ಬಾಕ್ಸ್. 4 ಬಾಕ್ಸ್ ಆಫ್ ರೈಟ್ಸ್ ಅಂತ ಕರೀತಾರೆ, ಗುಂಪುಗಳು. ಅದು ನಿಮ್ಮ ಹಕ್ಕುಗಳು 18 ವರ್ಷ ತನಕ. 43 ರಿಂದ 54 ಅದು ಇಲ್ಲಿ ಕೂತಿರೋದು ಜಡ್ಜ್ ಸಾಹೇಬರಿಗೆ, ನನಗೆ, DC, SP ಅಂದ್ರೆ ಅಧಿಕಾರಿಗಳು, ಅಂದ್ರೆ ಅನುಷ್ಠಾನದಾತರಿಗೆ, ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ಅದನ್ನ ಅರ್ಥ ಮಾಡಿಕೊಂಡು ಸ್ಕಿಪ್ ಮಾಡ್ತೀವಿ. ಎಷ್ಟು ಹಕ್ಕುಗಳು ನೋಡ್ರಿ? ಇದು ಸ್ವಲ್ಪ ರವಿ ಸ್ವಲ್ಪ ಮೂವ್ ಮಾಡಿ ಅಂತೆ, ಬಾ ಕಾಣೋದಿಲ್ಲ, ಸ್ವಲ್ಪ ಟೆಸ್ಟ್ ಮಾಡಿ. ಥ್ಯಾಂಕ್ ಯು ಸಾಕು. ನಿಮ್ಮ ಪ್ರಪ್ರಥಮವಾದ ಹಕ್ಕಿನ ಗುಂಪು ಯಾವುದದು? 2ನೇದು, 3ನೇದು, 4ನೇದು. ಒಟ್ಟು 50 ಸಂವಿಧಾನ ಹೇಳಿದ 15, 19, 20, 21, 23, 24, 51 ಏಕೆ. ಅದು ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕುಗಳು. ಆಮೇಲೆ ಭಾರತ ಸರ್ಕಾರ 92ರಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಸೈನ್ ಮಾಡಿದ್ರ ಪ್ರಕಾರ ಎಷ್ಟು ಹಕ್ಕು ಕೊಟ್ಟಿದೆ? 54ನ ತುಂಡು ಮಾಡಿ 4 ಬಾಕ್ಸ್ ಆಫ್ ರೈಟ್ಸ್ ಅಂತ ಕರೀತಾರೆ. ಅದೇ ಈ 4 ನೀವೀಗ ಓದಿದ್ದೀರಿ. ಕ್ಲಿಯರಾ? ಏನ್ ಸರ್ ಅದು ಅಂತ ದೊಡ್ಡ ಮಣ್ಣಂಗಟ್ಟಿ, ಏನ್ ಸರ್ ಇದು ಬೋರ್ ಆಗ್ತಿದೆ, ಬೇಗ ಮುಗಿಸಿ. ಅದು ಏನು ಅಂತ ಹೇಳಿದ್ರೆ ಹಿಂಗೆ, ಫಸ್ಟ್ ಅದರಲ್ಲಿ ಒಂದು ಹೇಳ್ತಾರೆ, 18 ವರ್ಷದ ಬೆಳಗ್ಗಿಂದ ಎಲ್ಲರೂ ಅಲ್ಲಿ ನಿಂತರು. ಮಕ್ಕಳಂದೆಲ್ಲ ಯಾರೋ 18 ವರ್ಷ ಒಳಗಿನ ಮಕ್ಕಳು. ಇದು ಯಾರು ಹೇಳಿದ್ದು? ಎಲ್ಲಿ ಹೇಳಿದ್ದು? ಈಗಿನ ಹೆಚ್ಚಿನ ಕಾನೂನು ತಿದ್ದುಪಡಿ ಆಗಿದೆ. ಅದಕ್ಕೆ ಫಸ್ಟ್ ಹೇಳಿದ್ದು ಮಕ್ಕಳ ಹಕ್ಕುಗಳ ಒಡಂಬಡಿಕೆ. ಯಾವುದಕ್ಕೆ ನಾನು ಮಾತಾಡ್ತಾ ಇರೋದು? ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ. 18 ವರ್ಷದೊಳಗಿನ ಮನುಷ್ಯ ಜೀವಿಗಳು ಅಂತ ಕರಿಬೇಕು. ಕೆಲವರು ಏನ್ ಹೇಳ್ತಾರೆ, 18 ವರ್ಷ ಒಳಗಿನ ಮಕ್ಕಳೆಲ್ಲ ಮಕ್ಕಳು ಅಂತ. 2 ಸಲ ಮಕ್ಕಳು ಬರ್ಲಿಕ್ಕಿಲ್ಲ, ಒಂದೇ ಸಲ. ಮನುಷ್ಯ ಜೀವಿಗಳು ಎಲ್ಲ ಮಕ್ಕಳು ಅಂತ ಹೇಳ್ತಾರೆ. ಹಾಗಾಗಿ 18 ವರ್ಷದಲ್ಲಿ 1ನೇ ಆರ್ಟಿಕಲ್, ಅದು ಕಾನೂನಿನ ಸಂಬಂಧಪಟ್ಟದ್ದು ಇರ್ಲಿ. ಆರ್ಟಿಕಲ್ 1 ಅಂತ ಕರೀತಾರೆ, ಪರಿಚ್ಛೇದ 1.
18 ವರ್ಷದೊಳಗಿನ. ಯಾಕೆ 18 ಇಟ್ಟಿದ್ದಾರೆ? ಇದೊಂದು ಸಣ್ಣದೊಂದೇ ನಿಮಿಷ ಟೈಮ್ ತಗೊಳ್ತೀನಿ. ಈಗ ಇಲ್ಲಿ 5 ಬೆರಳಿದೆ, ಇದೆಷ್ಟು ಬೆರಳು? ಅದಕ್ಕೆ ನಾನಾಗ ನಿಮಗೆ ಗುರಿ ಸೆಟ್ ಮಾಡಿದ್ದೀನಿ. ಆ 9 ಕೆಲಸ ನಿಮ್ ಮಾಡ್ಬೇಕು. ಇಲ್ಲಿಂದ ಹೋದ್ಮೇಲೆ ಕುಟುಂಬ ಅದೆಲ್ಲ ಬರ್ದಿದ್ದು ನೆನಪಿದೆ ಅಲ್ಲ, ಕೆಲವರಿಗೆ ಮರ್ತೋಗಿದೆ. ಏನೇನ್ ನೆನಪಿದೆ ಅಷ್ಟು ನೆನಪಿಟ್ಕೊಳ್ಳಿ, ಪರವಾಗಿಲ್ಲ. ಒಬ್ಬ ವ್ಯಕ್ತಿ ತಾಯಿಯ ಹೊಟ್ಟೆಯಲ್ಲಿ ಭೂಮಿಗೆ ಬಂದ ಮೇಲೆ ಬೆಳವಣಿಗೆ ಆಗೋದು ಅತ್ಯಂತ ಹೆಚ್ಚು 18 ವರ್ಷದೊಳಗಡೆ. ಯಾವಾಗ? ಅತ್ಯಂತ ಹೆಚ್ಚು. ಇದು ಬೌದ್ಧಿಕ ಬೆಳವಣಿಗೆ. ಈ ಬೆರಳು ಯಾವ ಬೆಳವಣಿಗೆ ಕಾಣ್ತಾ ಇದೆಯಾ? ಈ ಸೈಟ್ ಮಾಡಿ ಕಾಣ್ತಾ ಇದೆಯಾ? ಹಾ, ಇದು ಬೌದ್ಧಿಕ ಬೆಳವಣಿಗೆ. ಇದು ಮಾನಸಿಕ ಬೆಳವಣಿಗೆ. ಹೇಳಿ, ಮಾನಸಿಕ. ಮಧ್ಯದ ಬೆರಳು ದೈಹಿಕ. ಕೆಲವರಿಗೆ ಕಾಣ್ತಿದೆ, ಹಿಂದಿನವರಿಗೆ ಕಾಣಲ್ಲ, ನನಗೆ ಗೊತ್ತಿದೆ. ನಾನು ಕಾಣ್ತದ ಅಂತ ಕೆಳಕ್ಕೆ ಹೋಗಲ್ಲ, ಇದು ಕಾಣಲ್ಲ, ಯಾಕಂದ್ರೆ ಅಷ್ಟು ದೂರ ಇದೆ. ಇದು ದೈಹಿಕ ಬೆಳವಣಿಗೆ, ಇದು ಸಾಮಾಜಿಕ ಬೆಳವಣಿಗೆ, ಇದು ಭಾಷಾ ಬೆಳವಣಿಗೆ. ಮಕ್ಕಳೇ ದಯವಿಟ್ಟು ಅರ್ಥೈಸಿಕೊಳ್ಳಿ, ಈ 5 ಅತ್ಯಂತ ಹೆಚ್ಚು ಅಂದ್ರೆ 81. ಇದು ನಿಮಾನ್ಸಿನ ಮಾಡೆಲ್ ಚಿತ್ರ, ನಂದಲ್ಲ. ನಿಮಾನ್ಸ್ ಬೆಂಗಳೂರು ಮತ್ತು ಡೆಲ್ಲಿ. ಅತ್ಯಂತ ಹೆಚ್ಚು 5 ಬೆಳವಣಿಗೆ ಆಗೋದು ನಿಮ್ಮೆಲ್ಲರಲ್ಲಿ 18 ವರ್ಷದೊಳಗಡೆ ಮಾತ್ರ. 81% ಬೆಳವಣಿಗೆ ಫಿಕ್ಸ್ ಆಗಿದೆ. ಅದಕ್ಕೆ ನೀವೀಗ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀರಾ, ಇನ್ನೊಂದು 2 ವರ್ಷ ಇದೆ. ಇದನ್ನ ಬೆಳವಣಿಗೆ ಅವಕಾಶ ಮಾಡಿಕೊಡಿ. ಅದನ್ನ ಡ್ಯಾಮೇಜ್ ಮಾಡಬೇಡಿ. ಮೊಬೈಲ್ ನೋಡಿ, ಆಗ ಹೇಳಿ ನೋಡಿ, ಒಂದ್ ಸೈಡ್ ಮಾತ್ರ ಡೆವಲಪ್ ಆಗುತ್ತೆ. ಯಾವ್ದಾದ್ರು ಒಂದು, ಈ 99 ತೆಗಿತಾರಲ್ಲ, 99 ರ್ಯಾಂಕು ಅವರದ್ದು ಇದು ಮಾತ್ರ ಆಗಿರುತ್ತೆ, ಅವರದ್ದು ಇದಾಗಿರಲ್ಲ. ಇದು 5 ಒಟ್ಟಿಗೆ ಆಗೋದು ಮಕ್ಕಳೇ, 5 ಒಟ್ಟಿಗೆ ಆಗೋದು 18 ವರ್ಷದೊಳಗಡೆ ಮಾತ್ರ. ಅದಕ್ಕೆ ಈ ಬೆರಳು, ನೀವು ಸರ್ ಇದಕ್ಕೆ ಬೆರಳು ಯಾಕೆ ಅಂತ ನೀವು ಕೇಳ್ಬೋದು. ಮಕ್ಕಳೇ ಕೇಳ್ತಾ ಇದ್ದೀರಾ? ಹಾ, ಈ ಬೆರಳು ಯಾಕೆ ಅಂತ ಹೇಳಿದ್ರೆ ಇದು ಬೌದ್ಧಿಕ ಬೆಳವಣಿಗೆ. ಈ ನರಕ್ಕೂ ಓಕೆ, ಇದಕ್ಕೂ ಈ ನರಕ್ಕೂ ಸಂಬಂಧ ಇದೆ. ಇಲ್ಲಿಗೆ ನರಕ್ಕೆ ನೀವೇ ಕೇಳ್ಬೋದು, ಹೆಂಗ ಸರ್ ಇದು ಏನ್ ಸಂಬಂಧ, ನೀವೇನು ಮೆಷಿನ್ ಇಟ್ಟು ನೋಡಿದೀರಾ ಅಂತ ಹೇಳಿ. ಹೆಂಗೆ ಅಂತ ಹೇಳಿದ್ರೆ, ಆಲ್ ದಿ ಬೆಸ್ಟ್, ಬೆಸ್ಟ್ ಆಫ್ ಲಕ್ ಹೆಂಗೆ ಹೇಳೋದು? ಹಿಂಗೇನೆ ಹೇಳುದು. ನಿಮಗೆಲ್ಲರೂ ಆಲ್ ದಿ ಬೆಸ್ಟ್ ಹಿಂಗೆ ಹೇಳ್ತಾರ ಅಥವಾ ಆಲ್ ದಿ ಬೆಸ್ಟ್ ಹಿಂಗೆ ಹೇಳ್ತಾರ? ಆಲ್ ದಿ ಬೆಸ್ಟ್ ಹಿಂಗೇನೆ ಹೇಳೋದು, ಹೌದಿಲ್ಲ? ಹಾಗಾಗಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಅದೇ ತರ 2ನೇದು ಮಾನಸಿಕ ಬೆಳವಣಿಗೆ. ಒಳ್ಳೆ ಸಿಂಗರು, ಒಳ್ಳೆ ಹಾಡುಗಾರರು, ಒಳ್ಳೆ ಆಫೀಸರ್ ಅಂತ ಹೇಳುವಾಗ, ಒಳ್ಳೆ ಭಾಷಣಕಾರರು ಅಂತ ಬೆರಳು ತೋರಿಸೋ ಯಾವ್ದು ಬರುತ್ತೆ ನಿಮಗೆ? ಇದೇ ಮಾನಸಿಕ ಬೆಳವಣಿಗೆ. ಒಳ್ಳೆ ಸಿಂಗರು, ಒಳ್ಳೆ ಮೇಡಮ್, ಒಳ್ಳೆ ಸಾರ್, ಇದೇ ಬೆರಳು. ಇನ್ನು 3ನೇದು ದೈಹಿಕ ಬೆಳವಣಿಗೆ. ನಿಮ್ಮ 5 ಬೆರಳಲ್ಲಿ ಯಾವ್ದು ಉದ್ದ ಇದೆ? ಮಗುವನ್ನ 18 ವರ್ಷ ತನಕ ನೀವು ಬೆಳಿಬೇಕು. ಇನ್ನು ಸಾಮಾಜಿಕ ಬೆಳವಣಿಗೆ, ಈ ಬೆರಳು ಅಣ್ಣ, ತಮ್ಮ, ತಂದೆ, ತಾಯಿ, ಕುಟುಂಬ, ಪ್ರೀತಿ, ಅಣ್ಣ, ಅಪ್ಪ, ಅಮ್ಮ. ಈ ಬೆರಳು ಯಾಕೆ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ತಾ ಇದ್ದೀರಾ? ಹಾ, ಈ ಬೆರಳು ಯಾಕೆ ಅಂತ ಹೇಳಿದ್ರೆ, ಮದುವೆ ಮುಂಜಿ ಉಪನಯನ ಆಗುವಾಗ ಯಾವ್ದಕ್ಕೆ ಉಂಗುರ, ದರ್ಬೆ ಎಲ್ಲ ಕಟ್ಟೋದು. ಹಾ, ಅಷ್ಟೇ ಪವಿತ್ರ ಈ ಸಮಾಜ. ಅದನ್ನ ಅರ್ಥ ಮಾಡಿ. ಕೊನೆಯದ ಭಾಷಾ ಬೆಳವಣಿಗೆ. ಇದು ಭಾಷಾ ಬೆಳವಣಿಗೆ. ಅರ್ಥೈಸ್ಕೊಳ್ಳಿ. ರ ಳ ಲ ಕ ಗ ನಿರರ್ಗಳತೆ, ಸ್ಟೇಜ್ ಅಲ್ಲಿ ನಿಂತು ಮಾತಾಡೋದೆಲ್ಲ ಭಾಷಣ, ಎಲ್ಲವೂ ಕೂಡ ಅದು 18 ವರ್ಷಗಳ ಬೆಳವಣಿಗೆ ಆದ್ರೆ ಆಗ್ತೀರಿ. ಇಲ್ಲೊಂದು ಚಿಹ್ನೆ ಇದೆ, ಕಾಣ್ತಾ ಇದೆಯಾ? ಮೆದುಳಿನ ಈ ಭಾಗ, ಇದನ್ನ ಹಿಪ್ಪೋಕಾಂಪಸ್, ನಿಮಗೆ ಕಾಣೋದಿಲ್ಲ, ನಾನು ಹೇಳ್ತೀನಿ. ಹಿಪ್ಪೋಕಾಂಪಸ್ ಅಂತ ಹೇಳುತ್ತೆ. ಇದು 18 ವರ್ಷದ ಒಳಗಡೆ ಇರುವುದೆಲ್ಲ ರೆಕಾರ್ಡ್ ಮಾಡುತ್ತೆ. ಅದಕ್ಕೆ ಅರ್ಥೈಸ್ಕೊಳ್ಳಿ. 18 ವರ್ಷದೊಳಗಡೆಗೆ ಪಾಕ್ಸೋ ಆದ್ರೆ, ಚೈಲ್ಡ್ ಮ್ಯಾರೇಜ್ ಆದ್ರೆ, ಚೈಲ್ಡ್ ಲೇಬರ್ ಆದ್ರೆ, ದೌರ್ಜನ್ಯ ಆದ್ರೆ, ಹಿಂಸೆ ಆದ್ರೆ ಎಲ್ಲ ಸೇವ್ ಆಗುತ್ತೆ, ಡಿಲೀಟ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಮಗು ಅಂತ ಹೇಳಿದ್ರೆ 18 ವರ್ಷ ಇಟ್ಟಿರೋದು. ಅದು ಒಂದ್ ವೇಳೆ ಇದೇನ್ ಮಾಡುತ್ತೆ ಗೊತ್ತಾ? ಇಲ್ಲಿಂದ ತೆಗೆದುಕೊಡುತ್ತೆ ನಿಮಗೆ. ನೀವೀಗ ಉದಾಹರಣೆಗೆ ಮೊನ್ನೆ ಯಾದಗಿರಿಯಲ್ಲಿ ಈಗ ಒಂದು ಘಟನೆ ಹೇಳಿದ್ರಲ್ಲ, 2-3 ಜನ ನಿಮ್ಮ ಹಿರೇಗೌಡರು ಸರ್, ವಿಶ್ವನಾಥ್ ಸರ್, ಪಾಕ್ಸೋ ಆದ್ರೆ ಅಥವಾ ಲೈಂಗಿಕ ಹಲ್ಲೆ ಆದ್ರೆ ಇದು ಓಪನ್ ಮಾಡಿ ಕೊಡುತ್ತೆ. ಮುಂದೆ ನಿಜವಾದ ಕುಟುಂಬ ಆಗುವಾಗ ಅನುಭವಿಸಕ್ಕಾಗಲ್ಲ. ಅದಕ್ಕೋಸ್ಕರ 18 ವರ್ಷದೊಳಗಿನ ಮಕ್ಕಳನ್ನ ಸುರಕ್ಷಿತವಾಗಿ ನೀವು ಗಟ್ಟಿ ಆಗ್ಬೇಕು ಅನ್ನೋಂತ ಹೇಳುತ್ತೆ. ಅದಕ್ಕೋಸ್ಕರ ಸೊ ಈ ಸುಮಾರು ಹಕ್ಕುಗಳಿದಾವೆ. 18 ವರ್ಷ ಅಂತ ಒಂದು ತಾರತಮ್ಯ. ಅಮ್ಮ ಮಕ್ಕಳೇ ಪ್ಲೀಸ್ ಇನ್ನೊಂದು 2-3-5 ನಿಮಿಷದಲ್ಲಿ ಮುಗಿಸ್ತೀನಿ ನೋಡಿ. ಬದುಕು ಹಕ್ಕುಗಳಂದ್ರೆ ಯಾವುದು? ಬದುಕುಗಳಂದ್ರೆ ಯಾವುದು? ಹಾ, ಇವುಗಳನ್ನೆಲ್ಲ ಬದುಕು ಹಕ್ಕು ಅಂತ ಕರೀತಾರೆ. ನೆಕ್ಸ್ಟ್ ರಕ್ಷಣೆ ಹಕ್ಕು ಅಂತ ಹೇಳಿದ್ರೆ ಇವುಗಳನ್ನು ಕರೀತಾರೆ, ಎಲ್ಲಾ ರೀತಿಯ ಶೋಷಣೆಯಿಂದ. 3ನೇದು ಅಭಿವೃದ್ಧಿ ಒಂದು ಹಕ್ಕು. 4ನೇದು ಬಹಳ ಮುಖ್ಯವಾಗಿ ಅಭಿವೃದ್ಧಿ
ಯೊಂದಿಗೆ ನಿಮಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಹಕ್ಕು ಇದೆ. ಇದುಗಳನ್ನೆಲ್ಲ ನೀವು ಹಕ್ಕು ಅಂತ ಕರೀತೀರಿ. ತನಗಿಷ್ಟವಾದ ಧರ್ಮ ಮಾಹಿತಿ ಪಡೆಯುವ ಹಕ್ಕು ಇದೆ. ಇಂಗ್ಲಿಷ್ ನಲ್ಲಿ ಹೀಗಿದೆ. ಬಹಳ ಮುಖ್ಯವಾಗಿ ಇದಕ್ಕೆ ಮಿಷನ್ ವಾತ್ಸಲ್ಯ ಅಂತ ಒಂದು ಸ್ಕೀಮ್ ಇದೆ. ಮಿಷನ್ ವಾತ್ಸಲ್ಯ ಸ್ಕೀಮ್ ನ ಪ್ರಕಾರ ಏನು ಕರೀತಾರೆ, ಯಾವುದೇ ಮಗುವನ್ನ ಬಿಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಸಮಯದ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಇನ್ನು ಮುಂದೆ ನಿಮಗೆ ಯಾರಾದರೂ, ಆಗಲೇ ಹೇಳಿದ್ದೀನಿ, ಸಂಕಷ್ಟದಲ್ಲಿರುವ ಮಕ್ಕಳಿದ್ರೆ ಯಾರಿಗೆ ಫೋನ್ ಮಾಡ್ಬೇಕು? ಈ ತರ ಅದರೊಟ್ಟಿಗೆ CWC ಅಂತ ಒಂದಿದೆ, ಮಕ್ಕಳ ಕಲ್ಯಾಣ ಸಮಿತಿ ಅಂತ, ಅಲ್ಲಿ ಕರ್ಕೊಂಡ್ರೆ ನೀವು ಇಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ. ನೀವು 10-9 ಗಂಟೆಗೆ ಫೋನ್ ಮಾಡಿದ್ರೆ ಸಾಕು. ಇನ್ನು ಮುಂದೆ ನಿಮ್ಮ ಶಾಲೆಗಳಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಶಾಲೆ ಬೋರ್ಡ್ ಇದೆಯಾ ಪಕ್ಕ? ಎರಡನೇದ್ದು, ನಿಮ್ಮ ಪ್ರತಿ ಶಾಲೆಯಲ್ಲಿ ಒಂದು ನೀತಿ ಇರಬೇಕು. ಮಕ್ಕಳ ರಕ್ಷಣಾ ಸಮಿತಿ ಮಾಡಿದ್ದಾರೆ ಪ್ರಿನ್ಸಿಪಾಲ್ರು, ಗೊತ್ತಿಲ್ಲ? ಸಮಿತಿ ಇರಬೇಕು. ನೀವು ಇನ್ನು ಮುಂದೆ 2 ಬದ್ಧತಾ ಪತ್ರಕ್ಕೆ ಸೈನ್ ಮಾಡಬೇಕು. ಈ ಬದ್ಧತಾ ಪತ್ರಕ್ಕೆ ಸೈನ್ ಮಾಡಬೇಕು, ಅದನ್ನ ಕೊಡ್ಬೇಕು. ಅದೇನು ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಅಮ್ಮನ ಕುಟುಂಬಕ್ಕೆ ಒಂದು ಖಾತ್ರಿ ಪಡಿಸುವುದು, ನಾನು ಬಾಲ್ಯಕ್ಕೊಳಗಾಗೋದಿಲ್ಲ, ನಾನು ಚೈಲ್ಡ್ ಮ್ಯಾರೇಜ್ ಒಳಗಾಗೋದಿಲ್ಲ, ನಾನು ಬಾಲಕಾರ್ಮಿಕದ ಒಳಗಾಗೋದಿಲ್ಲ ಅನ್ನುವಂತ ಒಂದು ಗಟ್ಟಿ ಮಾಡುವ ಪ್ರಕ್ರಿಯೆ. ಅದನ್ನೇ ಮಕ್ಕಳ ಬದ್ಧತಾ ಸ್ವೀಕಾರ ಅಂತ ಕರೀತಾರೆ. ಇದನ್ನ ನೀವು ಮಾಡಿದ್ರೆ ಸಂತೋಷ. ಕೊನೆಯದಾಗಿ 2 ನಿಮಿಷ ಕೇಳ್ತಾ ಇದ್ದೀರಾ? ನಿಮಗೆ ಹಸಿವಾಗಿದೆ ನನಗೆ ಗೊತ್ತಿದೆ. ಇನ್ನು ಮದುವೆ ಆಗ್ಬೇಕಾದ್ರೆ ಎಷ್ಟು ವರ್ಷ ಇರ್ಬೇಕು? ಎಷ್ಟು ವರ್ಷ ಆಗ್ಬೇಕು? 18 ಪೂರ್ಣ ಆಗ್ಬೇಕಾ? 18 ನಡೀತಾ ಇದ್ದೇನೆ ಆಗ್ಬೋದ? 18ನೇ ಬರ್ತ್ಡೇ ಮುಗಿದು ಮಧ್ಯರಾತ್ರಿ 12 ಗಂಟೆ ದಾಟಬೇಕು. ಹುಡುಗನಿಗೆ ಎಷ್ಟು ವರ್ಷ ಆಗಿರ್ಬೇಕು? 18, 21. ದೂರ ಯಾರಿಗೆ ಕೊಡ್ಬೇಕು? ಇದು ಸಂಪೂರ್ಣ 18 ಆಗಿರ್ಬೇಕು, 21 ಆಗಿರ್ಬೇಕು. ಅದರ ಒಳಗಡೆ ಏನಾದ್ರೂ ಆದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಕರೀತಾರೆ. ಈಗಾಗಲೇ ಕರ್ನಾಟಕದಲ್ಲಿ 19% ಬಾಲ್ಯ ನಡೀತಾ ಇದೆ. ನಮ್ಮ ಕೊಪ್ಪಳದಲ್ಲಿ ಕೂಡ 21% ಕೊಪ್ಪಳದಲ್ಲಿ ನಡೀತಾ ಇದೆ, ಕೊಪ್ಪಳ ಜಿಲ್ಲೆಯಲ್ಲಿ. ಅದನ್ನ ನಿಲ್ಲಿಸಬೇಕು, ತಡಿಬೇಕು ಅಂತ ಹೇಳಿದ್ರೆ ನಿಮ್ಮಂತ ಬಾಲಕಿಯರು ಎಚ್ಚೆತ್ಕೊಳ್ಬೇಕು, ರೆಡಿ ಆಗ್ಬೇಕು ನೀವು. ಅದನ್ನ ನೋ ಅಂತ, ಆಗ ನಾನು ಏನ್ ಹೇಳಿ ಕಲಿಬೇಕು? ನೋ, ಬೇಡ ಅಂತ ಹೇಳಿ ಕಲಿಬೇಕು. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ. ಬಹಳ ಮುಖ್ಯವಾಗಿ ನೀವು ಇದು ಸಬ್ಸ್ಟಾನ್ಸ್ ಅಬ್ಯೂಸ್ ಅಂತ ಇದೆ, ಅದಕ್ಕೆಲ್ಲ ಇವತ್ತು ಸಮಯ ಸಿಕ್ಕಿಲ್ಲ, ಇನ್ನೊಂದು ದಿವಸ ಮಾಡೋಣ. ಕೊನೆ 2-3 ಸ್ಲೈಡ್ ಹಾಕಿ ನಾನು ಮುಗಿಸ್ತೀನಿ. ಏನು ಹೆಚ್ಚಿನವರು ಅದನ್ನ ಈ ಹಳ್ಳಿಗಳಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿದ್ದಾರೆ. ಗುಡ್ ಟಚ್ ಬ್ಯಾಡ್ ಟಚ್ ಶಬ್ದನೇ ಬಳಸಬಾರ್ದು, ಅದು ತಪ್ಪದು. ಗುಡ್ ಬ್ಯಾಡಿನ ಪ್ರಶ್ನೆ ಅಲ್ಲ. ನಿಮಗೆ ಸೇಫ್ 2 ನಿಮಿಷ. ಓಕೆ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಅದನ್ನ ಏನಂತ ಕರೀತಾರೆ? ಸೇಫ್ ಟಚ್ ಮತ್ತು ಇಂಗ್ಲಿಷ್ ನಲ್ಲಿ ಸೇಫ್ ಮತ್ತು ಅನ್ಸೇಫ್. ಏನ್ ಹೇಳಿ? ಅನ್ಸೇಫ್ ಟಚ್. ಈ ಕೆಲವು ಯೂಟ್ಯೂಬ್ ಗೀಟ್ಯೂಬ್ ನಡಿ ಎಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಟ್ರೈನಿಂಗ್ ಆಗಿದೆ ಅಂತ ಕೇಳ್ತಾರೆ. ಸಾರಿ, ಮುಟ್ಟೋದು ಇಂಪಾರ್ಟೆಂಟ್ ಅಲ್ಲ. ಕೇಳಿಸ್ಕೊಳ್ತಾ ಇದ್ದೀರಾ? ಮುಟ್ಟೋದರಿಂದ ನಿಮಗೆ ಅದು ಅನ್ಕಂಫರ್ಟೇಬಲ್ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟ್. ಪಾಕ್ಸೋ ಆಕ್ಟ್ ಬಗ್ಗೆ ಈಗ 2-3 ಜನ ಹೇಳಿದ್ರು. ಮಕ್ಕಳೇ, ಪಾಕ್ಸೋ ಆಕ್ಟ್ ಅಂದ್ರೆ ಅದರ ಫುಲ್ ಫಾರ್ಮ್ ಏನು ಗೊತ್ತಾ? ವಿಶ್ವನಾಥ್ ಹಿರೇಗೌಡರು ಸರ್ ನೋಡಿದಿರಾ ಬೆಳಗಿಂದ? ಅವರಿಗೆ ಎಷ್ಟು ಸ್ಟಾರ್ ಇದೆ? 3 ಸ್ಟಾರ್ ಇದೆ. ಇನ್ನೊಬ್ಬರು ಸರ್ ಆಗ ಸ್ವಾಗತ ಮಾಡಿದ್ರು 2. 3 ಸ್ಟಾರ್ನವ್ರು ಯಾರು? ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್. 2 ಸ್ಟಾರ್ನವ್ರು ಯಾರು? PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸಿಂಗಲ್ ಸ್ಟಾರ್ನವ್ರು ಯಾರು? ಗೊತ್ತಿಲ್ಲ. ASI ಯಾರು? ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್. ಹಂಗೆ 3 ಜನನು ಇದ್ರು ಬೆಳಿಗ್ಗೆ, ಹೌದಿಲ್ಲ? ಇಂಥದ್ದನ್ನೆಲ್ಲ ಕಲಿಯುವ ಮತ್ತೆ ಇದನ್ನು ಕಲಿಯುವ ಒಂದು ಜಾಗ ಇದೆ. ಅದೆಲ್ಲಿ? ಸಮಾಜದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಅದು ತೆರೆದ ಮನೆ ಕಾರ್ಯಕ್ರಮ ಅಂತ ಕರೀತಾರೆ. ಯಾವ್ದು ಹೇಳಿ? ಎಷ್ಟು ಜನ ಹೋಗಿದ್ದೀರಿ ತೆರೆದ ಮನೆ ಕಾರ್ಯಕ್ರಮಕ್ಕೆ? ತೆರೆದ ಮನೆ ಅಂದ್ರೆ ಗೊತ್ತಾ? ಇಲ್ಲಿ ಪ್ರಾಂಶುಪಾಲರು ಟೀಚರ್ ಇದ್ರೆ ಒಂದು ಕೆಲಸ ಮಾಡ್ಬೇಕು. ಯಾರಾದ್ರೂ ಇದೀರಾ ಇಲ್ಲಿ? ಸರ್, ತೆರೆದ ಮನೆ ಕಾರ್ಯಕ್ರಮ ಅಲ್ಲಿ ಸರ್ ನಿಂತಿದ್ದಾರೆ. ಥ್ಯಾಂಕ್ಸ್ ಸರ್, ಒಬ್ಬರಾದ್ರೂ ಇದ್ರಿ. ಇನ್ನು ಮುಂದೆ ನೋಡಿ, ಪೊಲೀಸ್ ಸರ್ ನಿಂತಿದ್ದಾರೆ. ತೆರೆದ ಮನೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗುವ ಕಾರ್ಯಕ್ರಮ. ಎಲ್ಲಿ ಆಗ್ಬೋದು? ಈ ತಿಂಗಳು ಇರ್ಬೋದು, ಮುಂದಿನ ತಿಂಗಳು. ನಿಮ್ಮ ಟೀಚರ್ ಹತ್ರ, ಹೆಡ್ ಮಾಸ್ಟರ್ ಹತ್ರ ಕೇಳ್ಬೇಕು, ಮೇಡಮ್ ಸರ್ ನಮ್ಮನ್ನ ಎಲ್ಲಿ ಕರ್ಕೊಂಡೋಗಿ. ಸೂಪರ್. ತೆರೆದ ಮನೆ ಕಾರ್ಯಕ್ರಮ ಒಟ್ಟಿಗೆ ಹೋಗ್ಲಿಕ್ಕಿಲ್ಲ. 55 21 ಕ್ಲಾಸ್ ಗುರುವಾರ. ಅಮ್ಮ
ಇಲ್ಲಿ ಬೈಬೇಡಿ. ಓಕೆ, ಎಲ್ಲರೂ ಸೈಲೆಂಟ್ ಆಗೋಣವಾ? ಹಾ, ತೆರೆದ ಮನೆ ಕಾರ್ಯಕ್ರಮ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ನಡೆಯುವ ಕಾರ್ಯಕ್ರಮ. ಪ್ರತಿ ಗುರುವಾರ 11ರಿಂದ 1 ಗಂಟೆ ಒಳಗಡೆ. ಅದು ಹಿಂಗೆ ರಾಶಿ 600 ಜನ ಹೋಗ್ಲಿಕ್ಕಿಲ್ಲ, 50 ಹೋಗ್ಬೇಕು. ಇಡೀ ವರ್ಷ ಆಗುವಾಗ ಫಸ್ಟ್ PUC 50 ಜನ ಈ ಗುರುವಾರ, ನೆಕ್ಸ್ಟ್ 50 ಮತ್ತೆ ಶುರು ಮಾಡಿದ್ರು. ಹಾ, ಇಡೀ ವರ್ಷ ಪೂರ್ತಿ ಆಗೋದ್ರೊಳಗಡೆಗೆ 600 ಜನನು ಒಮ್ಮೆ ವರ್ಷಕ್ಕೊಮ್ಮೆ ಎಲ್ಲಿಗೆ ಹೋಗಿ ಬರ್ಬೇಕು? ಸ್ಟೇಷನ್. ತಪ್ಪು ಮಾಡಿ ಅಲ್ಲ, ಏನಕ್ಕೆ? ತೆರೆದ ಮನೆ. ಅಲ್ಲಿ ಇದನ್ನು ನಿಮಗೆ ಹೇಳಿಕೊಡ್ತಾರೆ. ತೆರೆದ ಮನೆ ಅಂತ ಹೇಳಿದ್ರೆ ಈಗ ಈ ಬಾಲ್ಯ ವಿವಾಹ ಅಂದ್ರೆ ಏನು, ಮಕ್ಕಳ ಹಕ್ಕು ಅಂದ್ರೆ ಏನು, ಪಾಕ್ಸೋ ಅಂದ್ರೆ ಏನು, ಏನ್ ತಪ್ಪು ಮಾಡಿದ್ರೆ ಎಷ್ಟು ಜೈಲು ಶಿಕ್ಷೆ ಆಗುತ್ತೆ. ಉದಾಹರಣೆಗೆ ಪಾಕ್ಸೋ ಆಕ್ಟ್ ಅಲ್ಲಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಯಾರು ನಾವು ಗೊತ್ತಿದ್ದೋ ಗೊತ್ತಿಲ್ಲದ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಎರಡು ಜೆಂಡರ್ನ ಸಮಸ್ಯೆ ಇದ್ದವರು ಇರ್ಬೋದು, 18 ವರ್ಷದ ಒಳಗಡೆ ಲೈಂಗಿಕ ದೃಷ್ಟಿಯಿಂದ ಹಿಂಗೆ ನೋಡೋದು ಕೂಡ ಲೈಂಗಿಕ ಹಲ್ಲೆ ಅಥವಾ ಕಿರುಕುಳ ಅಂತ ಕರೀತಾರೆ. ರೇಪ್ ಅನ್ನೋ ಶಬ್ದ ಬಳಸಬಾರ್ದು ಇನ್ನು ಮುಂದೆ. ಅರ್ಥ ಆಗ್ತಿದೆ ಮಕ್ಕಳೇ? ಇಡೀ ಪಾಕ್ಸೋ ಆಕ್ಟ್ ಅಲ್ಲಿ ಪಾಕ್ಸೋ ಅಂದ್ರೆ ತಪ್ಪಾಗಿ ಪ್ರೊನೌನ್ಸ್ ಮಾಡಬೇಡಿ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಒಫೆನ್ಸಸ್ ಆಕ್ಟ್. ಒಮ್ಮೆ ಹೇಳಿ ಎಲ್ರು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಒಫೆನ್ಸಸ್ ಆಕ್ಟ್. ಅದನ್ನ ಪ್ರಿವೆನ್ಷನ್ ಹೇಳ್ತಾರೆ. ಪ್ರಿವೆನ್ಷನ್ ಅಲ್ಲ, ಅದು ಪ್ರೊಟೆಕ್ಷನ್. ಯಾವುದರಿಂದ? ಸೆಕ್ಸುವಲ್ ಒಫೆನ್ಸಸ್, ಲೈಂಗಿಕ ಹಲ್ಲೆಗಳಿಂದ. ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಹೇಳೋಣವಾ? ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ 2012, ತಿದ್ದುಪಡಿ 2019 ಅಲ್ವಾ? ನಿಯಮ ಇದೆ 2020ರಲ್ಲಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ. ಕರೆಕ್ಟ್ ಅಲ್ಲ ಮೇಡಮ್? 2012. ಅದರ ಪ್ರಕಾರ ಏನು ಗೊತ್ತಾ? ಬರೀ ಮುಟ್ಟೋದು, ಕಚ್ಚೋದು, ಒರೆಸೋದು, ಉಜ್ಜೋದಲ್ಲ. ಲೈಂಗಿಕ ದೃಷ್ಟಿಯಿಂದ ಒಂದು ಹುಡುಗನನ್ನ ಹಿಂಗೆ ನೋಡೋದು ಕೂಡ ಈಕ್ವಲ್ ರೇಪ್ ಅಂತೇಳಿ ಆ ಶಬ್ದವನ್ನ ತೆಗೆದುಬಿಟ್ರು. ಹಾಗಾಗಿ ದಯವಿಟ್ಟು ಅದನ್ನ 18 ಮದುವೆ ಆದ್ಮೇಲೆ ಮಾತ್ರ, ಮೊದಲೇ ಅದನ್ನ ಮುಟ್ಲಿಕ್ಕಿಲ್ಲ. ಅದಕ್ಕೆ ಜ್ಞಾನ ಪಡ್ಕೋಬೇಕು. ಯಾವ್ದನ್ನ ಪಡ್ಕೋಬೇಕು? ಜ್ಞಾನ ಪಡ್ಕೋ. ಅದೇ ಸೇಫ್ ಮತ್ತು ಅನ್ಸೇಫ್ ಟಚ್. ನಿಮ್ಮನ್ನು ಬೇಕು ಅಂತ ಕೆಲವರು ಮುಟ್ಲಿಕ್ಕೆ ಬರ್ತಾರೆ. ಕೇಳಿಸ್ಕೊಳ್ತಾ ಇದ್ದೀರಾ? ಆ ಗುಂಪಲ್ಲಿ ಏನು ಇರುವ ಇದೆಯಾ? ಅಲ್ಲಿ 4-5 ಜನ ಮಾತ್ರ. ಪರವಾಗಿಲ್ಲ, ಮಾತಾಡಿ, ಸ್ವಲ್ಪ ಮೆಲ್ಲ ಮಾತಾಡಿ ಅಷ್ಟೇ. ಮಾತಾಡಬೇಡಿ ಅಂತ ನಾನು ಹೇಳಲ್ಲ. ನನ್ನ ಮಾತು ಕೇಳ್ಬೇಕು ಅಂತಿಲ್ಲ, ಕೇಳಿದ್ರೆ ಪುಣ್ಯ, ಕೇಳದಿದ್ರೆ ಏನ್ ತೊಂದರೆ ಇಲ್ಲ. ಇದನ್ನ ಸೇಫ್ ಮತ್ತು ಅನ್ಸೇಫ್ ಟಚ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅಂದ್ರೆ ನಿಮಗೆ ಸಮಾಜದಲ್ಲಿ ಲವ್ ಮಾಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಆತರ ಎಲ್ಲ ಹೋಗುವಂಥದ್ದು, ಅದೆಲ್ಲ ಈಗಾಗ ಬೆಳಿಗ್ಗೆ ನೀವು ಮಾತಾಡಿದ್ದೆ. ಅದಕ್ಕೆ ಯಾವುದಕ್ಕೂ ಬಲಿ ಆಗ್ಬೇಡಿ. ಏನಿದ್ರು ಕುಟುಂಬ ಒಂದು ಗಟ್ಟಿ ಆದ ಮೇಲೆ, ಜೀವನದಲ್ಲಿ ಸ್ವಂತ ಕಾಲ ಮೇಲೆ ನಿಂತ ಮೇಲೆ ಅವಳದನ್ನೆಲ್ಲ ಮಾಡ್ಬೇಕೆ ಹೊರತು ಅದಕ್ಕಿಂತ ಮೊದಲೇ ಅದಕ್ಕೆಲ್ಲ ಬಲಿ ಬೀಳ್ಬಾರ್ದು. ಅದಕ್ಕೋಸ್ಕರ ಕೊನೆಯದಾಗಿ ಇದನ್ನು ಮುಗಿಸ್ಬಿಡ್ತೀನಿ. ಚಳಿಗಾಲದಲ್ಲಿ ಜೋರು ಚಳಿ ಆದಾಗ ದೇಹ ರಕ್ಷಣೆಗೆ ಏನ್ ಮಾಡ್ತೀರಿ ನೀವು? ನೋಡಿ ಅಲ್ಲಿ ಸ್ವೆಟರ್ ಹಾಕ್ತೀರಿ. ಇದೇನಕ್ಕೆ? ಇದೆಲ್ಲ ಹಾಕೋದು ಏನಕ್ಕೋಸ್ಕರ? ಅದು ಚಳಿ ಆದಾಗ ಯಾಕೆ ಹಾಕೋದದು? ಚಳಿಯಿಂದ ರಕ್ಷಣೆಗೆ, ಹೌದಿಲ್ಲ? ಸ್ವರಕ್ಷಣೆಗೆ. ಇಲ್ಲ ಅಂದ್ರೆ ಶೀತ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಎಲ್ಲ ಆಗುತ್ತೆ. ನೆಕ್ಸ್ಟ್, ಮಳೆಗಾಲದಲ್ಲಿ ಇದೆಲ್ಲ ಏನಕ್ಕೆ ಹಾಕೋದು? ಮಳೆ ಬರದಿರುವುದಕ್ಕೆ ಯಾಕೆ ಕೊಡೆ ಹಿಡಿಬೇಕು? ನಿಮ್ಮ ದೇಹದ ರಕ್ಷಣೆಗೆ. ನೆಕ್ಸ್ಟ್, ಬೇಸಿಗೆ ಕಾಲದಲ್ಲಿ ನೋಡಿ, ಇವನು ಯಾಕೆ ಟೊಪ್ಪಿ ಎಲ್ಲ ಹಾಕಿದ್ದು? ಬಿಸಿಲು ಬಿದ್ದರೆ ಏನಾಗುತ್ತೆ ನಿಮಗೆ? ತಲೆ ಸುತ್ತು ಬರುತ್ತೆ, ಡ್ಯಾಶ್ ಎಲ್ಲ ಆಗುತ್ತೆ. ಇದರಿಂದ ನಿಮ್ಮ ದೇಹದ ರಕ್ಷಣೆಗೆ. ಯಾವುದಕ್ಕೆ? ಕ್ರಿಕೆಟ್ ಆಡುವಾಗ, ಓಕೆ, ಸ್ಕೇಟಿಂಗ್ ಆಡುವಾಗ, ಏನಕ್ಕೋಸ್ಕರ? ಅರ್ಥ ಆಗಿದೆಲ್ಲ? ವೆರಿ ಗುಡ್. ಹಾಗೆ ನಿಮ್ಮ ದೇಹ ಯಾರಿಗೆ ಸಂಬಂಧಪಟ್ಟಿದ್ದು? ನಿಮಗೆ ಮಾತ್ರ ಸಂಬಂಧಪಟ್ಟಿದ್ದು. ನಿಮ್ಮ ದೇಹದಲ್ಲಿ ಯಾರ್ಯಾರು ಹಕ್ಕಿದೆಯಾ?
ಯಾರಿಗೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಪುಟ 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 ಇಲ್ಲಿ ಇನ್ನು ಮುಂದೆ ನೀವು ನೆನ್ಪಿಟ್ಕೊಳ್ಬೇಕು. ಇದು ಸಣ್ಣ ಮಕ್ಕಳಿಗೆ ಹೇಳ್ಕೊಡಿ, ನೀವು ದೊಡ್ಡವರಾಗಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಹೇಳ್ಕೊಡಿ. ತುಟಿ, ಕೆನ್ನೆ, ಎದೆ, ಎರಡು ಕಾಲುಗಳ ಮಧ್ಯೆ ಹಿಂಭಾಗ ಏನಾದ್ರು ಮುಜುಗರ ಆಯ್ತಾ? ಇಲ್ಲ ತಾನೆ? ತುಟಿ, ಕೆನ್ನೆ, ಎದೆ, ಎರಡು ಕಾಲುಗಳ ಮಧ್ಯೆ ಹಿಂಭಾಗ ಯಾರಿಗೂ ಮುಟ್ಲಿಕ್ಕೆ ಅಧಿಕಾರ ಇಲ್ಲ, ನಿಮಗೆ ಮಾತ್ರ. ಅಥವಾ ಅಪ್ಪ ಅಮ್ಮ ಅಥವಾ ಸಣ್ಣ ಮಕ್ಕಳಿದ್ರೆ ಸ್ನಾನ ಮಾಡಿಸುವಾಗ ಅಪ್ಪ ಅಮ್ಮ ಅಥವಾ ನಂಬಿಕಸ್ಥರು ಅಥವಾ ಡಾಕ್ಟರ್ ಅಪ್ಪ ಅಮ್ಮನ ಮುಂದೆ ಮಾತ್ರ ಮುಟ್ಬೇಕು. ನಿಮಗೆ ಬೇಕು ಅಂತಲೇ ಅನವಶ್ಯಕವಾಗಿ ಈ ಸಮಾಜದಲ್ಲಿ ಅದನ್ನ ಮುಟ್ಲಿಕ್ಕೆ ಬರ್ತಾರೆ. ಯಾವ್ದನ್ನೆಲ್ಲ ಚಿನ್ನ ಮುದ್ದು ಬಂಗಾರ ಹಿಂಗೆ ಮಾಡೋದು, ಏನೇ ಬಹಳ ಚೆನ್ನಾಗಿದ್ದಿಲ್ಲ ಕಣೆ ಅಂತೇಳಿ ಹಿಂಡೋದು, ಇದು ಮಾಡೋದು, ಹೌದಲ್ಲ? ಮೊನ್ನೆ ದಯವಿಟ್ಟು ನೀವು ದೊಡ್ಡವರಾಗಿದ್ದೀರಿ, ನಾನು ನೇರವಾಗಿ ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು, ಇನ್ಕ್ಲೂಡಿಂಗ್ ದೊಡ್ಡವರು. ಕೋಲಾರದಲ್ಲಿ ಮೊನ್ನೆ ಪಾಪ ಕೆಂಟಿದ್ದು ಹಿಂಗೆ ನೀರು ಕುಡಿತಾ ಇದ್ಲು. ಹಿಂಗೆ ನೀರು ಕುಡಿಯುವಾಗ ಅಲ್ಲಿ ಒಬ್ರು, ನಾನು ಅವ್ರ ಹೆಸರು ತಪ್ಪು ತಿಳ್ಕೊಬೇಡಿ, PT ಮಾಸ್ಟರ್ ಹಿಂಗೆ ಪಾಸ್ ಆಗುವಾಗ ಏನೇ ಇಲ್ಲಿ ಬಂದು ನೀರು ಕುಡಿತಿ ಅಂತ ದಬಕ್ ಅಂತ ಇಲ್ಲಿ ಕೈ ಹಾಕ್ಬಿಟ್ಟು ಒಮ್ಮೆ ಹಿಂಗೆ ಮಾಡಿ ಹೋಗಿತ್ತು. ಇದು ನಿಮಗೆ ಸೇಫಾ ಅನ್ಸೇಫಾ? ಇಲ್ಲ PT ಮಾಸ್ಟರ್ ಪರವಾಗಿಲ್ಲ ಖುಷಿಯಿಂದ ಮುಟ್ಟಿದ್ದು ಅಂದ್ಕೊಳ್ತೀರಾ? ಸಾರಿ, ಅವರಿಗೆ ನೋ ಅಂತ ಹೇಳಲಿಕ್ಕೆ ಕಲಿಬೇಕಾಗತ್ತೆ. ಹಾಗೆ ಮುಟ್ಟುವುದು. ಮತ್ತೆ ಇನ್ನೊಂದು ತಪ್ಪು ತಿಳ್ಕೋಬಾರ್ದು ಯಾರು ಕೂಡ. ಇನ್ನೊಂದು ಘಟನೆ ನಡೆಯಿತು, ಹಾಸ್ಟೆಲ್ಗಳಲ್ಲಿ ಹುಡುಗಿಯರು ಸ್ನಾನ ಮಾಡುವಾಗ ಮೊಬೈಲ್ ಕೆಳಗಡೆ ಇಡೋದು, ಮೇಲೆ ಇಡೋದು, ಸೈಡ್ ಇಂದ ಇಡೋದು. ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ಶಾರ್ಪ್ ಯಾರಿರ್ಬೇಕು? ಇಟ್ಟವನಿರ್ಬೇಕಾ ನಾವಿರ್ಬೇಕಾ? ನಾವಿರ್ಬೇಕು. ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ ಡ್ರೆಸ್ ಚೇಂಜ್ ಮಾಡಿ ನಿಮಗೆ ನೋಡ್ಲಿಕ್ಕೆ ಸೂಟ್ ಆಗುತ್ತಾ ಇಲ್ವಾ? ಹಿಂಗೆಲ್ಲ ಮಾಡ್ತೀರಲ್ಲ, ಆವಾಗ ಸುತ್ತಮುತ್ತ ನೋಡ್ಕೋಬೇಕು, ಹೌದಲ್ಲ? ಹಾಗೆ ಮೊನ್ನೆ ಕೋಲಾರದಲ್ಲಿ ಸರ್ಗೆ ಗೊತ್ತಿದೆ ಅಂತ ಕಾಣುತ್ತೆ, ಒಂದು ಹಾಸ್ಟೆಲ್ ನ 97 ಮಕ್ಕಳು ಸ್ನಾನ ಮಾಡೋದನ್ನ ಒಬ್ರು ವಿಡಿಯೋ ಮಾಡಿದ್ರು. 500 ವಿಡಿಯೋ, 5,000 ವಿಡಿಯೋ ಇದೆ. ಪಾಪ ಹುಡುಗಿಯರಿಗೆ ಗೊತ್ತಿಲ್ಲ ಅಂದ್ರೆ ನೆಗ್ಲೆಕ್ಟ್, ಏನಾಗಲ್ಲ ಬಿಡಿ ಅಂತೇಳಿ. ನೋ, ಎಲ್ಲರೂ ಮಾಡಲ್ಲ, ನೆನ್ಪಿಟ್ಕೊಳ್ಳಿ, ಎಲ್ಲರೂ ಮಾಡಲ್ಲ, ಕೆಲವರು. ಎಲ್ಲರೂ ನಿಂಗೆ ಸಂಶಯ ನೋಡಕ್ ಹೋಗಬೇಡಿ ಅಲ್ವಾ? ಅದು ಕೂಡ ಮಾಡಬಾರ್ದು, ಅದು ನಮ್ಮ ಕರ್ತವ್ಯ. ಕೆಲವರು ಮಾಡುವವರು ಇರ್ತಾರೆ, ಹಾಗಾಗಿ ಎಚ್ಚೆತ್ಕೊಳ್ಬೇಕು. ಸೊ ದಯವಿಟ್ಟು ಅರ್ಥೈಸ್ಕೊಳ್ಳಿ. ಈ 5 ಜಾಗ, 25 ಅಂತ ಹೇಳಿದ್ರೆ ಅದಕ್ಕೆ ಇವರು ಬಂದು 25, ಇದನ್ನ ಎಚ್ಚೆತ್ಕೊಳ್ಬೇಕು. ಎಲ್ಲೆಲ್ಲ ನಡಿಬಹುದು? ದಾರಿ, ಬಸ್ಸು, ಆಟೋ, ಜಾತ್ರೆ, ಮಾಲ, ಡ್ಯಾಶ್. ಕೆಲವು ಸಂದರ್ಭಗಳಲ್ಲಿ ಶಾಲೆಗಳಲ್ಲಿ ನಡಿಬಹುದು, ಕಾಲೇಜ್ಗಳಲ್ಲಿ ನಡಿಬಹುದು, ಕೆಲಸದ ಮನೆಗೆ ಹೋಗುದು, ಡ್ಯಾಶ್. ಇನ್ನು ಮುಂದೆ ಇಂತ ಅನೇಕ ಕಡೆ ನಡಿಬಹುದು. ಹಾಗಂತೇಳಿ ಎಲ್ಲ ಕಡೆ ಆಗುತ್ತೆ ಅಂತ ಸಸ್ಪಿಷಿಯಸ್ ನಿಂದ ಹೋಗ್ಬೇಡಿ. ಎಲ್ಲ ಕಡೆ ಹಂಗೆಲ್ಲ ಹೋಗ್ಬಾರ್ದು, ನೀವು ಎಚ್ಚೆತ್ಕೊಳ್ಬೇಕು ಅಷ್ಟೇ. ಅದು ಏನು ಅಸುರಕ್ಷಿತ ಪಡಿಸುವಾಗ ನೀವು ಮಾಡ್ಬೇಕಾದ ದೊಡ್ಡ ಕೆಲಸ ಏನು ಗೊತ್ತಾ? ನಿಮಗೆ ಎಷ್ಟು ಶಕ್ತಿ ಇದೆಯೋ, ಎನರ್ಜಿ ಇದೆಯೋ ಅಷ್ಟು ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡಿ. ಯಾರಾದ್ರೂ ನಿಮ್ಮನ್ನ ಅನ್ಸೇಫ್ ಟಚ್ ಮಾಡಿದ್ರೆ ಅವರಿಗೆ ನೀವು ಏನ್ ಮಾಡ್ಬೇಕು? ಜೋರಾಗಿ ನೋ ಬಿಡ್ಬೇಡಿ ಅಂಕಲ್, ಏನ್ ಹೇಳ್ಬೇಕು? ಅದು ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಯಾರೇ ಇರ್ಲಿ, ಬಸ್ ಎಲ್ಲೇ ಇರ್ಲಿ, ನೋ ಅಂಕಲ್ ಮುಡ್ಬೇಡಿ ಪ್ಲೀಸ್, ಸರ್ ಮುಡ್ಬೇಡಿ. ಅದನ್ನ ಜೋರಾಗಿ ಕಿರಿಚಬೇಕು. ಮಿನಿಮಮ್ 10 ಸೆಕೆಂಡ್ ಅವನ ಕಣ್ಣಿಗೆ ಕಣ್ಣಿಟ್ಟು ಅವನಿಗೆ ಮಾಮ ಮುಟ್ಬೇಡಿ ಪ್ಲೀಸ್. ಕಣ್ಣಿಗೆ ಕಣ್ಣಿಟ್ಟು ಹೇಳ್ಬೇಕು. ತಕ್ಷಣ ದೂರ ಹೋಗ್ಬೇಕು, ಸುರಕ್ಷಿತ ಜಾಗಕ್ಕೆ ಹೋಗ್ಬೇಕು. ಮಕ್ಕಳೇ, ನಿಮ್ದು ತಪ್ಪಿಲ್ಲ, ನಿಮ್ದು ತಪ್ಪಲ್ಲ, ಮುಟ್ಟಿದವನದ್ದು ತಪ್ಪು. ಹಾಗಾಗಿ ನೀವು ಸೇಫ್ ಝೋನ್ಗೆ ಬರೋದೇ ಬಹಳ ಮುಖ್ಯ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಮನೆ ಕುಟುಂಬದಲ್ಲಿ ಪ್ರಚಾರ ಮಾಡಬೇಕು. ಮಾಡ್ತೀರಿ? ಓಕೆ. ಮಕ್ಕಳ ಮೇಲೆ ದೌರ್ಜನ್ಯ 19 ಫೋನ್ ಮಾಡ್ತೀರಿ. 2ನೇದು, ಕುಟುಂಬ ಜೀತ ಎಮ್ಮೆ ಎಲ್ಲಿಯಾರು ಇದ್ರೆ ತಿಳಿಸ್ತೀರಿ. 18 ವರ್ಷ ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಮಾಡಿ, ಮನೆಯ ಕೊಳಚಾಲ ಮಾಡಿ, ತಪ್ಪಲ್ಲ. ಶಿಕ್ಷಣದಿಂದ ಹೊರಬಂದು ಮಾಡಬೇಡಿ ಅಂತ 3ನೇದು. 4ನೇದು, ಇದಕ್ಕೆ ಫೋನ್ ಮಾಡಿ ಮಾದಕ ವ್ಯಸನಕ್ಕೆ ಯಾರ್ಯಾರು ಬಲಿಕ್ ಮಾಡಬೇಡಿ. ಸಾಮಾಜಿಕ ಜಾಲ ಅನಾವಶ್ಯಕ ಮೊಬೈಲ್ ಅನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಸೈಬರ್ ಕ್ರೈಮ್ ಏನಾದ್ರು ತಿಳುವಳಿಕೆ ಪಡ್ಕೊಳ್ಳಿ ಅಂತ ಹೇಳ್ತಾ, ನನಗೆ 5 ನಿಮಿಷ ಕರೆಕ್ಟ್ 1:15 ಅವಕಾಶ ಕೊಟ್ಟಿದ್ದೀರಿ. ಹಾಗಾಗಿ ಚೈಲ್ಡ್ ಮ್ಯಾರೇಜ್ ಆಗ್ಬೇಕು, ಚೈಲ್ಡ್ ಮ್ಯಾರೇಜ್ಗೆ ಒಳಗಾಗ್ಬೇಡಿ. ನೀವು ಯಾರಿಗೆ ದೂರು ಕೊಡ್ಬೋದು ಅಂದ್ರೆ, ನಿಮ್ಮ ಪ್ರಿನ್ಸಿಪಾಲ್ರನ್ನ CMPO ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? CMPO ಅಂದ್ರೆ ಬಾಲ್ಯ ನಿಷೇಧ ಅಧಿಕಾರಿ. ಯಾರಿಗೆ ದೂರು ಕೊಡ್ಬೇಕು ಇನ್ನು ಮುಂದೆ?
ಒಂದು 10, 9 ನಿಮ್ಮ ಹೆಡ್ ಮಾಸ್ಟರ್ಗೆ ಪ್ರಿನ್ಸಿಪಾಲ್ರಿಗೆ 2ನೇದು, PDOಗೆ 3ನೇದು, 4ನೇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈ 4 ಜನಕ್ಕೆ ದೂರು ಕೊಡ್ಬೋದಾ? ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀರಿ? ಈಗ ನಾಳೆ ನಿಮ್ಮ ಅಪ್ಪ ಅಮ್ಮ ಎಲ್ಲೋ ಇಲ್ಲಿ ಕುಸ್ತಿಗಿರಲ್ಲಿ ಒಂದು ಆಂಧ್ರದ ಒಳ್ಳೆ ಹುಡುಗ, ಬೆಂಗಳೂರಿನ ಒಳ್ಳೆ ಹುಡುಗ, 2 ಲಕ್ಷ ಸಂಬಳ. ಎಷ್ಟು ಲಕ್ಷ ಸಂಬಳ? 2 ಲಕ್ಷ ಸಂಬಳ. ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಹುಡುಗ ಕಣೆ, ಒಳ್ಳೆ ಇಂಥ ಹುಡುಗ ಸಿಗಲ್ಲ, ಮದುವೆ ಆಗು ಅಂತ ಏನಾದ್ರು ಒತ್ತಾಯ ಮಾಡಿದ್ರೆ ನೀವೇನ್ ಹೇಳ್ತೀರಿ? ಕೇಳಿಸ್ಕೊಂಡಿಲ್ಲ? ಅದು ಆಗ್ತೇ ಇಲ್ಲ. ಇಷ್ಟು ಒಳ್ಳೆ ಹುಡುಗ ಎಲ್ಲಿಸಿರ್ತಾನೆ ನನಗೆ? ಒಪ್ಕೊಳ್ತಿಲ್ಲ? ಒಪ್ಕೊಳ್ತಿಲ್ಲ? ಹಾ, ಹಿಂಗೆ ಒತ್ತಾಯ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಆಸ್ತಿ, ದುಡ್ಡು, ಕಾಸು, ಸಂಬಳ, ಗಿಂಬಳ ನಿಮಗೆ ಅದನ್ನ ಆಸೆ ಹುಟ್ಟಿಸ್ತಾರೆ. ನೀವೇನ್ ಹೇಳ್ತೀರಿ? ನೋ, ಬೇಡ, ಅಗತ್ಯ ಇಲ್ಲ, ಸಾಧ್ಯ ಇಲ್ಲ ಹೇಳ್ತೀರಿ. ಎಲ್ರಿಗೂ ಧನ್ಯವಾದ.